ಟೆಸ್ಟ್ ಚೆಕ್ 1 ಚೆಕ್ ಮೈಕ್ 1 ಚೆಕ್ ಟೆಸ್ಟ್ ಚೆಕ್ ಚೆಕ್. ಎಲ್ರಿಗೂ ನಮಸ್ಕಾರ. ಪೇರೆಂಟ್ಸ್ಗೆ ಮತ್ತೆ ಸ್ಟೂಡೆಂಟ್ಸ್ಗೆ ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಜೋರಾದ ಚಪ್ಪಾಳೆ ಬರ್ಬೋದಾ? ಎಸ್, ಥ್ಯಾಂಕ್ ಯು. ಹೇಗಿದ್ದೀರಿ? ಚೆನ್ನಾಗಿ. ಓಕೆ, ಪೇರೆಂಟ್ಸ್ ಅವರು ನನ್ನ ಹತ್ರ ಮಾತಾಡೋದಿಲ್ಲ ಯಾಕಂತ ಗೊತ್ತಾಗ್ತಿಲ್ಲ. ಸೊ ಹೇಗಿದ್ದೀರಿ? ಸ್ವಲ್ಪ ಕೈ ಎತ್ತಿ ಒಮ್ಮೆ ಎಲ್ರು. ಹಾ, ಓಕೆ. ಅದ್ಭುತವಾದ ಕಾರ್ಯಕ್ರಮ, ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳ್ಬೋದು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರುವುದು ಒಂದು ಪುಣ್ಯ ಅಂತ ನಾನು ಭಾವಿಸ್ತೇನೆ, ಒಂದು ಸೌಭಾಗ್ಯ ಎಂದು ಭಾವಿಸ್ತೇನೆ ನಾನು. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಸ್ಫೂರ್ತಿಯ ಒಂದು, ನಮ್ಗೆಲ್ರಿಗೂ ಸ್ಫೂರ್ತಿಯಾದಂತ ನಮ್ಮ ಪ್ರಕಾಶ್ ಜೆ ಶೆಟ್ಟಿಗಾರ್ ಅವರಿಗೆ ಒಮ್ಮೆ ಗೌರವದ ಚಪ್ಪಾಳೆ ಜೋರಾಗಿ ಕೇಳಿ ಬರಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಪ್ರಥಮವಾಗಿ ಒಂದು ಅದ್ಭುತವಾದ ಹಾಡು, ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ ಅನ್ನುವಂಥದ್ದು ಒಂದು ಅದ್ಭುತವಾದ ಗೀತೆಯೊಂದಿಗೆ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೇನೆ. ಬಂದಂತ ಎಲ್ಲ ಸರ್ವ ಧರ್ಮದ ನಮ್ಮ ಪ್ರೀತಿಯ ಪೇರೆಂಟ್ಸ್ ಅವರಿಗೆ ಪೂರ್ವಕ ಸ್ವಾಗತ ಅಂಡ್ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು. ಅಂಡ್ ದೂರದವರೆಲ್ಲರೂ ದಯವಿಟ್ಟು ಎದುರುಗಡೆ ಬಂದು ಆಸನರಾಗಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಒಳಿತು ಮಾಡು ಮನುಸ ನೀನಿರುವುದು 3 ದಿವಸ. ಒಳಿತು ಮಾಡು ಮನುಸ ನೀನಿರುವುದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೋಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ದಿನದ ಸಂತೆ ನಗು ನಗುತ್ತ ಮಾಡಬೇಕು. ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು. ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರುವುದು ಬಾಡಿಗೆ ಮನೆಯಾಗಿ ಮ್ಯಾಲೆ ಹೋಗಬೇಕು. ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ, ಬರಲು ಏನು ಇಲ್ಲೇ. ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ.
ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ನೀ ಮರೆಯಬೇಡ ಮೂಡ, ನಾನು ಎಂಬುದು ನನ್ನು ಮರೆತು ಹೋಗಬೇಡ. ನಾನು ನಾನು ಎಂದು ನೀ ಮೆರೆಯಬೇಡ ಮೂಡ, ನಾನು ಎಂಬುದು ನನ್ನು ಮರೆತು ಹೋಗಬೇಡ. ದ್ವೇಷವೆಂಬ ವಿಷವ ಸುರಿಯಬೇಡ ಮೂಡ, ಪ್ರೀತಿಯ ಅಮೃತವ ಒಮ್ಮೆ ಸವಿದು ನೋಡ. ಅದು ಸ್ವರ್ಗ ಕೇಳ ಮಗು ಚೆನ್ನಾಗಿ ಬಾಳ. ಬದುಕು ನಾಲು ದಿನಕ ನಮ್ಮ ತಿಳಿತು ನಲಿತು ಕಲಿಕ. ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ವಿನ ಹೊನ್ನುತ್ತಾರ ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ ನೀನಿರುವುದು 3 ದಿವಸ. ಒಳಿತು ಮಾಡು ಮನಸ ನೀನಿರುವುದು 3 ದಿವಸ. ಇಷ್ಟ ಆಯ್ತಾ ಹಾಡು? ಈಗೇನ್ರಿ ಇಷ್ಟ ಆಯ್ತಾ? ಎಸ್. ಅದ್ಭುತವಾದ ಸಾಲುಗಳು. ಒಳಿತು ಮಾಡು ಮನುಷ್ಯ ನೀನು ಇರುವುದು 3 ದಿವಸ ಅನ್ನುವಂಥದ್ದ ಒಂದು ಸಾಹಿತ್ಯ. ಈ ಒಂದು ನಮ್ಮ ಜೀವನಕ್ಕೆ ಒಂದು ಪಾಠ ಕೊಡುವಂಥದ್ದು ಸಾಹಿತ್ಯ. ಅದು ಅದ್ಭುತವಾದ ಸಾಹಿತ್ಯದೊಂದಿಗೆ ಕಾರ್ಯಕ್ರಮ ಮುಂದುವರಿಸಿದ ಅದ್ಭುತವಾದ ಹಾಡು ಸಿ ಅಶ್ವಥ್ ಅವರು ಹಾಡಿರುವಂತಹ ಹಾಡು ಇದು. ಸೊ ಅದ್ಭುತವಾದ ಸಾಲಿನ ಹಾಡನ್ನು ಹಾಡಿ ಆಯಿತು. ಓಕೆ, ನಿಮ್ಗೆ ಯಾವುದಾದ್ರೂ ನಿಮ್ಗೆ ಯಾವುದಾದ್ರೂ ರಿಕ್ವೆಸ್ಟ್ ಸಾಂಗ್ ಇದ್ರೆ ಕೇಳ್ಬೋದು. ಬೊಂಬೆ ಹೇಳುತ್ತೈತೆನಾ? ಯಪ್ಪ, ನೀವೇ ತರ ಬೊಂಬೆ ತರ ಇದ್ದೀರಿ. ನೀವು ಇಲ್ಲಿ ಬರ್ಬೇಕು ವೇದಿಕೆಗೆ. ಆ ಬೊಂಬೆಗೊಮ್ಮೆ ಚಪ್ಪಾಳೆ ಕೊಡಿ, ಒಮ್ಮೆ ಜೋರದ ಬೊಂಬೆ ಹೇಳುತ್ತೈತೆ. ಓಕೆ, ಬರ್ಬೋದಾ? ಎಸ್, ಬನ್ನಿ ಬನ್ನಿ, ನೀವು ಬನ್ನಿ ಬನ್ನಿ. ಬರ್ಬೇಕು. ಈ ಬೊಮ್ಮೆಗೊಮ್ಮೆ ಚಪ್ಪಾಳೆ ಕೊಡ್ತೀರಾ ಜೋರ್? ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ನನಗಳ ಇಂದು. ಆರಾಧಿಸೋಣ ಆರಾಧಿಸೋಣ ರಾಜರತ್ನನು. ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು
ಸೋತು ತಲೆಯ ಬಾಗದು. ಹಾಗೆ ಚಪ್ಪಾಳೆ ಬಂದ್ರೆ ಖುಷಿ ಆಗುತ್ತೆ. ಎಲ್ರು ತಗೊಂಡೆ ಬಾ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಪ್ರಕಾಶನ ರಾಜಕುಮಾರ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರ ಮೇಲೆ ಕಿರಿಯರ ಇರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇತ್ತು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯಲ್ಲಿನ ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣಿನ ಕಾಯೋ ಇಳೆಯದಿ ಹೀಗೆ ಸುಮ್ಮನು ಪಡೆದ ಪುನೀತ ಬಾಡು ನಗು ನಗುತ್ತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವ ತನ್ನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಕಥೆಯ ಹೇಳಿತು ಈ ಬೊಂಬೆ ಆ ಕಥೆಯ ನಿರ್ಧಾರಾಜನಂಗೆ ನೀನು ಬಂದೆ. ಯೋಗವೊಂದೇ ಬರುವುದು ನಮಗೆ ಯೋಗ್ಯತೆ ಒಮ್ಮೆ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಬನ್ನಿ ಚಪ್ಪಾಳೆ ಎಲ್ರು. ಒಂದೇ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಒಂದೇ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಸ್ಫೂರ್ತಿ ಕಲಾ ಸಂಭ್ರಮ. ಖಂಡಿತವಾಗ್ಲೂ ಬೊಂಬೆ ಹೇಳಿದೆ ನನ್ನ ಜೊತೆ, ಹಾಡಿದೆ ಅಂಡ್ ಡ್ಯಾನ್ಸ್ ಮಾಡಿದೆ. ನೋಡಿ, ಇದರ ಒಳಗಡೆ ತುಂಬಾ ಕಷ್ಟ, ಈ ಕೆಲಸ ತುಂಬಾ ಕಷ್ಟ, ಅದು ನಗಿಸುವುದು ಕಷ್ಟ. ಅವರ ಒಳಗಡೆ ಎಷ್ಟು ನೋವಿದ್ರು ನಮ್ಮ ನಗಿಸುವಂತ ಕೆಲಸ ಮಾಡಿರುವಂತ ಈ ಬೊಂಬೆಗೆ ಒಮ್ಮೆ ನಿಮ್ಮ ಗೌರವದ ಚಪ್ಪಾಳೆ ಜೋರಾಗಿ ಬರಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಕಾರ್ಯಕ್ರಮ ಮುಂದುವರಿಸ್ತಾ ಉಮೇಶ್ ಕೋಟ್ಯಾನ್ ಮತ್ತೆ ಬಳಗ ಅಂತ ಹೇಳಿದ್ರು. ಕಾರಣಾಂತರದಿಂದ ಬಳಗ ಹೋಗಿ ಒಬ್ಬನೇ ಆಗಿದ್ದೇನೆ, ಈಗ ಒಂಟಿ ಆಗಿದ್ದೇನೆ. ಯಾವ ಸಾಂಗ್ ಹಾಡಬೇಕು, ಯಾವ ಸಾಂಗ್ ಒಂದೇನಾದ್ರು ಫೀಮೇಲ್ ಸಿಂಗರ್ ಇದರಲ್ಲಿ ಯಾರಾದ್ರೂ ಹಾಡುವರಿದ್ರೆ ನನ್ನ ಜೊತೆ ಬಂದು ಹಾಡ್ಬೋದು. ಎರಡಲ್ಲ ಪದ್ಯ ಮಾಡ್ಬಿಡಕ್ಲಿ ನಮ್ಮ ಟೀಮ್ ಸರ್ ಇರ್ಬನ್ ಪರ MC ದಾರ್ ಈಗ ಒಂಜಿ ಬೋರ್ಡ್ ಇತ್ತು ಎರಡಲ್ಲ. ಓಕೆ ಮಲ್ಲಜ್ಜಿ, ಓಕೆ ಎಂಕೊಂಚೂರು ನಿಖಿಲ್ ಜೋಶ್ ಕೋರಿ ಯಾರನ್ನ ಎತ್ತು ಸಾಂಗ್ಲ ಪನ್ಪೇನು, ಎಷ್ಟು ಸಾಂಗ್ ಬೇಕಾದ್ರೆ ಹಾಡ್ತೇನೆ. ಜೋಶ್ ಹೇಗೆ ಇರ್ಬೇಕಂತ ಹೇಳಿದ್ರೆ ಸ್ವಲ್ಪ ಚಪ್ಪೆ ಇದ್ದೀರಿ ನೀವು, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಚಪ್ಪಾಳೆ, ಒಂದ್ ಸ್ವಲ್ಪ ಬಿಸಿಲ್, ಒಂಚೂರು ಬೊಬ್ಬೆ ಈತ ಬತ್ತಂದ ಕಾರ್ಯಕ್ರಮ ಕೂಡ ಒಂಚೂರು ಹೇಳ್ಬಿಟ್ಟು ಚಪ್ಪಾಳೆ ಬಿಸಿಲು ಬೊಬ್ಬೆ ಒಟ್ಟಿಗೆ ಸೇರಿದು ಬರ್ತಾನೆ. ಈ ಒಂದೇ ಜನ ಅನ್ನಲ್ಲ ಜಾಸ್ತಿ ಸೌಂಡ್ ಬರೋಡು, 40 ಜನ ಬರ್ಪೇರು. ಓಕೆ, ಒಟ್ಟಿಗೆ ಸೇರಿ ಚಪ್ಪಾಳೆ ಬಿಸಿಲು ಬೊಬ್ಬೆ ಕೊಡ್ಬೋದಾ?
ಓಕೆ 3, 2, 1 ಕೌಂಟ್ ಡೌನ್ ಮಾಡ್ತಾನೆ. ಚಪ್ಪಾಳೆ ಬಿಸಿಲು ಬೊಬ್ಬೆ ಬರಬೇಕು ಜೋರಾಗಿ. ಓಕೆ, ಹಿಂದ್ಗಡೆ ಬಾಯ್ಸ್ ಕೋಟ್ ಹಾಕಿರುವವರು 3 ಜನ ಚಂದ ಕಾಣ್ತಿದ್ರಿ ನನಗೆ. ಸೂಪರ್, ವೆರಿ ನೈಸ್. ಓಕೆ, ನೀವು ಸಹ ಸ್ವಲ್ಪ ವಿಸಿಲ್ ಎಲ್ಲ ಹಾಕ್ಬೇಕು. ಓಕೆ, 3, 2, 1 ಕೌಂಟ್ ಡೌನ್ ಸ್ಟಾರ್ಟ್ ಮಾಡಿದ್ರೆ ಜೋರಾಗಿ ಚಪ್ಪಾಳೆ ವಿಸಿಲ್ ಬೊಬ್ಬೆ ಬರಬೇಕು. ಓಕೆ, 3, 2, 1 ಸ್ಟಾರ್ಟ್. here we go. ಎಸ್, ಥ್ಯಾಂಕ್ ಯು. ಇನ್ನೊಂದು ಅದ್ಭುತವಾದ ಗೀತೆ. ಮ್ಯೂಸಿಕ್ ಗೀತಾಂಜಲಿ ಹಾಲು ಗಿನ್ನಿಗೆ ವಾರಿಗಣ್ಣಿಗೆ ನಮ್ಮೂರ ಹೆಣ್ಣಿಗೆ, ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳು ಹಣ್ಣಿಗೆ ನಮ್ಮೂರ ಹೆಣ್ಣಿಗೆ. ಓ ಕನಕಾಂಬರಿ ನೀರು ಬಾರದು ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದು ಉತ್ಸವ ಸಾಗೋಲ್ಲ. ಗೀತಾಂಜಲಿ ಹಾಲು ಗೆಣ್ಣಿಗೆ ಬಾರಿಗಣ್ಣಿಗೆ ನಮ್ಮೂರ ಹೆಣ್ಣಿಗೆ. ನೀರಾಗಲೇರಿನ ಮೈಯ ಮೇಲೆ ಜಾರಿ ಹೋಗಲು, ಬಾಜಾಗಲೇನಿನ ನಿನ್ನ ಅಂದ ಚಂದ ತೋರಲು, ಮಂಜಾಗಲೇನಿನ ನಿನ್ನ ಕೋಪ ತಂಪು ಮಾಡಲು, ತೇರಾಗಲೇನಿನ ನಿನ್ನ ಹೊತ್ತುಕೊಂಡು ಹೋಗಲು, ಕೇಳದೆ ದೇವಿ ವರವ ಕೊಡಲು, ಹೊಗಳದೆ ಹಾರಿ ಮನಸ್ಸು ಕೊಡಲು, ಓ ಕನಕಾಂಬರಿ ನೀನು ಬಾರದ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದ ಉತ್ಸವ ಸಾಗೋಲ್ಲ. ಗೀತಾಂಜಲಿ ಹಾಲು ಗೆಣ್ಣಿಗೆ ವಾರಿಗಣ್ಣಿಗೆ ನಮ್ಮೂರ ಹೆಣ್ಣಿಗೆ. ಡ್ಯಾನ್ಸ್ ಟೀಮ್ ರೆಡಿ ಆಯ್ತು ನೋಡಿ. ಕೈಲಾಸ ಕೈಯಲ್ಲಿ ನೀನು ನನ್ನ ಸಂಗ ಇದ್ದರೆ, ಆಕಾಶ ಜೇಬಲಿ ನಿನ್ನ ನಗು ಹೀಗೆ ಇದ್ದರೆ, ಕೋಲ್ಮಿಷು ಮಳೆ ನಿನ್ನ ಮಾತು ಕೇಳುತ್ತಿದ್ದರೆ, ನೀರ ಸಾಗರ ನಿನ್ನ ಭಾವ ಹೀಗೆ ಇದ್ದರೆ, ಓಡದೆ ನೀನು ಜಿಂಜಿಯಾದೆ, ಹಾರದೆ ನಾನು ಹಕ್ಕಿಯಾದೆ, ಓ ಕನಕಾಂಬರಿ ನೀನು ಬಾರದ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದ ಉತ್ಸವ ಸಾಗೋಲ್ಲ. ಗೀತಾಂಜಲಿ ಹಾಲು ಗೆಣ್ಣಿಗೆ ವಾರಿಗಣ್ಣಿಗೆ ನಮ್ಮೂರ ಹೆಣ್ಣಿಗೆ.
ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳಿ ಮಲ್ಲಿಗೆ ಬಾಳಿಂಬೆ ಹಣ್ಣಿಗೆ. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಅದ್ಭುತವಾದ ಹಾಡು, ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಇನ್ನಷ್ಟು ಬರ್ಲಿಕ್ಕೆ ಇದ್ದಾರೆ. ಅದಾದ್ಮೇಲೆ ಕಾರ್ಯಕ್ರಮ ಮುಂದುವರಿತಾ ಹೋಗ್ತಾ ಇದೆ. ಅಂಡ್ ಅದ್ಭುತವಾದ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇವತ್ತು ನಾವು ಎಲ್ಲರೂ, ನಾನು ಭಾವಿಸ್ತೇನೆ ಇವತ್ತು ನಾನೊಂದು ದೇವಸ್ಥಾನದಲ್ಲಿ ಇದ್ದೇನೆ ಅಂತ ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ನಿಷ್ಕಲ್ಮಶ ಮನಸ್ಸಿನ ಎಲ್ಲ ಮಕ್ಕಳು ನಮ್ಮ ಜೊತೆ ಸೇರಿದ್ದಾರೆ. ಆ ಮಕ್ಕಳಿಗೊಮ್ಮೆ ನಮ್ಮ ಪೇರೆಂಟ್ಸ್ನವರೊಮ್ಮೆ ಚಪ್ಪಾಳೆ ಕೊಡಬೇಕು, ಜೋರಾದ ಚಪ್ಪಾಳೆ ಕೊಡಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಕಾರ್ಯಕ್ರಮ ಮುಂದುವರಿಸ್ತಾ ಓಪನ್ ನೋಡಿ. ಓಕೆ, ಡ್ಯಾನ್ಸ್ ಮಾಡೋ ಮಕ್ಕಳು ಇದ್ರೆ ಅಲ್ಲಿ ಡ್ಯಾನ್ಸ್ ಮಾಡಬಹುದು. ಡ್ಯಾನ್ಸಿಂಗ್ ಸಾಂಗ್. ಓಕೆ, ಓಕೆ. ನಮ್ಮ ಜೊತೆ ಲೀಲಾಧರ್ ಶೆಟ್ಟಿಗರ್ ಸರ್ ಇದ್ದಾರೆ. ಅವರು ಸಹ ಒಂದು ಹಾಡು ಹಾಡ್ತಾರೆ. ಯಾವುದು ಸರ್? ಮುಂಬೈಯಿಂದ ಲೀಲಾಧರ್ ಶೆಟ್ಟಿಗರ್. ಮುಂಬೈಯಿಂದ ಬಂದಿದ್ದಾರೆ ನಮ್ಮ ಅತಿಥಿಯವರು. ಅವರಿಗೆ ಚಪ್ಪಾಳೆ ಬರಬೇಕು, ಜೋರಾದ ಚಪ್ಪಾಳೆ ಬರಬೇಕು. 101 ನೆನಪು ಬಂಧನ ಪಿಕ್ಚರ್. ಸರ್ ಮದುವೆ ಆಗಿದೆ ಅನ್ಸತ್ತಲ್ಲ? ಮದುವೆ ಆಗಿದೆ. ಅದೇ 101 ನೆನಪು. ಓಕೆ, ಗೊತ್ತಾಯ್ತು ಈಗ. ಓಕೆ, ಅವರು ವಿಡಿಯೋ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಸೊ ನೀವು ಹಾಡ್ಲಿಕ್ಕೆ ರೆಡಿ ಇದ್ದೀರಿ. 101 ನೆನಪು. ಓಕೆನಾ? ಓಕೆ, ಕರೆಕ್ಟ್. ನೆನಪು. ನೂರೊಂದು ನೆನಪು ಎದೆಯಾಳದಿಂದ ಆಡಾಗಿ ಬಂತು ಆನಂದದಿಂದ. ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರವೆಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ.
ಕನಸು ಅದೃಷ್ಟದಾಟ ತಂದಂತ ಸೊಗಸು ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಆನಂದದಿಂದ ತುಟಿ ಮೇಲೆ ಬಂದಂತ ಮಾತೊಂದೆ ಒಂದು ಎದೆಯಲ್ಲಿ ಉಳಿದಿತ್ತು 301 ಮೂರು ಗಂಟಲ್ಲಿ ಈ ಬಾಳ ನಂಟು ಕೇಳಿ ಪಡೆದಾಗ ಸಂತೋಷ ಉಂಟು ನಿಮ್ಮ ಹರುಷದಲ್ಲಿ ನನ್ನ ಉಸಿರಿರಲಿ ನಿಮ್ಮ ಹರುಷದಲ್ಲಿ ನನ್ನ ಉಸಿರಿರಲಿ ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ 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 ಥ್ಯಾಂಕ್ ಯು ವೆರಿ ಮಚ್. ಲೀಲಾಧರ್ ಸರ್ ನಮಸ್ತೆ. ಅದು ಎಷ್ಟು ನೆನಪುಗಳನ್ನು ಎಲ್ಲ ಉಳಿಸಿಕೊಂಡಿದ್ದೀರಿ ಸರ್, ಒಂದು ಸ್ವಲ್ಪ ಭಾವನೆಯನ್ನು ಹೇಳಿ ಸರ್. ಏನು ನೋಡು ದಾದನ್ನಲ್ಲ ಬನ್ನಿ ಈ ಕಾರ್ಯಕ್ರಮದ ಬಗ್ಗೆ ಆ್ಯಂಡ್ ನಮ್ಮನ ಪ್ರಕಾಶನ್ ಅಣ್ಣ ಬಗ್ಗೆ ಎಂಕಲ ಇತ್ತೆ ವೆಲ್ಕಮ್ ಮಲ್ಪಡ ನಿಜವಾದ ಸ್ಫೂರ್ತಿ ಫೌಂಡೇಶನ್ ಪಂಡ ಎಂಕಲ್ ಬಾಂಬೆಡ್ಲ ಅರೆನ್ಲೆತ್ತು ಸನ್ಮಾನ ಮಲ್ತಿದ್ದ ಈ ಜೋಕ್ಲೇನು ಈತ ಮಲ್ಲ ಒಂಜಿ ಸಾಂಕುನು ಪಂಡ ಮಲ್ಲ ವಿಷಯ ಅವು ಆರು ಒರಿಯರು ಮೆಹನತ್ ಮಲ್ತೊಂದುಲ್ಲೇರು ಮಸ್ತ್ ಖುಷಿ ಒಂದುಂಡು ಎಂಕಲ್ ನೆಡ್ದು ತುಂಬಲ ಬರ್ತದೆ ಸ್ಕೂಲು ಬರ್ತದೆ ಜೋಕ್ಲಿಗೆ ಬೋಡ್ತಿನ ಸಹಾಯ ಮಲ್ತಿದ್ದ ಬಾರ ಒಂಜಿ ಖುಷಿ ಆಪುಂಡು ಇನ್ನು ಈ ಕಲಾ ಸಂಭ್ರಮ ಮಲ್ಪುನ ಪಂಡ ಮಾಳ ಒಂಜಿ ಖುಷಿತ ವಿಷಯ ಎಂಕ್ಲಿಗೆ ಭಾರಿ ಸಂತೋಷ ಒಂದುಂಡು ಜೋಕಲ್ ನನಾತ್ ಎಡ್ಡಾದ ಆರು ನನಾತ್ ಕೆಲಸ ಮಲ್ಪಡು ಬಂದೆ ಯಾನು ಅದನ್ನ ಅರೆಗೆ ಯಾನು ಮನವಿ ಮಲ್ತೊಂದಿಲ್ಲ ಆಯ್ನಾತ್ ನಮ್ಮ ಸಪೋರ್ಟ್ ಮಲ್ಪುಗಾರೆಗೆ ಆಯ್ನಾತ್ ನಾನು ಅಲ್ಲ ಸ್ಕೂಲು ಬೆಳಗೊಂದು ಪೋಡು ಬಂದೆ ಯಾನು ವಿನಂತಿ ಮಲ್ತೊಂದಿಲ್ಲ. ಓಕೆ ನಮ್ಮ ಅತಿಥಿಲು ಕೆಲವು ಪೊರ್ತದಾರ್ಲ ನಮ್ಮನ ಅತಿಥಿ ಸತ್ಕಾರ ಸ್ವೀಕಾರ ಮಲ್ಪರಲ್ಲ ಅಂಚಾದಿಪ್ಪನಾಗ ಲೀಲಾಧರ್ ಸರ್ ಸರ್ಗವರ ಜೋರಾದ ಚಪ್ಪಾಳೆ ಮಾತೆಲ್ಲ ಕೊರ್ಕ ಮಾತೆಲ್ಲ ಅಂಚನೆ. ಓಕೆ, ಇನ್ನೊಂದು ಅದ್ಭುತವಾದ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ತುಳು ಸಾಂಗ್ಸ್ ಬೇಕಂತ ಹೇಳಿದ್ರಲ್ಲಿ ಒಮ್ಮೆ ತುಳು ಸಾಂಗ್ಸ್ ಬೇಕಲ್ವಾ? ಓಕೆ. ಮೋಕೆದ ಸಿಂಗಾರಿ ಉಂಟು ದೇವಯ್ಯಾರಿ ಮೋಕೆದ ಸಿಂಗಾರಿ ಉಂಟು ದೇವಯ್ಯಾರಿ ಯಾನು ಮೂಲೆ ಕಾತುಂದುಲ್ಲೆ ಮದತೆ ಪೋಪನ ಓ ಪೊಣ್ಣೆಯನ್ನ ಮೋನೆ ತೂದು ತಾಯೇ ಕೋಪನ
ಮೋಕಿದ ಸಿಂಗಾರಿ ಒಂದು ದೇವಯ್ಯಾರಿ. ಜಾಜಿ ಪೂತರೇಟ ದೀದು ಓಡೆ ಪೋಪದೆ ಆಜಿ ಮೂಜಿ ಪಕ್ಷದಿಂದ ದಾನೆ ಸೋಕುದೆ ಆಚಿಕೇಡು ಮೋನೆ ನಿನ್ನ ಕಂತ ದಾನದೆ ಓಲು ತೂದು ಓಲು ಪೋಪ ಸ್ವರ್ಗ ಮೂಲದೆ ಓಲು ತೂದು ಓಲು ಪೋಪ ಸ್ವರ್ಗ ಮೂಲದೆ ಮೋಕಿದ ಸಿಂಗಾರಿ ಒಂದು ದೇವಯ್ಯಾರಿ. ನೀಲಿ ಕಣ್ಣು ತೂದು ನಿನ್ನ ಪೊರ್ಲು ಪಂಪೆರೆ ಆಲು ಪನ್ನು ಏರು ಪಂದು ಎನಡಕೆ ನೆರೆ ಊರು ಪೂರ ಕಾತೊಂದುಂಡು ಕೈನು ಪಾತೆರೆ ಭಾಗ್ಯವಂತೆ ಒರಿಯಾನ ಮದಿಮೆಯಾವರೆ ಭಾಗ್ಯವಂತೆ ಒರಿಯಾನ ಮದಿಮೆಯಾವರೆ ಮೋಕಿದ ಸಿಂಗಾರಿ ಒಂದು ದೇವಯ್ಯಾರಿ. ಯಾನು ಮೂಲೆ ಕಾತುಂದುಲ್ಲೆ ಮದತೆ ಪೋಪನ ಓ ಪೊನ್ನೆಯನ್ನ ಮೋನೆ ತೂದು ಗಾಯೆ ಕೋಪನ ಮೋಕಿದ ಸಿಂಗಾರಿ ಒಂದು ದೇವಯ್ಯಾರಿ. ಒಂದು ಚಪ್ಪಾಳೆ ಜೋರಾದ ಬರೋಣ ಮಾತೆಲ್ಲ. ಥ್ಯಾಂಕ್ ಯು. ಓಕೆ, ಇನ್ನೊಂದು ಅದ್ಭುತವಾದ ಭಾವಗೀತೆ ಮುನಿಸು ತರವೇ. ಈ ಸಾಂಗ್ ಯಾರಿಗೆಲ್ಲ ಇಷ್ಟ ಅಂತ ಕೈ ಎತ್ಬೋದಾ? ಎಲ್ರಿಗೂ ಇಷ್ಟನಾ? ಓಕೆ, ಈ ಹಾಡನ್ನು ಬರೆದವರು ಯಾರಂತ, ಸಾಹಿತ್ಯ ಯಾರಾದ್ರೂ ಗೊತ್ತಿದೆಯಾ? ಗೊತ್ತಿದ್ದವರು ಹೇಳ್ಬೋದು, ಒಂದು ಪ್ರೈಸ್ ಕೊಡುವ. ಅದು ಅದ್ಭುತವಾದ ಮುನಿಸು ತರವೇ ಮುಗ್ದೆ ಅನ್ನುವಂಥದ್ದು ಈ ಸಾಹಿತ್ಯ ಯಾರು ಬರೆದವರು ಅಂತ ಹೇಳಬೇಕು ಅಷ್ಟೇನೆ. ಓಕೆ, ಮುಂದಿನ ಗೀತೆ ಮುನಿಸು ತರವೇ. ಮುನಿಸುತ್ತರವೇ ಮಗುದೇ ಹಿತವಾಗಿ ನಗಲು ಬಾರದೆ
ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮಿನ್ನಲು. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮಿನ್ನಲು. ನವಭಾವ ತುಂಬಿ ತುಂಬಿ ಮನ ಹಾಡಲು, ನವಭಾವ ತುಂಬಿ ತುಂಬಿ ಮನ ಹಾಡಲು. ತೆರೆದಂತಿದೆ ಭಾಗ್ಯದ ಬಾಗಿಲು, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಜೀವನದ 100 ಕನಸು ನನಸಾಗಿದೆ, ಜೀವನದ 100 ಕನಸು ನನಸಾಗಿದೆ. ಮುನಿಸೇತಕ್ಕೆ ಈ ಬಗೆ ಮೂಡಿದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ. ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ. ವಾಗರ್ಥದಂತೆ ನಮ್ಮ ಈ ಮೈಮನ, ವಾಗರ್ಥದಂತೆ ನಮ್ಮ ಈ ಮೈಮನ. ಜೊತೆ ಸೇರಲು ಜೀವನ ಪಾವನ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೇ ಮುಗುದೇ 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 ಹಿತವಾಗಿ ಹಿತವಾಗಿ
ಹಿತವಾಗಿ ನಗಲು ಬಾರದೆ. ಥ್ಯಾಂಕ್ ಯು. ಯಾರು ಬರ್ದವರು? ಸಾಹಿತ್ಯ ಯಾರು ಬರ್ದವರು ಅಂತ ಹೇಳ್ಬೋದಾ? ಯಾರಿಗಾದ್ರೂ ಗೊತ್ತಾಗಿಲ್ವಾ? ಸುಬಣ್ಣಿ ಏರಿ ಜೋರಾಗಿ ಹೇಳ್ಬೇಕು ಅಲ್ಲಿಂದ. ಓಕೆ, ಯಾರು ಬರ್ದವರು ಈ ಸಾಹಿತ್ಯವನ್ನು? ನಮ್ಮ ಜಿಲ್ಲೆಯವರೇ. ಸೊ ಗೊತ್ತಿರಬಹುದು, ನೀವೊಂದು ಗೂಗಲ್ ಸರ್ಚ್ ಮಾಡಿದ್ರೆ ಸಹ ಸಿಕ್ತಿತ್ತು. ಸಿ ಅಶ್ವಥ ಅದು ಅಲ್ಲ, ಅದು ಹಾಡಿರೋದು ಸಹ ಅವರಲ್ಲ. ಸೊ ಎಸ್, ಗಟ್ಟಿಮೇಳ ಅಲ್ಲ. ಯಾರು? ಸುಬ್ರಯ್ಯ ಇಸ್ ದ ರೈಟ್ ಆನ್ಸರ್. ತಮ್ಮ ಹೆಸರು? ಅವ್ರಿಗೊಮ್ಮೆ ಜೋರಾದ ಚಪ್ಪಾಳೆ ಬರಲಿ, ಜೋರಾದ ಮಾತಿರಲ್ಲ, ಜೋರಾದ ಚಪ್ಪಾಳೆ ಬರಲಿ. ಇಸ್ ದ ರೈಟ್ ಆನ್ಸರ್ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಈ ಸಾಹಿತ್ಯವನ್ನು ಬರೆದವರು ಸುಬ್ರಯ್ಯ ಚೊಕ್ಕಾಡಿ ಅವರೇ. ಒಂದು ಅದ್ಭುತವಾದ ಗೀತೆಯನ್ನು ಸಾಹಿತ್ಯ ಬರೆದವರು ನಮ್ಮ ಸುಬ್ರಯ್ಯ ಚೊಕ್ಕಾಡಿ ಅವರು. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನು ಅದ್ಭುತವಾದ ಗೀತೆಗಳೊಂದಿಗೆ ಕಾರ್ಯಕ್ರಮ ಮುಂದುವರಿಸ್ತಾ ಇನ್ನೊಂದು ಅದ್ಭುತವಾದ ಗೀತೆ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾನೇ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾನೇ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಆಹಾ 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 ಆಹಾ. ಚಲಿಸುವ ಕಾಲವು ಕಲಿಸುವ ಪಾಠವಾ, ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಚಲಿಸುವ ಕಾಲವು ಕಲಿಸುವ ಪಾಠವಾ, ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ ಎನ್ನುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ. ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ, ನಿನಗೆ ಅನುಭವ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ,
ಬಾಳಲಿ ನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾನೇ ನನ್ನ ಮಾತು ಸುಳ್ಳಲ್ಲ ಓ ನನ್ನಾನೇ ನನ್ನ ಮಾತು ಸುಳ್ಳಲ್ಲ ಕರುಣೆಗೆ ಬೆಲೆಯಿದೆ ಪುಣ್ಯಕ್ಕೆ ಫಲವಿದೆ ದಯವ ತೋರುವ ಮಣ್ಣಿನ ಗುಣವಿದೆ ಸಾವಿರ ಸುಳಿಯಲಿ ಸಿಲುಕಿದ ಜೀವಕ್ಕೆ ಜೀವ ನೀಡುವ ಹೃದಯವೇ ದೈವವು ಹರಸಿದ ಕೈಗಳು ನಮ್ಮನ್ನು ಬೆರೆಸುತ್ತಾ ವಿಧಿಯ ಬರಹವಾಗಿ ಮೌನದಲ್ಲೇ ನಮ್ಮನ್ನು ಕಾಯುತ್ತಾ ಪ್ರತಿಫಲ ಬಯಸದೆ ತೋರಿದ ಕರುಣೆಯು ಮೊದಲು ಮನುಜನೆಂಬ ಸ್ವಾರ್ಥಕತೆಯ ನೆಮ್ಮದಿ ತರುವುದು ನೆಮ್ಮದಿ ತರುವುದು ಏನಾಗಲಿ ಮುಂದೆ ಸಾಗು ನೀ ಪ್ರೀತಿಗಾಗಿ ಬದುಕು ಬಾಳಲಿ ಪ್ರೀತಿಗಾಗಿ ಬದುಕು ಬಾಳಲಿ ಓ ನನ್ನಾನೇ ಪ್ರೀತಿ ಎಂದು ಸುಳ್ಳಲ್ಲ ಓ ನನ್ನಾನೇ ಪ್ರೀತಿ ಎಂದು ಸುಳ್ಳಲ್ಲ ಆಹಾ 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 ಲಾ 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 la 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 la. ಥ್ಯಾಂಕ್ ಯು. ಕಾರ್ಯಕ್ರಮ ಇತ್ತೀಚೆಗೆ ಎಲ್ಲ ಅತಿಥಿ ಬಾಂಧವರು ನಮ್ಮ ಜೊತೆ ಸೇರ್ಲಿಕ್ಕಿದ್ದಾರೆ ಅಂಡ್ ಮುಂದಿನ ಕಾರ್ಯಕ್ರಮ ಸಭಾ ಕಾರ್ಯಕ್ರಮದ ಮುಂದಕ್ಕೆ ಹೋಗ್ತಾ ಇದ್ದೇವೆ ಅಂಡ್ ಇಷ್ಟೊತ್ತು ಹಾಡಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಪ್ರಕಾಶ್ ನನಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅಂಡ್ ನನ್ನ ಹೆಸರು ಉಮೇಶ್ ಕೋಟೆ ಮೊಹಮ್ಮದ್ ಬದವ್ ಅಂತ ನನಗೆ ಒಮ್ಮೆ ಕಡೆಯ ಒಂದು ಜೋರಾದ ಚಪ್ಪಾಳೆ ಸಿಗ್ಬೋದಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು. ಉತ್ತಮವಾದ ಗಾಯನ ಪ್ರದರ್ಶನವನ್ನು ನೀಡಿಕೊಟ್ಟಂತಹ ಉದಯಗಾನ ಸಂಭ್ರಮ ಸಪ್ತಸರ ಮೆಲೋಡಿಸ್ ಉಮೇಶ್ ಕೋಟ್ಯಾನ್ ಇವರಿಗೆ ನಾನು ನಮ್ಮ ಎಲ್ಲ ಶಾಲಾ ಮಕ್ಕಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಈಗ ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿರುವುದು. ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀಮತ್ ಉಮಾನಾಥ್ ಕೋಟ್ಯಾನ್, ಶಾಸಕರು ಮುಲ್ಕಿ ಮೂಡಬಿದ್ರಿ ವಿಧಾನ ಕ್ಷೇತ್ರ, ಹಾಗೆ ಇಂದಿನ ಸ್ಫೂರ್ತಿ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಧನಂಜಯ್ ಮೂಡಬಿದ್ರಿ ಹಿರಿಯ ಪತ್ರಕರ್ತರು, ಹಾಗೆ ಇಂದಿನ ಮುಖ್ಯ ಅತಿಥಿಗಳಾದ ಶ್ರೀ ಅಭಯ್ ಚಂದ್ರ ಜೈನ್, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ ಅರ್ಜುನ್ ಬಂಡರ್ಕರ್, ಅಧ್ಯಕ್ಷರು ಸೇವಾ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು, ಶ್ರೀ ಮಿಥುನ್ ರೈ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ, ಡಾಕ್ಟರ್ ಅಮರ್ಶೀಶ್ ಶೆಟ್ಟಿ ಅಸೋಸಿಯೇಟ್ ಡೀನ್ ಸೋಷಿಯಲ್ ವೆಲ್ಫೇರ್ ನಿಟ್ಟೆ, ಹಾಗೆ ಲೀಲಾಧರ್ ಶೆಟ್ಟಿಗರ್ ಕಾರ್ಯದರ್ಶಿ ಪದ್ಮಶಾಲಿ ಸಮಾಜ ಸೇವಾ ಸಂಘ ಮುಂಬೈ, ಶ್ರೀ ರತ್ನಗರ್ ಶೆಟ್ಟಿ ಕಂಡಿಗ ಅಧ್ಯಕ್ಷರು ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ಡ್ ಬೆಳವಾಯಿ, ಶ್ರೀ ಸುದರ್ಶನ್ ಎಂ ಮಾಜಿ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ, ಶ್ರೀ ರಾಜೇಶ್ ಸುವರ್ಣ ಸಂಚಾಲಕರು ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ಡ್ ಬೆಳವಾಯಿ, ಶ್ರೀ ಅಬುಲಾಲ್ ಪುತ್ತಿಗೆ ಉದ್ಯಮಿ ಮೂಡಬಿದ್ರಿ, ಶ್ರೀ ಅಶ್ವಿನ್ ಚೇಪಿರೇರ ಉದ್ಯಮಿ ಮೂಡಬಿದ್ರಿ ಇವರೆಲ್ಲರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಸ್ಫೂರ್ತಿ ಕಲಾ ಸಂಭ್ರಮದ ಈ ಒಂದು ಸಭಾ ಕಾರ್ಯಕ್ರಮ ಈಗಷ್ಟೇ ಕೆಲವೇ ಹೊತ್ತಲ್ಲಿ ಪ್ರಾರಂಭ ಆಗಲಿಕ್ಕೆ ಬಂಧುಗಳೇ, ಬಂದಿರತಕ್ಕಂತಹ ಅತಿಥಿ ಅಭ್ಯಾಗತರು ನಮ್ಮನ್ನೆಲ್ಲ ಸೇರಿಕೊಂಡಿದ್ದಾರೆ. ಇವಾಗ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ತಾವೆಲ್ಲರೂ ಕೂಡ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಪಡಬೇಕು ಅಂತ ಕೇಳಿಕೊಳ್ತಾ
ಜಿಹಾದ್. ಇಂದಿನ ಸಭಾ ಕಾರ್ಯಕ್ರಮದ ಅತಿಥಿ ಅಭ್ಯಾಗತರು ನಮ್ಮೊಟ್ಟಿಗೆ ಇದ್ದಾರೆ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುವಂತಹ ನಮ್ಮ ಕ್ಷೇತ್ರದ ಶಾಸಕರು ಆಗಿರುವಂತಹ ಶ್ರೀ ಉಮಾನಾಥ್ ಕೋಟ್ಯನ್ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಅರ್ಜುನ್ ಬಂಡೇರ್ಕರ್ ಹಾಗೂ ಸುರೇಶ್ ಪೂಜಾರಿ ಗೋಳರ, ಧನಂಜಯ್ ಮೂಡುಬಿದ್ರೆ, ಮಿಥುನ್ ರೈ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ, ಡಾಕ್ಟರ್ ಅಮರಶ್ರೀ ಶೆಟ್ಟಿ ಹಾಗೂ ಲೀಲಾಧರ್ ಶೆಟ್ಟಿಗರ್ ಹಾಗೂ ರತ್ನಾಕರ್ ಶೆಟ್ಟಿ ಖಂಡಿಗ, ಸುದರ್ಶನ್ ಹೇಮ್ ಮಾಜಿ ಅಧ್ಯಕ್ಷರು ದಕ್ಷಿಣ ಕನ್ನಡದ ಬಿಜೆಪಿ, ಶ್ರೀ ರಾಜೇಶ್ ಸುವರ್ಣ ಸಂಚಾಲಕರು ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ಡ್ ಬೆಳವಾಯ್, ಅಬುಲಾಲ್ ಪುತ್ತಿಗೆ ಉದ್ಯಮಿ ಮೂಡಬಿದ್ರೆ, ಅಶ್ವಿನ್ ಚೆ ಪಿರೇರ ಉದ್ಯಮಿ ಮೂಡಬಿದ್ರೆ. ಸ್ಫೂರ್ತಿ ಕಲಾ ಸಂಭ್ರಮದ ಈ ಒಂಚಿ ಸಭಾ ಲೇಸಿಗೆ ಬೈದನ ಭಿನ್ನರೇನು ಮೋಕಿಡ್ ಅರ್ಥ ಬಿಡ್ತೀರಿ ಎದ್ಕೊಂದೊಂದಲ್ಲೇ ಈ ಒಂಜಿ ಸಭಾ ಲೇಸ್ ಕೆಲವೇ ಪುರ್ತುಡು ಪ್ರಾರಂಭವರೆಗೊಂಡು ಈ ಒಂದು ಸಭಾ ಕಾರ್ಯಕ್ರಮ ಕೆಲವೇ ಹೊತ್ತಲ್ಲಿ ಪ್ರಾರಂಭ ಆಗ್ಲಿಕ್ಕಿದೆ ಬಂಧುಗಳೇ. ನಾವೆಲ್ಲರೂ ಕೂಡ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಪಡೆದು ಈ ಒಂದು ಕಾರ್ಯಕ್ರಮದ ಯಶಸ್ವಿಯನ್ನ ಮಾಡಿಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸ್ಫೂರ್ತಿ ಕಲಾ ಸಂಭ್ರಮ 2025ರ ಈ ಒಂದು ಸಭಾ ಕಾರ್ಯಕ್ರಮ ಕೆಲವೇ ಹೊತ್ತಲ್ಲಿ ಪ್ರಾರಂಭ ಆಗ್ಲಿಕ್ಕಿದೆ. ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ದೇವರ ಮಕ್ಕಳ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಪಡೆದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಆತ್ಮೀಯವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪೋಷಕರಿಗೂ, ಮಕ್ಕಳಿಗೂ ಹಾಗೂ ಶಿಕ್ಷಕರಿಗೂ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ವೀಕರಿಸೈ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ ಏಕದಂತ ವೈಕಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇ ರಂಭಾ सर्पभूषा मूषकवाहन सर्पभूषा सा नि नि प प म म ग ग स स नि स ग म प नि सा नि सा नि सा सा मूषकवाहन सर्पभूषा अडिगडिगे निन्ननु ನೆನೆದು ವಂದಿಪೆವು ಶ್ರೀ ಗಣೇಶ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ 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 ನೇಶ ನೇಶ ಶಾ 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 ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ ಗಜವದನ ಹೇ ರಂಭಾ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಕನೆ 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 ನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕ
ನಾಟಕ ಸ್ವೀಕರಿಸೈ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇ ಹಾಲ್ ಸ್ಫೂರ್ತಿ ಕಲಾ ಸಂಭ್ರಮ 2025 ಸಭಾ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಸುರುಕದ ನಮ್ಮ ನಮ್ಮಿನ ಚಿತ್ರ ವಿಘ್ನೇಶ್ವರ ದೇವರನ್ನು ವಿಘ್ನದ ಅಧಿಪತಿ ವಿಘ್ನೇಶ್ವರ ದೇವರನ್ನು ತುಂದುವ ಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯಸು ಸರ್ವದ ಅಂಚನೆ ಗ್ರಾಮ ದೇವರನ್ನು ಪತ್ತು ಬಿರಿಯನ್ನು ಗೊಡೆಯದು ನಿಟೆಪ ಅಡ್ಡೋನು ಬರೊಂದು ಜಾಗದ ದೈವ ದೇವರಿಗೆ ಕೈ ಮುಗಿಯೊಂದು ಮೂಡೈ ಪಡ್ಡ ಇತಿನ ಕೈ ಬಡಕೈ ನೆಲೆಯತಿನ ಸರ್ವಶಕ್ತಿಯಿಂದ ನೆನವರಿಕೆ ಮಲ್ತೊಂದು ಸ್ಫೂರ್ತಿ ಕಲಾ ಸಂಭ್ರಮದ ಈ ಒಂಜಿ ಸಭಾ ರೇಸಿನ ಸುರುಮಲ್ಪರನಿಗಳ ಮಾತ್ರಡಲ ಅನುವನುಕೇನೊಂದುಲ್ಲೆ ಒಂದಲೇ ಈ ಒಂಜಿ ಕಾರ್ಯಕ್ರಮಡು ಅತಿಥಿ ಅಭ್ಯಾಗತರನ್ನು ಸಭೆಗೆ ಲೆಪ್ಪುನ ಚಿತ್ರನ ಹೊರತು ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿ ಅಭ್ಯಾಗತರಾಗಿ ಬಂದಿರತಕ್ಕಂತ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಿರತಕ್ಕಂತ ಶ್ರೀ ಉಮನಾಥ್ ಕೋಟ್ಯನ್ ಶಾಸಕರು ಮುಲ್ಕಿ ಮೂಡುಬಿದಿರೆ ಕ್ಷೇತ್ರ, ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವರು ಶ್ರೀ ಅರ್ಜುನ್ ಭಂಡಾರ್ಕರ್, ಅಧ್ಯಕ್ಷರು ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು, ಅದೇ ರೀತಿಯಾಗಿ ಸುರೇಶ್ ಪೂಜಾರಿ ಗೋಳಾರ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಳವಾಯಿ. ಇಂದಿನ ಸ್ಫೂರ್ತಿ ರತ್ನ ಪ್ರಶಸ್ತಿ ಪುರಸ್ಕೃತರು ಧನಂಜಯ ಮೂಡುಬಿದಿರೆ ಹಿರಿಯ ಪತ್ರಕರ್ತರು, ಅದೇ ರೀತಿಯಾಗಿ ಅಮರಶ್ರೀ ಶೆಟ್ಟಿ ಅಸೋಸಿಯೇಷನ್ ಡೀನ್ ಸ್ಟೂಡೆಂಟ್ ನಿಟ್ಟೆ, ಲೀಲಾಧರ್ ಶೆಟ್ಟಿಗಾರ್ ಉಪಾಧ್ಯಕ್ಷರು ಪದ್ಮಶಾಲಿ ಸಮಾಜ ಸೇವಾ ಸಂಘ ಮುಂಬೈ, ರತ್ನಾಕರ್ ಶೆಟ್ಟಿ ಕಂಡಿಗ ಅಧ್ಯಕ್ಷರು ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ ಬೆಳವಾಯಿ, ಶ್ರೀ ಸುದರ್ಶನ್ ಎಂ ಮಾಜಿ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ, ರಾಜೇಶ್ ಸುವರ್ಣ ಸಂಚಾಲಕರು ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ ಬೆಳವಾಯಿ, ಶ್ರೀ ಅಬುಲಾಲ್ ಪುತ್ತಿಗೆ ಉದ್ಯಮಿ ಮೂಡಬಿದ್ರೆ, ಶ್ರೀ ಅಶ್ವಿನ್ ಜೆ ಪಿರೇರ ಉದ್ಯಮಿ ಮೂಡಬಿದ್ರೆ. ಇವರನ್ನೆಲ್ಲರನ್ನೂ ಕೂಡ ಈ ಒಂದು ಸಂಸ್ಥೆಯ ಸ್ಥಾಪಕರು ಆಗಿರುವಂತಹ ಪ್ರಕಾಶ್ ಜೈ ಶೆಟ್ಟಿಗಾರ್ ವೇದಿಕೆಗೆ ಬರಮಾಡಿಕೊಳ್ಳಬೇಕು. ದಯವಿಟ್ಟು ಜೋರಾದ ಕೈ ಚಪ್ಪಾಳೆಯೊಂದಿಗೆ ಈ ಒಂದು ಸ್ಫೂರ್ತಿ ಕಲಾ ಸಂಭ್ರಮದ ಸಭಾ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅತಿಥಿ ಅಭ್ಯಾಗತರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ಈ ಒಂದು ಸಂದರ್ಭಗಳು ಈ ಒಂದು ಸ್ಫೂರ್ತಿ ಕಲಾ ಸಂಭ್ರಮದ ವೇದಿಕೆಗೆ ಬೈದನಚಿತನ ಬಿನ್ನೆರನೆ ಈ ಒಂದು ಮಿತ್ತ ಚಾವಡಿಗೆ ಲೆಪ್ಪುನಚಿತ ಪೊರ್ತು ಜೋರೈನ ಕೈ ತಾಟಿದ ಉರುಟು ಹುಚ್ಚಿ ಮಿತ್ತ ಚಾವಡಿಗೆ ಬೈದನಚಿತ ಮಾತಾ ಬಿನ್ನೆರನ್ನ ಮೋಕೆಡಿಗೆ ಎತ್ಕೊಂಡ ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇ ರಂಭಾ ಈ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಕನೆ 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 ನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಕಾನೆ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ನೇ 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 ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಸ್ಫೂರ್ತಿ ಸಂಸ್ಥೆಯ ಅಧ್ಯಕ್ಷರು ಲತಾ ಸುರೇಶ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ವಸಂತ್ ಶೆಟ್ಟಿ ಉಪಾಧ್ಯಕ್ಷರು ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ ಬೆಳವಾಯಿ ಇವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದಾವೆ ಬಂಧುಗಳೇ. ಇವರು ವಿಶೇಷ ಅನ್ನೋ ಮಾತು ನಮಗೆ ಸುಲಭದ ವ್ಯಾಖ್ಯಾನ, ಆದರೆ ಇವರ ನಗು ಹೇಳುತ್ತದೆ ವಿಶೇಷ ಅಂದರೆ ಹೋರಾಟ, ಹೆಜ್ಜೆಗಳು ನಿಧಾನವಾಗಬಹುದು ಆದರೆ ಗುರಿ ಸ್ಪಷ್ಟ.
ಮಾತು ತಡವಾಗಬಹುದು, ಆದರೆ ಭಾವನೆ ಶುದ್ಧ. ಬಲ ಕಡಿಮೆ ಇರಬಹುದು, ಆದರೆ ಧೈರ್ಯ ಅಪಾರ. ಸ್ಪರ್ಧೆ ಇವರ ಜೀವನವಲ್ಲ, ಸಾಧನೆ ಇವರ ಸ್ವಭಾವ. ಇವರು ನೆರವಿನ ಬೇಡಿಕೆಯಲ್ಲ, ನಂಬಿಕೆಯ ನೆನಪು. ಇವರು ದೌರ್ಬಲ್ಯದ ಕಥೆಯಲ್ಲ, ಮಾನವೀಯತೆಯ ಮಹಾಕಾವ್ಯ. ಇವರು ವಿಶೇಷ ಅಲ್ಲ ಅಂತ ಹೇಳಿದರೆ ಅದು ಇವರ ತಪ್ಪಲ್ಲ, ನಮ್ಮ ದೃಷ್ಟಿಕೋನತೆಯ ಕೊರತೆ, ದೃಷ್ಟಿಯ ಕೊರತೆ. ವಿಶೇಷ ಅಂದರೆ ನೀವೇ ಅಂತ ಸುಂದರವಾದ ಮಾತನ್ನ ಹೇಳುತ್ತಾ ಒವಿ ಒಂಜಿ ಸಭಾ ಕಾರ್ಯಕ್ರಮ ಒವಿ ಒಂಜಿ ಕಾರ್ಯಕ್ರಮ ಶುರು ಮಲ್ಪಡುಂದಂಡ ನಮ್ಮ ನಮ್ಮಿನಂಚಿತನ ದೇವೇರ್ನ ಆಶೀರ್ವಾದ ನಮಗೆ ಖಂಡಿತವಾದ್ಲ ಬೋಡಿಗೆ ಸುರುಕಾದ ನಮ್ಮ ಆ ದೇವೇರ್ನ ಸ್ತುತಿ ಸ್ಮರಣೆಯನ್ನು ಮಲ್ತೊಂದು ಈ ಒಂಜಿ ಕಾರ್ಯಕ್ರಮಗೂ ಮುನ್ನಡೆನ ದೀಕ ಅಂದು ಪನೊಂದು ಈ ಶಾಲೆದ ಶಿಕ್ಷಕಿಯರಿಡದು ಪ್ರಾರ್ಥನೆ. ಈ ನುಡಿಗಳು ಈ ಮನಗಳು ನಿನ್ನ ಪ್ರೀತಿಯ ಈ ಕರಗಳು ಎಲ್ಲವೂ ನಿನದೇ ದೇವಾ. ತಂಗಾಳಿಯ ಬೆಳದಿಂಗಳು ಬೆಳದಿಂಗಳ ಹೊಸ ಕಂಗಳು ಎಲ್ಲವೂ ನಿನದೇ ದೇವಾ. ಈ ನುಡಿಗಳು ಈ ಮನಗಳು ನಿನ್ನ ಪ್ರೀತಿಯ ಈ ಕರಗಳು ಎಲ್ಲವೂ ನಿನದೇ ದೇವಾ. ತಂಗಾಳಿಯ ಬೆಳದಿಂಗಳು ಬೆಳದಿಂಗಳ ಹೊಸ ಕಂಗಳು ಎಲ್ಲವೂ ನಿನದೇ
ಬಾರಿ ಪುರ್ಲುಡೆ ದೇವಿರನ ಸ್ಮರಣೆ ಮಲ್ತಿನ ಚಿತ್ರ ಮಾತಾ ಶಿಕ್ಷಕಿಯರಿಗಳ ಉಡೋಲ್ ತಿಂಚಿನ ಸೊಲ್ಬಿಲಿನ ಸಂದೈತ ಮಲ್ತೊಂದು ನನ್ನ ತುಂಬುದ ಕಾರ್ಯಕ್ರಮ ಕಣ್ಣು ತೆರೆದಾಗ ಜನನ, ಕಣ್ಣು ಮುಚ್ಚಿದಾಗ ಮರಣ, ಕಣ್ಣು ತೆರೆದು ಮುಚ್ಚುವ ಸಮಯವೇ ಆತನ ಜೀವನ. ಆ ಜೀವನದಲ್ಲಿ ನಾವು ಮಾಡಿದ ಸತ್ಕಾರ್ಯಗಳು, ನಾವು ಈ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದೇವೆ, ಏನೆಲ್ಲ ಸಾಧಿಸಿದ್ದೇವೆ ಎಂಬುದು ಮುಖ್ಯವಾಗಿರ್ತದೆ ಬಂಧುಗಳೇ. ಜೀವನದಲ್ಲಿ ಮೊದಲು ಬರೋದೇ ಅನುಮಾನ, ಅನಂತರ ಆಗೋದು ಅವಮಾನ, ಅನಂತರ ಸನ್ಮಾನ. ಇವತ್ತು ನಿರಂತರವಾಗಿ ತನ್ನ ಅಂಗಹೀನತೆಯ ಬಗ್ಗೆ ಅವಮಾನವನ್ನ ಪಡೆದು ಆ ಅವಮಾನಕ್ಕೆ ಕುಗ್ಗದೆ ಜಗ್ಗದೆ ಮುನ್ನಡೆದು ನಿರಂತರವಾಗಿ ಅವಮಾನವನ್ನ ಎದುರಿಸಿ ತನ್ನ ಮಗನೂ ಕೂಡ ವಿಶೇಷ ಚೇತನ ಆಗಿದ್ದರಿಂದ ಈ ಸಮಾಜದಲ್ಲಿ ಅದೆಷ್ಟೋ ಅವನಂತೆ ವಿಶೇಷ ಚೇತನ ಮಕ್ಕಳಿರಬಹುದು. ನಮಗೆ ಆದಂತಹ ಅವಮಾನ ಅವರು ಯಾರಿಗೂ ಆಗಬಾರದು, ಅವರನ್ನು ಈ ಸಮಾಜದ ಮುನ್ನೆಲೆಗೆ ತರಬೇಕು, ಅವರು ನಮ್ಮಂತೆಯೇ ಬದುಕಿ ಬಾಳಬೇಕು ಎಂಬ ಸಂಕಲ್ಪವನ್ನು ತೊಟ್ಟಂತಹ ನಮ್ಮ ಪ್ರಕಾಶ್ ಜೆ ಶೆಟ್ಟಿಗಾರ್ ಅವರು ತನ್ನ ಶ್ರೀಮತಿಯ ಜೊತೆಗೂಡಿ ಕಟ್ಟಿ ಬೆಳೆಸಿದ ಸಂಸ್ಥೆ ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆ. ಬಂಧುಗಳೇ, 8 ವರ್ಷಗಳಿಂದ ನಡೆದು ಬಂದ ಹಾದಿಯ ಬಗ್ಗೆ ಈ ಒಂದು ಸ್ಫೂರ್ತಿ ಕಲಾ ಸಂಭ್ರಮದ ಈ ಒಂದು ವೇದಿಕೆಯಲ್ಲಿ ವರದಿ ವಾಚನ ಪ್ರಾಸ್ತಾವಿಕವಾದಂತಹ ನುಡಿ ಹಾಗೂ ಬಂದಿರತಕ್ಕಂತಹ ನಮ್ಮ ಜೊತೆಯಾಗಿರ್ತಕ್ಕಂತಹ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಬೇಕು ಅಂತೇಳಿ ಪ್ರಕಾಶ್ ಜೆ ಶೆಟ್ಟಿಗಾರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಹಾಗೆ ಶುಭ ಮುಂಜಾನೆ, ಈಗ ಶುಭ ಮಧ್ಯಾಹ್ನ ಆಗ್ತಾ ಬಂತು. ಮೊದಲನೇದಾಗಿ ಎಲ್ಲರಿಗೂ CH ಅಬ್ದುಲ್ ಗಫೂರ್ ಹಾಗೂ ಸುನಿಲ್ ಮೆಂಡನ್ ಸರ್ ವೇದಿಕೆ ಬರಬೇಕು. ದಯವಿಟ್ಟು ವೇದಿಕೆ ಬನ್ನಿ ಇಬ್ಬರು. ಹಾಗೆ ಸರಿಯಾದ ಸಮಯಕ್ಕೆ ಶಾಸಕರು ಕೂಡ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ಆಗಿರುವಂತಹ ನಮ್ಮ ನೆಚ್ಚಿನ ಶಾಸಕರು ಆಗಿರುವಂತಹ ಶ್ರೀಯುತ ಉಮಾನಾಥ್ ಕೋಟ್ಯಾನ್ ಇವರು ನಮ್ಮ ಜೊತೆಯಾಗ್ತಾ ಇದ್ದಾರೆ. ಇವರಿಗೆ ಜೋರಾದ ಕೈ ಚಪ್ಪಾಳೆಯನ್ನು ನೀಡುತ್ತಾ ಈ ಒಂದು ವೇದಿಕೆಗೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಆಗಿರುವಂತಹ ಶ್ರೀಯುತ ಉಮಾನಾಥ್ ಕೋಟ್ಯಾನ್ ನಮ್ಮ ಕ್ಷೇತ್ರದ ಶಾಸಕರು, ಇವರನ್ನ ಪ್ರೀತಿ ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ. ಮೂಡುಬಿದ್ರೆ ಕ್ಷೇತ್ರದ ಶಾಸಕರೇ ಐದು ಚಿತ್ರ ಶ್ರೀಯುತ ಉಮಾನಾಥ್ ಕೋಟ್ಯಾನ್ ನಮ್ಮನೊಟ್ಟಿಗೂ ಸೇರೊಂದುಲ್ಲೆರಿ ಕಾರ್ಯಕ್ರಮದ ಉದ್ಘಾಟಕರೇ ಐದು ಚಿತ್ರ ಉಮಾನಾಥ್ ಕೋಟ್ಯಾನ್ ಮೇರೆಗೆ ಅರ್ತಿ ಪ್ರೀತಿಡು ಸುಲ್ಮೆಲೆನ್ ಸಂದಾಯಿತ ಮಲ್ತೊಂದು ಈ ಕಾರ್ಯಕ್ರಮಗೂ ಪ್ರೀತಿ ಪೂರ್ವಕವಾದ ಮೋಕಿಡಿ ಎತ್ಕೊರೊಂದುಲ್ಲೆ ಜೋರೈನ ಕೈ ಚಪ್ಪಾಳೆಡು ಮೇರೆಗೆ ಈ ಹೊಂಚಿ ಮಿತ್ತ ಚಾವಡಿಗೆ ಸ್ವಾಗತ ಮಲ್ಪುಗ ಪದ್ಧತಿ ಅನ್ನೋದಿಲ್ಲ. ಇವತ್ತು ಈ ಒಂದು ಸುಂದರ ಕಾರ್ಯಕ್ರಮ ಸ್ಫೂರ್ತಿ ಕಲಾ ಸಂಭ್ರಮ 2025 ನಿಜವಾಗಿ ಇದು ಮೊನ್ನೆ 20 ಆಗಬೇಕಿತ್ತು. ಆದರೆ ಕಾರಣಾಂತರದಿಂದ, ಯಾಕಂದರೆ ಕಾರಣಾಂತರ ಅಂತೇಳಿ ಹೇಳಿಕ್ಕಾಗುತ್ತೆ. ಯಾಕಂದರೆ ಇಷ್ಟು ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಶ್ರೀಯುತ MJ ಪಡುಬಿದ್ರೆ ಅವರು ಅಕಾಲಿಕ ನಿರ್ಣಯ ಹೊಂದಿದ್ರು. ಹಾಗೆ ಅವರ ವೈಕುಂಠ ಸಮಾರಾಧನೆ ಅದೇ ಸೇಮ್ 20 ಬಂತು. ಹಾಗಾಗಿ ಆ ದಿನಾಂಕವನ್ನು ಬದಲು ಮಾಡಬೇಕಾಯಿತು. ಹಾಗಾಗಿ ಆ ದಿನಾಂಕವನ್ನು ಬದಲು ಮಾಡಿ ಇವತ್ತಿನ ದಿವಸ ಇಟ್ಟರೆ. ಹಾಗೆ ಇವತ್ತು ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಮುಂಚೆ JM ಪಡುಬಿದ್ರೆ ಅವರಿಗೆ ಹಾಗೂ ನಿನ್ನೆ ತಾನೇ ಒಬ್ಬರು ನಮ್ಮ ನಿತ್ಯ ಎಜುಕೇಷನ್ ಟ್ರಸ್ಟ್ ಭಾಳ ಶಿಕ್ಷಣಕ್ಕೆ ದೊಡ್ಡ ಕ್ರಾಂತಿಯನ್ನು ಮಾಡಿದಂಥ ವಿನಯ್ ಕುಮಾರ್ ಅವರು ಕೂಡ ದೈವಾಧೀನ. ಹಾಗೆ ಇಬ್ಬರಿಗೊಂದು 2 ನಿಮಿಷ ಮೌನ ಪ್ರಾರ್ಥನೆ ಮಾಡಬೇಕಂತ ಎಲ್ಲರಲ್ಲಿ ವಿನಂತಿಸ್ತೇನೆ. ಎಲ್ಲರೂ ಎದ್ದು ನಿಲ್ಲಬೇಕು. ಒಂದು 2 ನಿಮಿಷದ ಮೌನ ಪ್ರಾರ್ಥನೆ ಅವರಿಗೆ ಗೌರವವನ್ನು ಸಲ್ಲಿಸಿ ನಂತರ ನಮ್ಮ ಕಾರ್ಯಕ್ರಮ ಮುಂದುವರಿಸಿದೆ. ಎಲ್ಲರೂ ಒಂದು 2 ನಿಮಿಷ ಎದ್ದು ನಿಲ್ಲಬೇಕು. ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆ ಇವತ್ತು ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇವತ್ತು
ಈ ಸ್ಫೂರ್ತಿ ಕಲಾ ಸಂಭ್ರಮ 2025. ಈ ಸ್ಫೂರ್ತಿ ಅನ್ನುವ ವಿದ್ಯಾಸಂಸ್ಥೆ ಇವತ್ತು 8 ವರ್ಷಗಳನ್ನು ದಾಟಿ 9ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಕೇವಲ ಒಂದು ಸಣ್ಣ ಪ್ರಯತ್ನ, ಯಾಕಂದರೆ ಒಂದು ವಿಶೇಷ ಮಕ್ಕಳಿಗೆ ಏನಂದರೆ ಸಮಾಜದಲ್ಲಿ ಎಲ್ಲ ಕಡೆ ಹೋದರೆ ಕೇವಲ ಅಪಹಾಸ್ಯ, ಅವಹೇಳನ, ತಮಾಷೆ ಇದೆಲ್ಲ ಇರುವಂಥದ್ದು. ಯಾಕಂದರೆ ವಿಶೇಷತೆ ಮಕ್ಕಳಂತೆ ಎಲ್ಲರಲ್ಲೂ ಸಾತ್ಸಾರ ಮನೋಭಾವನೆ. ಈ ವಿಶೇಷ ಮಕ್ಕಳಿಂದ ಏನು ಸಾಧ್ಯ, ಇವರು ಏನು ಮಾಡ್ತಾರೆ, ಎಲ್ಲಿ ಹೋದರೂ ತಮಾಷೆ ಮಾಡೋದಿರ್ಬೋದು ಅಥವಾ ಅಪಹಾಸ್ಯ ಮಾಡೋದು ಅಥವಾ ಅವರನ್ನು ಯಾವ ರೀತಿ ಅವಹೇಳನ ಮಾಡುವುದನ್ನು ನೋಡುವಂಥವರೇ ಈ ಸಮಾಜದಲ್ಲಿ ತುಂಬ ಜನ ಇದ್ದಾರೆ. ಯಾಕಂತೇಳಿದರೆ ಇದನ್ನು ನಾನು ಯಾಕೆ ಹೇಳ್ತೇನೆ ಅಂತೇಳಿದ್ರೆ ಇದನ್ನು ಸ್ವತಃ ನಾನು ಅನುಭವಿಸಿದವ. ಈಗ ನಾನು ಕೂಡ ಒಂದು ವಿಶೇಷತೆನಾಗಿದ್ದುಕೊಂಡು ನಾನು ಶಾಲೆಗೆ ಹೋಗಬೇಕಾದ್ರೆ 7ನೇಲಿರುವಾಗ ಶಾಲೆಗೆ ಹೋಗಿ ಏನೊಂದು ಕಾಯಿಲೆ ಬಿದ್ದು ಹಾಸಿಗೆ ಹಿಡಿಯುವಂಥ ಪರಿಸ್ಥಿತಿ ಬಂತು. ಒಂದು 3 ತಿಂಗಳು ಬೆಡ್ಡಲ್ಲಿದ್ದೆ. ನನ್ನನ್ನು ಎತ್ಕೊಂಡು ಹಾಸ್ಪಿಟಲ್ ಹೋಗಿದ್ರು. 3 ತಿಂಗಳು ಹಾಸ್ಪಿಟಲಲ್ಲಿದ್ದೆ. ಹಾಗೆ ಡಾಕ್ಟರ್ಗಳ ಮದ್ದು ಮಾಡ್ತಾ 3 ತಿಂಗಳ ನಂತರ ಎದ್ದು ನಡೆಯುವಾಗದೆ. ಆದರೆ ಒಂದು ಕಾಲಾಡಿ ಕುಂಟಾಗಿತ್ತು. ಆಗ ಸ್ಕೂಲಿಗೆ ಹೋದಾಗ ಅಲ್ಲಿ ಪ್ರಕಾಶ್ ಸತ್ತೋಗಿದ್ದ. ಅಲ್ಲಿ ಪ್ರಕಾಶ್ ಇಲ್ಲ. ಅಲ್ಲಿ ನನಗೆ ಕುಂಟ ಅನ್ನುವಂಥ ಹೊಸ ಹೆಸರು ಬಂದಿತ್ತು. ಎಲ್ಲರೂ ಕುಂಟ ಬಂದ, ಚೊಟ್ಟೆ ಬತ್ತೆ ಎಲ್ಲರೂ ಅಪಹಾಸ್ಯ ಮಾಡೋರೆ. ಹಾಗೆ ನಾವು ಆಡಬೇಕಾದ್ರೆ ಯಾರೋ ಮಕ್ಕಳೊಟ್ಟಿಗೆ ಕ್ರಿಕೆಟ್ ಇರ್ಬೋದು, ಕಬಡ್ಡಿ ಇರ್ಬೋದು, ಯಾವುದೇ ಆಡ್ಲಿಕ್ಕೆ ಹೋದರೆ ನಮ್ಮನ್ನು ಯಾರು ಒಟ್ಟಿಗೆ ಸೇರಿಸ್ತಿರಲಿಲ್ಲ. ಚೊಟ್ಟೆ ಈ ಪೋಮಿ ಈ ಎಂಗ್ಲುಂಡು ಬುಡ್ಚಿ ಇದು ಅಂದರೆ ದೂರ ತಳ್ಳಿ ಬಿಡ್ತಿದ್ರು. ಆಗ ಮನಸ್ಸಿಗೆ ಭಾಳ ನೋವಾಗ್ತಿತ್ತು, ಯಾಕೆ ಹೀಗೆ ಅಂತೇಳಿ. ಆದರೆ ಅದು 7ನೇಯಿಂದ 8ನೇ 9ನೇ 10ನೇ ಹೋಗ್ಬೇಕಾದ್ರೆ ಸೇಮ್ ಟೈಮ್ ಆ ನೋವು ಜಾಸ್ತಿ ಆಗ್ತಿತ್ತು. ಒಂದು 2 ತಿಂಗಳು ಬೆಡ್ ಆಗ್ತಿದ್ದೆ. ಹಾಗೆ ಡಾಕ್ಟರ್ ಮದ್ದು ಮಾಡ್ತಾ ವಾಪಸ್ ಹಾಸ್ಪಿಟಲ್ ಶಾಲೆ ಬರ್ತಾಯಿದ್ದೆ. ಆದರೆ ಎಲ್ಲ ಕಡೆ ತಮಾಷೆ ಕೇಳುವಾಗ ಒಂದು ಚಾಲೆಂಜ್ ಇತ್ತು, ನಾವೊಂದು ದೊಡ್ಡ ಜನ ಆಗಬೇಕು. ಇವರೇನು ತಮಾಷೆ ಮಾಡ್ತಾರೆ, ಇವರೆದುರು ನಾವೊಂದು ದೊಡ್ಡ ಜನ ಆಗಿ ನಿಲ್ಲಬೇಕು, ಇವರಿಗೆ ಉತ್ತರ ಕೊಡಬೇಕು ಅನ್ನೋದು ಚಾಲೆಂಜ್ ಇತ್ತು. ಹಾಗೆ ಭಾಳ ಹಠ ತೊಟ್ಟು 10ನೇಗೆ ಶಾಲೆ ನಿಲ್ಲಿಸಿದೆ. ಆಮೇಲೆ ಕೆಲಸಕ್ಕೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದೆ. ಹಾಗೆ ಕೆಲಸಕ್ಕೆ ಹೋಗ್ತಾ ಇಲ್ಲಿಂದ ಬಾಂಬೆ ಬೇರೆ ಬೇರೆ ಕಡೆ ಹೋಗಿದೆ, ಹಣ ಸಂಪಾದನೆ ಮಾಡಿದೆವು. ಆಮೇಲೆ ವಯಸ್ಸಹಜ ಮದುವೆ ಆಯಿತು. 2 ಮಕ್ಕಳು, ಒಬ್ಬಳು ಹುಡುಗಿ ಒಬ್ಬ ಹುಡುಗ. ನನ್ನ ಮಗ ಕೂಡ ವಿಶೇಷತೆನಾಗಿ ಹುಟ್ಟಿದ, ರಂಜಿತ್ ಪ್ರಸಾದ್ ಅಂತೇಳಿ. ಆದರೆ ಅವನು ಹುಟ್ಟುವಾಗ ಗೊತ್ತಾಗಲಿಲ್ಲ. ಆದರೆ ದೊಡ್ಡದಾಗ್ತಾ ಬರಬೇಕಾದ್ರೆ ಒಂದು ಚಿಂತೆ ಕಳಿಗೆ ಸ್ಟಾರ್ಟ್ ಆಯಿತು. ಏನಂದರೆ ಕೇವಲ ನನಗೊಂದು ಕಾಲು ದೇವರು ಸ್ವಲ್ಪ ತೊಂದರೆ ಕೊಟ್ಟಿದ್ದು, ಅದೇ ಬುದ್ಧಿಯೆಲ್ಲ ಸರಿ ಇತ್ತು. ಅದು ನನ್ನ ಮಗ ವಿಶೇಷಚೇತನಾಗಿದ್ದಾನೆ. ಈಗ ನಾವು ಹೇಗೋ ನಮ್ಮ ತಲೆ ಸರಿ ನಾವು ಏನೋ ಮಾಡಿದ್ವಿ, ಅಥವಾ ಸಮಾಜದಲ್ಲಿ ಹಣ ಮಾಡಿದೇನೋ ಮಾಡಿದೆ. ಆದರೆ ಈ ನನ್ನ ಮಗ ತಂದೆ ತಾಯಿ ಇರುವವರೆಗೆ ಮಕ್ಕಳನ್ನು ನೋಡ್ಬೋದು, ಮತ್ತೆ ಯಾರು ನೋಡುವವರು, ಹೀಗೆ ಯೋಚನೆ ಮಾಡಬೇಕು. ನನ್ನ ಮಗ ಒಬ್ಬನೇ ಅಲ್ಲ, ಈ ಸಮಾಜದಲ್ಲಿ ತುಂಬ ಅಂಥ ಮಕ್ಕಳಿದ್ದಾರೆ. ಹಾಗೆ ನನ್ನೊಂದು ಕನಸಿತ್ತು, ಏನಾದರೂ ಮಾಡಬೇಕು ಈ ಸಮಾಜದಲ್ಲಿ ಅಂತೇಳಿ ಒಂದು ಉದ್ದೇಶ ಇತ್ತು. ಅದಕ್ಕಾಗಿ ಇಂಥ ಮಕ್ಕಳಿಗಾಗಿ ಶಾಲೆ ಮಾಡಿದ್ರೇನು, ಆ ಉದ್ದೇಶದಿಂದ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದೆ. ಅದಕ್ಕಾಗಿ ಈ ಶಾಲೆಗೆ ಸ್ಫೂರ್ತಿ ಅನ್ನುವಂಥ ಹೆಸರಿಟ್ಟಿದ್ದೇನೆ. ಇವತ್ತು ಏನು ಈ ವಿಶೇಷ ಮಕ್ಕಳು ಹೇಳ್ತಾರೆ, ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಇಂಥ ಈ ವಿಶೇಷ ಮಕ್ಕಳು ಇವತ್ತು 91 ಮಕ್ಕಳು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದು ಕೂಡ ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ಕೇವಲ ದಾನಿಗಳ ನೆರವಿನ ಸಂಸ್ಥೆ ನಡೀತಾ ಇದೆ. ತಿಂಗಳಿಗೆ 4.5 ಲಕ್ಷ ರೂಪಾಯಿ ಖರ್ಚಾಗ್ತೊಂಡು ಈ ಸಂಸ್ಥೆ ನಡೆಸಲಿಕ್ಕೆ. 17 ಜನ ಸ್ಟಾಫ್ ಇದ್ದಾರೆ ಇಲ್ಲಿ ಮಕ್ಕಳಿಗೆ 4 ವರ್ಷದಿಂದ ಹಿಡಿದು ಮೇಲೆ ವಯರ್ ಲಿಮಿಟ್ ಇಲ್ಲ. 40 ವರ್ಷದ ಮಕ್ಕಳು ಇದ್ದಾರೆ ಇಲ್ಲಿ. 4 ವರ್ಷ 40 ವರ್ಷದ ಮಕ್ಕಳು ಇದ್ದಾರೆ. ಇವರಿಗೆ ಬೇರೆ ಬೇರೆ ಕ್ರೀಡೆ ಇರ್ಬೋದು, ಹಾಗೆ ನೃತ್ಯ ಇರ್ಬೋದು, ಸ್ಪೀಚ್ ಥೆರಪಿ ಇರ್ಬೋದು, ಫಿಸಿಯೋಥೆರಪಿ ಇರ್ಬೋದು, ಹಾಗೆ ಯೋಗ ಇರ್ಬೋದು, ಕಂಪ್ಯೂಟರ್ ತರಬೇತಿ ಇರ್ಬೋದು, ಕರಕುಶಲ ವಸ್ತು ತರಬೇತಿ, ಹೀಗೆ ಬೇರೆ ಬೇರೆ ರೀತಿಯ ತರಬೇತಿಗಳು ನೀಡ್ತಾ ಇದ್ದೇವೆ. ಇವತ್ತು ಏನೀತ ಮಕ್ಕಳು ಯಾವುದಕ್ಕೆ ಪ್ರಯೋಜನ ಅಂತ ಹೇಳ್ತೇವೆ. 3 ವರ್ಷದ ಹಿಂದೆ ಒಬ್ಬಳು ಹುಡುಗಿಲಿಂದ ನಮ್ಮ ಪ್ಯಾರಾ ಒಲಿಂಪಿಕ್ ಇಂಡಿಯನ್ ಟೀಮಿಗೆ ಜರ್ಮನಿಗೆ ಸೆಲೆಕ್ಷನ್ ಆಗಿದ್ಲು, ಇಲ್ಲಿಂದ ಫುಟ್ಬಾಲ್ ಟೀಮಿಗೆ. ಹಾಗೆ ಹೋದ ವರ್ಷದಲ್ಲಿ ಒಬ್ಬಳು ಹುಡುಗಿ ಇಲ್ಲಿಂದ ನ್ಯಾಷನಲ್ ಪವರ್ ಲಿಫ್ಟಿಂಗಲ್ಲಿ ಚಂಡೀಗಢದಲ್ಲಿ ನ್ಯಾಷನಲ್ ಚಾಂಪಿಯನ್ ಆಗಿದ್ದು, 2 ಗೋಲ್ಡ್ 1 ಸಿಲ್ವರ್ ಮೆಡಲ್. ಹಾಗೆ ಒಬ್ಬ ಹುಡುಗ ಸೈಕ್ಲಿಂಗಲ್ಲಿ ಹರಿಯಾಣದಲ್ಲಿ ನ್ಯಾಷನಲ್ ಲೆವೆಲಲ್ಲಿ 3rd ಪ್ಲೇಸ್ ಬಂದಿದ್ದ. ಹಾಗೆ ನನ್ನ ಮಗ ಕೂಡ ವಾಲಿಬಾಲಲ್ಲಿ ಸ್ಪೆಷಲ್ ಒಲಿಂಪಿಕ್ ವಾಲಿಬಾಲ್ ಇಂಡಿಯನ್ ಟೀಮಿಗೆ ಸೆಲೆಕ್ಷನ್ ಆಗಿದ್ದಾನೆ, 4ನೇ ಪ್ಲೇಸಲ್ಲಿದ್ದಾನೆ. ಹಾಗೆ ಮೊನ್ನೆ ತಾನೇ ರಾಜಸ್ಥಾನದಲ್ಲಿ ಇಂಡಿಯನ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಡೆದ ಹ್ಯಾಂಡ್ಬಾಲ್ ಇದು, ಅದರಲ್ಲಿ ನಮ್ಮ ಇಲ್ಲಿಂದ 2 ಸೆಲೆಕ್ಷನ್ ಆಗಿದ್ದರು ಕರ್ನಾಟಕ ತಂಡಕ್ಕೆ. ಕರ್ನಾಟಕ ತಂಡ 2ಯ ಸ್ಥಾನ ಬಂದಿತ್ತು ಅಲ್ಲಿ. ಹಾಗೆ ಇದೆಲ್ಲ ಏನಂತೇಳಿದರೆ ನನಗೆ ಯಾವತ್ತು ಯಾರು ಗ್ರೌಂಡಿಗೆ ಹೋಗಲಿಕ್ಕೆ ಬಿಡಲಿಲ್ಲ, ಆಡಲಿಕ್ಕೆ ಬಿಡಲಿಲ್ಲ. ಇವತ್ತು ಈ ಮಕ್ಕಳನ್ನು ಆ ಲೆವೆಲಿಗೆ ಕೊಂಡೋಗಿದೆ ಅಂತ ಒಂದು ಸಮಾಧಾನ ಇದೆ. ಹಾಗೆ ಇವತ್ತು ಆ ಮುಖೇನ ಈ ಮಕ್ಕಳನ್ನು ಆ ಮಟ್ಟಕ್ಕೆ ಬೆಳೆಸಿಗೆ ಅದರ ಜೊತೆ ನನ್ನ ಜೊತೆಗೆ ಶಿಕ್ಷಕರು ಕೂಡ ಅಷ್ಟೇ ಶ್ರಮ ಇದೆ. ಹಾಗೆ ಕಲ್ಚರಲ್ಗೆ ಹೋದ್ರೆ ಹಾಗೆ ಹೋದ ವರ್ಷ ಬೇರೆ ಬೇರೆ ಕಡೆ ಅಂತರ್ಜಿಲ್ಲಾ ಮಟ್ಟದಲ್ಲಿ ಡ್ಯಾನ್ಸ್ ಸ್ಪರ್ಧೆಯಲ್ಲಿ 3 ಕಡೆ ನಮ್ಮ ಸಂಸ್ಥೆ ಪ್ರಥಮ ಬಹುಮಾನ ಪಡೆದಿದೆ. ಹಾಗೆ ರಾಜ್ಯ ಮಟ್ಟದಲ್ಲಿ ಬೆಳಗಾಂ ನಡೆದಂಥ ಸ್ಪರ್ಧೆಯಲ್ಲಿ 2ಯ ಸ್ಥಾನ ಪಡೆದಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಇದೆಲ್ಲ ಯಾಕೆ ಹೇಳ್ತೇನೆ ಅಂದರೆ ಆವತ್ತು ನನಗೆ ಮಾಡಿದ ಅವಹೇಳನ ಇವತ್ತು ಕೂಡ ನಾನು ನಡೆಯುವಾಗ ಶೈಲಿಯನ್ನು ಕೆಲವರು ಅನುಕರಣೆ ಮಾಡ್ತಾರೆ, ಹಿಂದೆ ನಾನು ನಡೆಯುವ ಶೈಲಿ. ಆದರೆ ಇವತ್ತು ತಿರುಗಿ ಅವರಿಗೆ ಕೇಳ್ತೇನೆ, ನೀವೇ ನನ್ನ ಶೈಲಿಯನ್ನು ಅನುಕರಣೆ ಮಾಡ್ತೀರಾ ಪರವಾಗಿಲ್ಲ, ಆದರೆ
ನನ್ನ ಹಿಂದೆ 91 ಮಕ್ಕಳಿದ್ದಾರೆ, ನಿಮ್ಮದು ಸರಿ ಇದೆ, ನೀವು 2 ಮಕ್ಕಳನ್ನು ಅದರಲ್ಲಿ ಸಾಕಿ ತೋರಿಸಿ ನನಗೆ ಅಷ್ಟೇ ಸಾಕಂತೇಳಿ ಆ ಮಟ್ಟಕ್ಕೆ ಇವತ್ತು ಎಲ್ಲ ದಾನಿಗಳ ನೆರವಿನಿಂದ ಈ ಸಂಸ್ಥೆ ಇಷ್ಟು ಮಟ್ಟಕ್ಕೆ ಬೆಳೆಸ್ಕೊಂಡು ಮಕ್ಕಳನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತೇನೆ. ಹಾಗೆ ಇವತ್ತು ಈ ಸಂಸ್ಥೆ ನಮ್ಮ ಮೂಡಬಿದ್ರೆ ತಾಲೂಕಿನಲ್ಲಿ ಇದು ಒಂದೇ ಇರುವುದು ವಿಶೇಷ ಶಾಲೆ. ಹಾಗೆ ಈ ಯಾವುದೇ ಅನುದಾನ ಇಲ್ಲ, ಇಲ್ಲಿ ನಮಗೆ ಮುಖ್ಯವಾಗಿ ಒಂದು ಸ್ಥಳ ಹಾಗೂ ಅನುದಾನದ ಅವಶ್ಯಕತೆ ತುಂಬ ಇದೆ. ಇದಕ್ಕೆಲ್ಲ ಪ್ರಯತ್ನ ಪಡ್ತಾ ಇದೆ ನಮ್ಮ ಶಾಸಕರಾಗಿರ್ಬೋದು, ಹಾಗೆ ಮಾಜಿ ಸಚಿವರಿಗೆ ತಾನೇ ಬರಲಿಕ್ಕೆ ಎಲ್ಲರ ಹತ್ರ ನಮ್ಮ ಮನವಿ ಕೂಡ ಇಷ್ಟ ಆಗಲೇ ನಾವು ಕಳಿಸಿದ್ದೇವೆ ಎಲ್ರಿಗೂ. ಹಾಗೆ ಇವತ್ತು ತಮ್ಮೆಲ್ಲರಿಗೂ ಮಗದೊಮ್ಮೆ ಸ್ಫೂರ್ತಿ ಕಲಾ ಸಂಭ್ರಮಕ್ಕೆ ಸ್ವಾಗತಿಸ್ತಾ, ಇವತ್ತು ಈ ಮಕ್ಕಳು ಈ ಮಟ್ಟಕ್ಕೆ ಬೆಳೀಬೇಕಾದ್ರೆ ಈ ಶಾಲೆ ಇಡೀ ತಾಲೂಕಿನಲ್ಲಿ ಇದೊಂದು, ಇನ್ನೂ ಮಕ್ಕಳಿಗೆ ನಮ್ಮಲ್ಲಿ 91 ಮಕ್ಕಳಿದ್ದಾರೆ, ಇನ್ನೂ ಮೂಡುಬಿದ್ರಲ್ಲಿ ತುಂಬ ಮಕ್ಕಳಿದ್ದಾರೆ. ಆದರೆ ಅಷ್ಟು ಮಕ್ಕಳನ್ನು ನಮ್ಮಲ್ಲಿ ಸೇರಿಸಲಿಕ್ಕೂ ಕಷ್ಟ ಆಗ್ತಾ ಉಂಟು. ಅದು ಯಾಕಂದರೆ ಹೇಳಿದರೆ ಮಕ್ಕಳು ಜಾಸ್ತಿ ಆಗಿ ನಮಗೆ ಸ್ಟಾಫ್ ಕೂಡ ಜಾಸ್ತಿ ಬೇಕು. ಹಾಗೆ ಬಂದವರಾದರೂ ನಾವು ಬೇಡ ಅಂತ ಹೇಳೋದಿಲ್ಲ, ಬಂದವರೆಲ್ಲ ಸೇರಿಸಿದೆ. ಹಾಗೆ ಇವತ್ತು ನಾವು ಈ 9ನೇ ವರ್ಷದಲ್ಲಿ ಮುಂದಿನ ವರ್ಷಕ್ಕೆ ನಾವು ದಶಮಾನೋತ್ಸವಕ್ಕೆ ಕಾಲಿಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ನಮಗೆ ಒಂದು ಸ್ವಂತ ಜಾಗ ಆಗಿ ಸ್ವಂತ ನೆಲೆ ಆಗುವಂಥ ಒಂದು ಕನಸು ಕಾಣ್ತಾ ಇದ್ದೇವೆ. ಅದಕ್ಕೆ ಇಲ್ಲೆಲ್ಲ ವೇದಿಕೆಯಲ್ಲಿದ್ದಾರೆ. ಹಾಗೆ ನಾನು ಮುಂದಕ್ಕೆ ಹೇಳ್ತಾ ಹೋಗ್ತೇನೆ ಏನೇನು ವಿಷಯ ಅಂತೇಳಿ. ಹಾಗೆ ಇವತ್ತು ಈ ಸ್ಫೂರ್ತಿ ಕಲಾ ಸಂಭ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಂಥ ನಮ್ಮ ನೆಚ್ಚಿನ ಶಾಸಕರು, ಮುಲ್ಕಿಮುಡಿ ವಿಧಾನಸಭಾ ಕ್ಷೇತ್ರ ಶಾಸಕರಂತ ಶ್ರೀಯುತ ಉಮಾನಾಥ್ ಕೋಟ್ಯಾನ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಶ್ರೀಯುತ ಉಮಾನಾಥ್ ಕೋಟ್ಯಾನ್ ಇವರನ್ನ ಪೋಷಕರ ಸಮಿತಿಯ ಖಜಾಂಚಿಯಾಗಿರುವ ಐವನ್ ಇವರು ಪುಷ್ಪವನ್ನು ಕೊಟ್ಟು ಶಾಲನ್ನು ಹಾಕಿ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಕೈ ಚಪ್ಪಾಳೆಯನ್ನ ಕೊಡುತ್ತಾ ನಮ್ಮ ಶಾಸಕರು ಆಗಿರುವಂತಹ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಆಗಿರುವಂತಹ ಶ್ರೀಯುತ ಉಮಾನಾಥ್ ಕೋಟ್ಯಾನ್ ಇವರನ್ನ ಐವನ್ ಇವರು ಪುಷ್ಪವನ್ನ ಕೊಟ್ಟು ಶಾಲನ್ನ ತೊಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾನೆ. ಜೋರಾದ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತಿಸ್ತಾ ಇದ್ದಾವೆ. ಅದೇ ರೀತಿ ಇವತ್ತು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ಸುರೇಶ್ ಪೂಜಾರಿ ಗೋಳರ್ ವಹಿಸ್ಕೊಳ್ಬೇಕಿತ್ತು. ಆದರೆ ಅವರ ಆರೋಗ್ಯದ ಸಮಸ್ಯೆಯಿಂದ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಕಾರ್ಯಕ್ರಮದ ಮತ್ತೆ ಜೊತೆ ಆಗ್ತಾರೆ. ಹಾಗೆ ಇವತ್ತು ಅಧ್ಯಕ್ಷನ ವಹಿಸಿಕೊಂಡಂಥ ಶ್ರೀಯುತ ಅರ್ಜುನ್ ಭಂಡಾರ್ ತಮಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದೆ. ಯಾಕೆಂದರೆ ಇವರು ನನ್ನ ಆತ್ಮೀಯರವರು, ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಅರ್ಜುನ್ ಭಂಡಾರ್ಕರ್ ಅಧ್ಯಕ್ಷರು ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಇವರನ್ನ ಮಹಾಸೇನಾ ಇವರು ವೇದಿಕೆಗೆ ಬಂದು ಪುಷ್ಪ ಗುಚ್ಛವನ್ನು ಕೊಟ್ಟು ಶಾಲನ್ನು ಧರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿ ಇವತ್ತು ನಾವು ಪ್ರತಿ ವರ್ಷ ಸ್ಫೂರ್ತಿ ರತ್ನ ಪ್ರಶಸ್ತಿ ನೀಡ್ತಾ ಇದ್ದೇವೆ. ಹಾಗೆ ಯಾವತ್ತು ಸಮಾಜ ಸೇವೆ ಮಾಡುವವರಿಗೆ ಹಾಗೆ ಬೇರೆ ಬೇರೆ ಕಡೆ ನೀಡ್ತಾ ಇದ್ದೇವೆ. ಆದರೆ ಈ ವರ್ಷ ನಾವು ಶ್ರೀಯುತ ಹಿರಿಯ ಪತ್ರಕರ್ತ ಧನಂಜಯ ಮೂಡಿಬಿ ಇವರಿಗೆ ನೀಡ್ತಾ ಇದ್ದೇವೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ಫೂರ್ತಿ ರತ್ನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಧನಂಜಯ ಮೂಡಿಬಿದ್ರೆ ಇವರಿಗೆ ಒನಿಲ್ ಡಿಸೋಜಾ ಇವರು ವೇದಿಕೆಗೆ ಆಗಮಿಸಿ ಪುಷ್ಪಗುಚ್ಛವನ್ನ ಕೊಟ್ಟು ಶಾಲನ್ನ ತೊಡಿಸಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾನೆ. ಇವತ್ತಿನ ಸ್ಫೂರ್ತಿ ರತ್ನ ಪ್ರಶಸ್ತಿ ಪುರಸ್ಕೃತರು ಅದೇ ರೀತಿ ನಮ್ಮ ಜೊತೆ ಡಾಕ್ಟರ್ ಅಮರಶ್ರೀ ಶೆಟ್ಟಿ ಅವರಿದ್ದಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಮರಶ್ರೀ ಶೆಟ್ಟಿ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಲತಾ ಸುರೇಶ್ ಇವರು
ವೇದಿಕೆಗೆ ಬಂದು ಪುಷ್ಪಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕು. ಅಧ್ಯಕ್ಷರು ಪೋಷಕರ ಸಮಿತಿ ಲತಾ ಶುರಿಸರು ವೇದಿಕೆಗೆ ಬಂದು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಪದ್ಮಶಾಲಿ ಸಮಾಜ ಸೇವಾ ಸಂಘ ಮುಂಬೈ ಇದರ ಉಪಾಧ್ಯಕ್ಷರಾದಂಥ ಲೀಲಾಧರ್ ಶೆಟ್ಟಿ ಅವರ ಶೆಟ್ಟಿಗಾರಿದ್ದಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಲೀಲಾಧರ್ ಶೆಟ್ಟಿ ಇವರಿಗೆ ಮನೋಹರ ಸಫಳಿಗ ಇವರು ವೇದಿಕೆಗೆ ಬಂದು ಪುಷ್ಪಗುಚ್ಛವನ್ನು ಕೊಡಬೇಕು. ಲೀಲಾಧರ್ ಶೆಟ್ಟಿಗರ್ ಉಪಾಧ್ಯಕ್ಷರು ಪದ್ಮಶಾಲಿ ಸಮಾಜ ಸೇವಾ ಸಂಘ ಮುಂಬೈ ಇವರನ್ನ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ನಾವು ಕಳೆದ 8 ವರ್ಷಗಳಿಂದ ಮೂಡುಬಿದಿರೆಯಲ್ಲಿ ಸ್ಫೂರ್ತಿ ವಿದ್ಯಾಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ವು. ಆದರೆ ಕಾರಣಾಂತರದಿಂದ ಅಲ್ಲಿರುವ ಕಟ್ಟಡ ಬಿಡಬೇಕು, ಸಂಸ್ಥೆ ಮುಚ್ಚುವ
ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ನಾವು ಕಳೆದ 8 ವರ್ಷಗಳಿಂದ ಮೂಡುಬಿದಿರೆಯಲ್ಲಿ ಸ್ಫೂರ್ತಿ ವಿದ್ಯಾಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ವು. ಆದರೆ ಕಾರಣಾಂತರದಿಂದ ಅಲ್ಲಿರುವ ಕಟ್ಟಡ ಬಿಟ್ಟು ಸಲುವಲು ಈ ಕಾರ್ಯಕ್ರಮದ ಉದೀಪನನ್ನು ಮಲ್ತಿನ ಚಿತ್ರ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ಉಮನಾಥ್ ಕೋಟ್ಯಾನ್ ಹಂಚನೆ ಸೇರಿದ ಚಿತ್ರ ಮಾತಾ ಭಿನ್ನರೆಗಳ ಸೊಲ್ಮೇಲನ ಸಂದೈತ ಮಲ್ತೊಂದು ಇಲ್ಲಿ ಕೆಲಸ ಮಾಡುವ ಶಿಕ್ಷಕರು ಪಾಠ ಮಾತ್ರ ಕಲಿಸುವುದಿಲ್ಲ, ಅವರು ಧೈರ್ಯವನ್ನ ಕಲಿಸುತ್ತಾರೆ, ಆತ್ಮವಿಶ್ವಾಸವನ್ನ ತುಂಬುತ್ತಾರೆ ಮತ್ತು ಪ್ರತಿ ಮಗುವಿನೊಳಗಿನ ಬೆಳಕನ್ನ ಜಗತ್ತಿಗೆ ಪರಿಚಯಿಸುತ್ತಾರೆ. ಬಂಧುಗಳೇ, ಈ ಒಂದು 2024-25ನೇ ಸಾಲಿನ ವರದಿ ವಾಚನವನ್ನ ವಾಚಿಸಲಿಕ್ಕೆ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಶರ್ಮಿಳಾ ವಾಸನ್ ಅವರನ್ನ ಈ ಒಂದು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆ ಮತ್ತು ತರಬೇತಿ ಕೇಂದ್ರ ಕೆಸರಗದ್ದೆ ಬೆಳವಾಯಿ ಇಲ್ಲಿ ಪ್ರಸ್ತುತ 91 ವಿದ್ಯಾರ್ಥಿಗಳು ದಾನಿಗಳ ನೆರವಿನಿಂದ ಉಚಿತವಾಗಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ವಯಸ್ಸಿಗೆ ಅನುಗುಣವಾಗಿ ತರಗತಿವಾರು ಶಿಕ್ಷಣದ ಜೊತೆಗೆ ಸ್ಪೀಚ್ ಥೆರಪಿ, ಫಿಸಿಯೋಥೆರಪಿ, ಯೋಗ, ಕರಕುಶಲ ವಸ್ತುಗಳ ತಯಾರಿಕೆ, ಶಾಲಾ ಬ್ಯಾಂಡ್ ತರಬೇತಿ, ತೋಟಗಾರಿಕೆ, ನೃತ್ಯ ತರಬೇತಿ, ಕ್ರೀಡೆ ಹೀಗೆ ಮಕ್ಕಳಿಗೆ ಕಲಿಕೆಯ ಜೊತೆಗೆ ವಿವಿಧ ತರಬೇತಿಗಳನ್ನು ನೀಡುತ್ತಾ ಬಂದಿರುತ್ತೇವೆ. ಪ್ರಸ್ತುತ 2024-25ರ ಸಾಲಿನಲ್ಲಿ ನಡೆದ ಕಾರ್ಯಕ್ರಮಗಳು ದಿನಾಂಕ 21/6/2025ರಂದು ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆ ಮತ್ತು ತರಬೇತಿ ಕೇಂದ್ರವು ಮೂಡಬಿದ್ರೆ ಅರಮನೆ ಬಾಗಿಲಿನಿಂದ ಬೆಳವಯ್ಯ ಸ್ವಾಮಿ ಮುಕ್ತಾನಂದ ಪರಮಹಂಸ ಪ್ರೌಢಶಾಲಾ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ಇಲ್ಲಿನ ಶಾಲಾ ಪ್ರಾರಂಭೋತ್ಸವ ಹಾಗೂ ಪುಸ್ತಕ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವನ್ನು ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಜರುಗಿತು. ಅದೇ ದಿನದಂದು ಮೇಕ್ ಸಮ್ವನ್ ಸ್ಮೈಲ್ ತಂಡದ ಸಹಯೋಗದೊಂದಿಗೆ ಸಾಮೂಹಿಕ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ದಿನಾಂಕ 1/7/2025ರಂದು ಅಬುಲಾಲ್ ಪುತ್ತಿಗೆ ಇವರ ಹುಟ್ಟುಹಬ್ಬದ ಪ್ರಯುಕ್ತ JCI ಮೂಡಬಿದ್ರೆ ಇವರ ನೇತೃತ್ವದಲ್ಲಿ ನಮ್ಮ ಮಕ್ಕಳಿಗಾಗಿ ಜಾದು ಪ್ರದರ್ಶಿಸಲಾಯಿತು. ದಿನಾಂಕ 18/7/2025ರಂದು ನಮ್ಮ ಶಾಲಾ ವಠಾರದಲ್ಲಿ 150 ಸಸಿಗಳನ್ನು ನೆಡುವ ಮೂಲಕ ವನ ಮಹೋತ್ಸವ ಕಾರ್ಯಕ್ರಮವನ್ನು ಮೂಡಬಿದ್ರೆ ವಲಯ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಆಚರಿಸಲಾಯಿತು. ದಿನಾಂಕ 26/7/2025ರಂದು ಅಂಚೆ ಇಲಾಖೆಯ ಸಹಯೋಗದೊಂದಿಗೆ ಆಧಾರ್ ತಿದ್ದುಪಡಿ, ಅಂಚೆ ಇಲಾಖೆ ವಿಮಾ ಯೋಜನೆ, ಅಪಘಾತ ವಿಮೆ ಇದರ ಮಾಹಿತಿ ಕಾರ್ಯಾಗಾರವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಬೆಳವಯ್ಯ ಆಸುಪಾಸಿನ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದರು. ದಿನಾಂಕ 13/8/2025ರಂದು ಶತಾಯುಷಿ ಸೀತಾರಾಮ್ ಶೆಟ್ಟಿ ಬಂಗಬೆಟ್ಟು ಇವರ 102ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಸಂಸ್ಥೆಯಲ್ಲಿ ಆಚರಿಸಲಾಯಿತು. ದಿನಾಂಕ 15/8/2025ರಂದು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಧ್ವಜಾರೋಹಣವನ್ನು ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ನೆರವೇರಿಸಲಾಯಿತು ಹಾಗೂ ನಮ್ಮ ಶಾಲಾ ವಿಶೇಷ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಾಯಿತು. ದಿನಾಂಕ 12/9/2025ರಂದು ಶಿಕ್ಷಕರ ದಿನಾಚರಣೆ ಹಾಗೂ ಗುಡ್ ಫಾರ್ ಗುಡ್ ಟ್ರಸ್ಟಿನ ಸಹಾಯಹಸ್ತದಿಂದ ನವೀಕೃತ ಫಿಸಿಯೋಥೆರಪಿ ಕೊಠಡಿಯ ಉದ್ಘಾಟನೆಯನ್ನು ಮಾಡಲಾಯಿತು. ದಿನಾಂಕ 13/9/2025ರಂದು ವಿಶೇಷ ಶಿಕ್ಷಕ ಶಿಕ್ಷಕೇತರ ಸಂಘ ದಕ್ಷಿಣ ಕನ್ನಡ ಇದರ ವತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಚೇತನಾ ವಿಶೇಷ ಶಾಲೆ ಮಂಗಳೂರು ಇಲ್ಲಿ ಆಚರಿಸಲಾಯಿತು. ದಿನಾಂಕ 2/10/2025ರಂದು ನಮ್ಮ ಸಂಸ್ಥೆಯಲ್ಲಿ ಗಾಂಧಿ ಜಯಂತಿ ಆಚರಿಸಲಾಯಿತು. ನಂತರ ಕುಳೂರಿನ ಟೀಮ್ ಏಕದಂತ ಪಿಲಿಯಸದ ನಲಿಕೆ ಇವರು ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಮಕ್ಕಳು ಭಾಗವಹಿಸಿ ಮನೋರಂಜನೆಯನ್ನು ಪಡೆದರು. ದಿನಾಂಕ 18/2025ರಂದು ಸ್ಫೂರ್ತಿ ಭಿನ್ನಸಾಮರ್ಥ್ಯ ಮಕ್ಕಳ ಶಾಲೆ ಮತ್ತು ತರಬೇತಿ ಕೇಂದ್ರದಲ್ಲಿ ದಾನಿಗಳ ನೆರವಿನಿಂದ ನಿರ್ಮಿಸಲಾದ ವಿಕಲಚೇತನರ ಸ್ನೇಹಿ ಶೌಚಾಲಯದ ಉದ್ಘಾಟನೆ ಹಾಗೂ ಹೊಸ ಶಾಲಾ ವಾಹನದ ಲೋಕಾರ್ಪಣಾ ಕಾರ್ಯಕ್ರಮ ನಡೆಯಿತು. ದಿನಾಂಕ 29/10/2025ರಂದು ನಮ್ಮ ಸಂಸ್ಥೆಯಲ್ಲಿ ವಿಶ್ವ ಆರೈಕೆದಾರರ
ದಿನಾಚರಣೆಯನ್ನು ಆಚರಿಸಲಾಯಿತು. ದಿನಾಂಕ 14/11/2025 ಮಕ್ಕಳ ದಿನಾಚರಣೆಯ ಪ್ರಯುಕ್ತ ನಮ್ಮ ಸಂಸ್ಥೆಯಲ್ಲಿ ವಿಶೇಷ ಮಕ್ಕಳಿಗಾಗಿ ಆಕರ್ಷಕ ಛದ್ಮವೇಷ ಹಾಗೂ ನೃತ್ಯ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ದಿನಾಂಕ 25/11/2025 ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾವಿ ಆಟಿಸಮ್ ಥೆರಪಿ ಕೊಠಡಿ, ಸ್ಪೀಚ್ ಥೆರಪಿ ಕೊಠಡಿ, ಸ್ಫೂರ್ತಿ ಬಾಲವನ, ಫಿಶ್ ಥೆರಪಿ ಈ ಎಲ್ಲ ಯೋಜನೆಗಳಿಗೆ ದಾನಿಗಳ ಸಹಕಾರವನ್ನು ಬಯಸುತ್ತಾ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಈವರೆಗೆ ಸಹಾಯಧನವನ್ನು ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವರದಿಯನ್ನು ಪೂರ್ಣಗೊಳಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಶ್ರೀಮತಿ ಶರ್ಮಿಳಾ ವಾಸ್ ಅವರಿಗೆ. ಮುಂದಿನ ಕಾರ್ಯಕ್ರಮ ಈ ಒಂದು ಸ್ಫೂರ್ತಿ ಕಲಾ ಸಂಭ್ರಮದ ಅಧಿಕೃತವಾದ ಉದೀಪನ ಮಲ್ತಿನ ಚಿತ್ರ ನಮ್ಮನ ಉದ್ಘಾಟಕರ ಆಯ್ನ ಚಿತ್ರ ಶಾಸಕರ ಆಯ್ನ ಚಿತ್ರ ಶ್ರೀಯುತ ಉಮಾನಾಥ್ ಕೋಟ್ಯನ್ ಮೇರೆ ನಮನ ಕುರಿತ ರಡ್ಡು ಪಾತ್ರ ಬಂದು ವಿನಂತಿಸುವಂತ. ಎಲ್ಲರಿಗೂ ನಮಸ್ಕಾರ. ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆ ಮತ್ತು ತರಬೇತಿ ಕೇಂದ್ರ ಬೆಳುವಾಯಿ ಕೆಸರಗದ್ದೆ, ಹಾಗೆಯೇ ಸ್ಫೂರ್ತಿ ಕಲಾ ಸಂಭ್ರಮ 2025 ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಅರ್ಜುನ್ ಭಂಡಾರ್ಕರ್ ಅಧ್ಯಕ್ಷರು, ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು, ಇವರಿಗೆ ನಮಸ್ಕರಿಸುತ್ತಾ, ಹಾಗೆಯೇ ಇವತ್ತು ಸ್ಫೂರ್ತಿ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವಂತಹ ಹಿರಿಯ ಪತ್ರಕರ್ತರು ಹಿರಿಯರಾದಂಥ ಧನಂಜಯ ಮೂಡಬಿದಿರೆ ಇವರಿಗೂ ನಮಸ್ಕರಿಸುತ್ತಾ, ಹಾಗೆಯೇ ವೇದಿಕೆಯಲ್ಲಿರುವಂಥ ಡಾಕ್ಟರ್ ಸಹೋದರಿ ಅಮರಶ್ರೀ ಶೆಟ್ಟಿ ಇವರಿಗೂ ನಮಸ್ಕರಿಸುತ್ತಾ, ಕೃಷ್ಣಾನಂದ ಎಂ ಶೆಟ್ಟಿಗಾರ್ ಇವರಿಗೂ ನಮಸ್ಕರಿಸುತ್ತಾ, ಸುದರ್ಶನ್ ಎಂ ಇವರಿಗೂ ನಮಸ್ಕರಿಸುತ್ತಾ, ರಾಜೇಶ್ ಸುವರ್ಣ ಇವರಿಗೂ ನಮಸ್ಕರಿಸುತ್ತಾ, ಅಬುಲಾಲ್ ಪುತ್ತಿಗೆ, ಹಾಗೆಯೇ ಅಶ್ವಿನ್ ಜೆ ಪಿರೇರಾ ಇವರಿಗೂ ನಮಸ್ಕರಿಸುತ್ತಾ, ಹಾಗೆಯೇ ಸುನಿಲ್ ಮೆಂಡೋನ್ಸ, ಹಾಗೆಯೇ ಸಹೋದರಿ ಲತಾ, ಹಾಗೆಯೇ ಲೀಲಾಧರ್ ಶೆಟ್ಟಿಗಾರ್, ವಸಂತ್ ಶೆಟ್ರು, ಅಬ್ದುಲ್ ಗಫೂರ್, ಹಾಗೆಯೇ ವೇದಿಕೆಯಲ್ಲಿರುವಂಥ ಎಲ್ಲ ಆದರಣೀಯರಿಗೆ ನಮಸ್ಕರಿಸುತ್ತಾ, ಇಲ್ಲಿ ಸೇರತಕ್ಕಂಥ ಎಲ್ಲ ಹಿರಿಯರಿಗೆ, ಕಿರಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕರಿಸುತ್ತಾ, ಪೋಷಕರಿಗೂ ನಮಸ್ಕರಿಸುತ್ತಾ, ಈ ಒಂದು ಸಂಸ್ಥೆಯ ಸಂಸ್ಥಾಪಕರು, ಟ್ರಸ್ಟಿಗಳು, ಮ್ಯಾನೇಜಿಂಗ್ ಟ್ರಸ್ಟಿಗಳಂಥ ಪ್ರಕಾಶ್ ಶೆಟ್ಟಿಗಾರ್ ಹಾಗೂ ಎಲ್ಲ ಟ್ರಸ್ಟಿಗಳಿಗೂ ನಮಸ್ಕರಿಸುತ್ತಾ, ಪ್ರಪ್ರಥಮ ಬಾರಿಗೆ ನಾನು ಬಂದದ್ದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ತಡ ಆಗಿದೆ, ಅದಕ್ಕೆ ಕ್ಷಮೆಯನ್ನು ಯಾಚಿಸ್ತೇನೆ. ಬರುವ ಇದೇ ತಿಂಗಳು ಸುಮಾರು 25ರಿಂದ ಒಂದು 11-12ರವರೆಗೆ ಇಡೀ ರಾಜ್ಯ ಮಟ್ಟದ ಒಂದು ಅಗ್ನಿಪಥ್ ಸೈನ್ಯಕ್ಕೆ ನಮ್ಮ ಯೋಧರನ್ನು ಸೇರಿಸುವಂಥ ಒಂದು ಕಾರ್ಯಕ್ರಮದ ಒಂದು ಸಭೆ ಕರೆದಿದ್ದೆವು. ಆ ಸಭೆ ನಾನು 9:30ಗೆ ಬಂದಿದ್ದೇನೆ, 10:00ಗೆ ಪ್ರಾರಂಭ ಅಂತೇಳಿ. ಬರುವಾಗ ಎಲ್ಲರೂ 10:30 ಕಳೆಯಿತು. ಅದರಿಂದ ಒಂದು ಅರ್ಧ ಗಂಟೆ ತಡ ಆಯಿತು. ಅಲ್ಲಿ ಅಧಿಕಾರಿಗಳ ಸಭೆ ಆದ್ದರಿಂದ ಅದನ್ನು ಬಿಟ್ಟು ಬರಲಿಕ್ಕಾಗಲಿಲ್ಲ. ಅದನ್ನು ಸ್ವಲ್ಪ ತಡದಕ್ಕೆ ಕ್ಷಮೆಯನ್ನು ಯಾಚಿಸುತ್ತಾ, ಇವತ್ತು 9 ವರ್ಷಗಳನ್ನು ಪೂರೈಸಿದಂಥ ಈ ಸ್ಫೂರ್ತಿ ಮಕ್ಕಳ ಶಾಲೆ ಮತ್ತು ತರಬೇತಿ ಕೇಂದ್ರ
ನಿಜವಾಗಿಯೂ ಬಹಳ ಈ ಭಾಗದ ಭಿನ್ನ ಸಾಮರ್ಥ್ಯದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಕವಾಗಿ ಎಲ್ಲ ರೀತಿಯ ವಿದ್ಯಾರ್ಥಿಗಳನ್ನು ಮಕ್ಕಳನ್ನು ಇಲ್ಲಿಗೆ ಕರ್ಕೊಂಡು ಬಂದು ಕಳೆದ 9 ವರ್ಷಗಳಿಂದ ಅವರ ಲಾಲನೆ ಪಾಲನೆ ಮತ್ತು ಸೇವೆಯನ್ನು ಮಾಡುವ ಮುಖಾಂತರ ಅವರಿಗೆ ವಿದ್ಯಾರ್ಜನೆಯನ್ನು ಮತ್ತು ಅವರಿಗೆ ಬೇರೆ ಬೇರೆ ರೀತಿಯ ಆರೋಗ್ಯ ತಪಾಸಣೆಗಳನ್ನು ಫಿಸಿಯೋಥೆರಪಿಗಳನ್ನು ಮಾಡುತ್ತಾ ಈ ಸಂಸ್ಥೆ ಇವತ್ತು ಬೆಳೆದು ಬಂದು 9 ವರ್ಷಗಳಾಯಿತು. ಭಿನ್ನ ಸಾಮರ್ಥ್ಯದ ಮಕ್ಕಳು ಅಂತ ಹೇಳಿದರೆ ಬಹುಶಃ ಪ್ರತಿಯೊಬ್ಬ ತಂದೆ ತಾಯಿ ದೇವರ ಹತ್ರ ಬೇಡುವುದೇನು ಅಂತ ಕೇಳಿದರೆ ನನಗೆ ಒಂದು ಆರೋಗ್ಯಪೂರ್ಣವಾದಂಥ ಒಳ್ಳೆಯ ಮಗುವನ್ನು ಕೊಡುದೇವಾ ಅಂತ ಪ್ರಾರ್ಥಿಸ್ತಾರೆ. ತಂದೆ ಇರ್ಬೋದು, ತಾಯಿ ಇರ್ಬೋದು. ಆದರೆ ದೇವರ ಮನಸ್ಸು ಹೇಗಿರ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಕೆಲವು ಸಲ ಮಕ್ಕಳು ಹುಟ್ಟುವಾಗಲೇ ಬೇರೆ ಬೇರೆ ರೀತಿಯ ಅಂಗವೈಫಲ್ಯತೆ, ಬುದ್ಧಿ ಸ್ಥಿರತೆಯಲ್ಲಿ ಸ್ವಲ್ಪ ಏರುಪೇರು, ಬೇರೆ ಬೇರೆ ರೀತಿಯ ಭಿನ್ನ ಸಾಮರ್ಥ್ಯ ಮಕ್ಕಳಲ್ಲಿದ್ದಾಗ ಬಹುಶಃ ತಂದೆ ತಾಯಿಗಳಿಗೆ ಅವರ ಆಯುಷ್ಯದ ಉದ್ದಕ್ಕೂ ಇಂಥ ಮಕ್ಕಳನ್ನು ಸಂತೈಸುವ, ಬೆಳೆಸುವ, ಇವರನ್ನು ಆರೈಕೆ ಮಾಡುವಂಥ ಕೆಲಸವೇ ಜಾಸ್ತಿ. ಹಾಗಾಗಿ ಈ ತಂದೆ ತಾಯಿಗಳು ತಮ್ಮ ಮಕ್ಕಳು ಹೇಗೆ ಇರಲಿ, ಅದು ನಮ್ಮ ಮಕ್ಕಳು, ದೇವರು ಕೊಟ್ಟಂತಹ ಮಗು ಅಂತ ಹೇಳಿಕೊಂಡು ಅದನ್ನು ಆರೈಸಿ ಬೆಳೆಸಿ, ಈಗಾಗಲೇ ನಮ್ಮ ಶೆಟ್ಟಿಗಾರು ಹೇಳಿದಾಗೆ ತಂದೆ ತಾಯಿಗಳು ಜೀವಂತವಾಗಿರುವವರೆಗೆ ತಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ಆದರೂ ಸಾಕಿ ಬೆಳೆಸ್ಬೋದು. ಅಂದರೆ ಮತ್ತೆ ಏನು ಅನ್ನೋ ಪ್ರಶ್ನೆ ಬರ್ತದೆ. ಆದರೆ ಹಲವಾರು ಇಂಥ ಶಾಲೆಗಳಲ್ಲಿ ಇಂಥ ಮಕ್ಕಳಿಗೆ ವಿದ್ಯೆಯನ್ನು, ಬೇರೆ ಬೇರೆ ರೀತಿಯ ವ್ಯಾಯಾಮಗಳನ್ನು ಕೊಟ್ಟು ಉನ್ನತ ಮಟ್ಟಕ್ಕೆ ಆ ಮಕ್ಕಳು ಹೋದದ್ದು ಸಮಾಜದಲ್ಲಿ ಇಲ್ವಾ ಅಂತ ಕೇಳಿದರೆ 100ಕ್ಕೆ 100 ಇದೆ. ಆದರೆ ಕೆಲವು ಸಲ ಸಂಪೂರ್ಣ ಕೂತಲ್ಲಿ, ಮಲಗಿದಲ್ಲಿ ಅಥವಾ ಮಾನಸಿಕ ಅಸ್ವಸ್ಥತೆ ಇರುವವರನ್ನು ಸಾಧ್ಯವಿದ್ದಷ್ಟು ಅವರನ್ನು ಅಲ್ಲಿಂದ ಮೇಲೆತ್ತುವಂಥ ಎಲ್ಲ ಪ್ರಯತ್ನಗಳನ್ನು ಇವತ್ತು ಸರ್ಕಾರ ಮತ್ತು ಇಂಥ ಒಂದು ಖಾಸಗಿ ಸಂಸ್ಥೆಗಳು ಮಾಡ್ತದೆ ಅಂತ ಹೇಳುವಾಗ ನಿಜವಾಗಿಯೂ ನಾವೆಲ್ಲರೂ ಇಂಥ ಸಂಸ್ಥೆಗೆ ಮತ್ತು ಅಂಥ ವ್ಯವಸ್ಥೆಗೆ ನಾವು ನಿಜವಾಗಿಯೂ ಧನ್ಯರಾಗಬೇಕು ಮತ್ತು ಅದಕ್ಕೆ ನಮಸ್ಕಾರಗಳನ್ನು ಕೊಡಬೇಕು, ಅದಕ್ಕೆ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನನಗೆ ಅನಿಸ್ತದೆ. ಯಾಕೆಂತೇಳಿದರೆ ದುಡ್ಡು ಮಾಡುವಂಥ ವ್ಯವಹಾರ ಇದಲ್ಲ. ನಮ್ಮ ಶೆಟ್ಟಿಗಾರ್ ಹೇಳಿದರು, ಪ್ರಕಾಶ್ ಶೆಟ್ಟಿಗಾರ್, ನಾನು ಒಬ್ಬ ಅಂಗವೈಕಲ್ಯತೆಯಿಂದ ಸಣ್ಣದಲ್ಲಿರುವಾಗ ನನಗೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಜನರ ಬೇರೆ ಬೇರೆ ರೀತಿಯ ಹಲವಾರು ಕುಹಟಗಳು, ಬೇರೆ ಬೇರೆ ರೀತಿಯ ನಮಗೆ ತಮಾಷೆ ಮಾಡುವಂಥದ್ದು ಇರ್ಬೋದು, ಬೇರೆ ಬೇರೆ ರೀತಿ ಆಗುವಾಗ ನನಗೆ ಮನಸ್ಸಿಗೆ ನೋವಾಗಿ ಮತ್ತು ಈಗ ಅದೇ ಒಂದು ಆ ರೀತಿಯಲ್ಲಿರುವಂಥ ಮಕ್ಕಳನ್ನೇ ನಾನೊಂದು ಶಾಲೆಯ ರೂಪದಲ್ಲಿ ತಂದು ಅದನ್ನು ಆ ಮಕ್ಕಳಿಗೆ ಆರೈಕೆ ಮಾಡಬೇಕು, ಬೆಳೆಸಬೇಕೆಂಬ ದೃಷ್ಟಿಯಿಂದ ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದೇನೆ ಅಂತ ಹೇಳಿದರು. ಇವತ್ತು ನಾನು ಬೇರೆ ಏನು ನಿಮ್ಮ ಹತ್ರ ಹೇಳಲಿಕ್ಕೆ ಆಗಲ್ಲ. ತಂದೆ ತಾಯಿಗಳಿಗೆ, ಪೋಷಕರಿಗೆ ನಿಮ್ಮ ದುಃಖ, ನಿಮ್ಮ ಕಷ್ಟ, ನಿಮ್ಮ ಸಮಸ್ಯೆ ಏನು ಅಂತ ನನಗೆ ಅರ್ಥ ಆಗ್ತದೆ. ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಕಾರ್ಯಕ್ರಮಗಳಿಗೆ ಹೋಗ್ತೇನೆ. ಆದರೆ ಒಂದು, ನಾವು ಭೂಮಿಗೆ ಬರುವಾಗ ಏನನ್ನು ಪಡ್ಕೊಂಡು ಬಂದಿದ್ದೇವೆ ಅದನ್ನೇ ನಮಗೆ ದೇವರು ಕೊಡ್ತಾನೆ ಅಂತ ಹೇಳಿಕೊಂಡು ನಾವು ಬಂದಂಥ ಕಷ್ಟವನ್ನು ಸಮರ್ಥವಾಗಿ ಧೃತಿ ಕೆಡಬಾರ್ದು. ಸಮರ್ಥವಾಗಿ ಎದುರಿಸಿ ಅದನ್ನು ನಾವು ಬೆಳೆಸಬೇಕು. ನಾವು ಗತಿಗೆಡಬಾರ್ದು. ನಾವು ಗತಿಗೆಟ್ಟರೆ, ತಂದೆ ತಾಯಿಗಳು ಗತಿಗೆಟ್ಟರೆ ಆ ಮಕ್ಕಳಿಗೆ ಇನ್ನಾರು ಇರೋದಿಲ್ಲ. ಹಾಗಾಗಿ ನಾವು ಸಮರ್ಥವಾಗಿ ಅದನ್ನು ಎದುರಿಸಿ ನಾವು ಅದಕ್ಕೆ ಎಲ್ಲ ರೀತಿಯ ಇಂಥ ಶಾಲೆಗಳಿಗೆ ಆ ಮಕ್ಕಳನ್ನು ಸೇರಿಸಿ ಅವರಿಗೆ ವ್ಯಾಯಾಮಗಳಿರುವ ಈ ಬೇರೆ ಬೇರೆ ರೀತಿಯ ವ್ಯಾಯಾಮಗಳನ್ನು, ಬೇರೆ ಬೇರೆ ರೀತಿಯ ಆರೈಕೆಗಳನ್ನು ಮಾಡುವ ಮೂಲಕ ಸಮಾಜದ ಮುಂಚೂಣಿಗೆ ಆ ಮಕ್ಕಳನ್ನು ತರುವಂಥ ಎಲ್ಲ ರೀತಿಯ ಪ್ರಯತ್ನಗಳನ್ನು ತಾವು ಮಾಡಬೇಕು. ಇವತ್ತು ಎಷ್ಟೋ ಜನ ಬೇರೆ ಬೇರೆ ಕಲಿತು ಮೇಲೆ ಬಂದು ಬೇರೆ ಬೇರೆ ಇಲಾಖೆಗಳಲ್ಲಿ ಅವರಿಗೆ ಬೇರೆಯಾದಂಥ ರಿಸರ್ವೇಷನ್ಗಳಿರುವುದರಿಂದ ಅವರಿಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನಮಾನಗಳಿಗೆ ಹೋದದ್ದು ನಾವು ಕಾಣ್ತೇವೆ. ಹಾಗಾಗಿ ಹುಟ್ಟಿದಂಥ ಮಗುವಿಗೆ ಭಿನ್ನ ಸಾಮರ್ಥ್ಯ ಇರ್ಬೋದು, ಆದರೆ ಪ್ರತಿಭೆಗಳಿರ್ತವೆ. ಪ್ರತಿಯೊಂದು ವಿದ್ಯಾರ್ಥಿಗಳು ಹೇಳಿದರು, ನ್ಯಾಷನಲ್ ಲೆವೆಲ್ಗೆ ಬೇರೆ ಬೇರೆ ರೀತಿಯ ಕ್ರೀಡೆಗಳಿಗೆ ನಮ್ಮ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಆಯ್ಕೆಯಾಗಿ ಹೋಗಿದ್ದಾರೆ, ಬಹುಮಾನವನ್ನು ಗಿಟ್ಟಿಸಿದ್ದಾರೆ, ಬೇರೆ ಬೇರೆ ರಾಷ್ಟ್ರ ಮಟ್ಟದ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. ಅಂದರೆ ಮಗುವಿಗೆ ಪ್ರತಿಯೊಂದಕ್ಕೂ ಪ್ರತಿಭೆಗಳನ್ನು ದೇವರು ಕೊಡ್ತಾನೆ. ಅಂಗವೈಫಲ್ಯತೆಗಳಿರ್ಬೋದು, ಆದರೆ ಅದಕ್ಕೆಲ್ಲ ನಾವೊಂದು ಸ್ಫೂರ್ತಿಯನ್ನು ಕೊಟ್ಟು, ಬೆಂಬಲವನ್ನು ಕೊಟ್ಟು ಆ ಮಕ್ಕಳನ್ನು ಒಂದು ಸಮಾಜಮುಖಿಯಾಗಿ ಅಥವಾ ಸಮಾಜದ ಪ್ರಮುಖ ಒಂದು ಮಧ್ಯದಲ್ಲಿ ತಂದು ನಿಲ್ಲಿಸುವಂಥ ಪ್ರಯತ್ನಗಳನ್ನು ಪೋಷಕರು ಮತ್ತು ತಂದೆ ತಾಯಿಗಳು ಮತ್ತು ನಾವು ದಾನಿಗಳು ಇದಕ್ಕೆ ಸಹಕಾರವನ್ನು ಕೊಡಬೇಕು. ನಾವೇನು ಮಾಡ್ಬೋದು ಅಂತ ಹೇಳಿದರೆ, ಇಂಥ ಒಂದು
ಶಾಲೆಗಳಿಗೆ ಅಥವಾ ಇಂಥ ಒಂದು ಕುಟುಂಬಕ್ಕೆ ನಾವು ಆಧಾರ ಸ್ತಂಭವಾಗಿ ನಾವು ನಿಲ್ಬೋದು ಮತ್ತು ನಿಲ್ಲಬೇಕು. ಬೇರೇನು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದಿಂದ ಏನು ಸಹಾಯ ಕೊಡಲಿಕ್ಕೆ ಸಾಧ್ಯ ಅದನ್ನು ನಾನು ಮಾಡ್ಬೋದು. ಉಳಿದಂಥ ದಾನಿಗಳು ನಮಗೇನು ಇಂಥ ಸಂಸ್ಥೆಗಳಿಗೆ ಕೊಟ್ಟು ಆ ವಿದ್ಯಾರ್ಥಿಗಳಿಗೆ ಒಂದು ಸಹಾಯ ಆಗುವ ರೀತಿಯಲ್ಲಿ ಸಂಸ್ಥೆಗೆ ಒಂದು ನಿಜವಾಗಿಯೂ ಗೌರವ ಕೊಡೋದಿದ್ದರೆ ನಾವು ಆ ರೀತಿಯಲ್ಲಿ ಸಹಕಾರವನ್ನು ಸಹಾಯವನ್ನು ನಾವು ಕೊಟ್ಟಾಗ ಖಂಡಿತವಾಗಿಯೂ ನಮ್ಮದು ಒಂದು ಅಳಿಲ ಸೇವೆ ಆ ಸಮಾಜಕ್ಕೆ ಸಿಗ್ತದೆ ಅಂತ ನಾನು ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಕಳೆದ ಅವಧಿಯಲ್ಲಿ 1.5 ವರ್ಷ ನಾನು ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ವಿಧಾನಸಭೆಯಲ್ಲಿ ನಾನು ಸದಸ್ಯನಾಗಿದ್ದೆ. ತುಂಬ ಇದರ ಬಗ್ಗೆ ಚರ್ಚೆ ಮಾಡಿ ಪ್ರಕಾಶ್ ಶೆಟ್ಟಿಗಾರರವರಿಗೂ ನಾನು ಫೋನ್ ಮಾಡಿ ಕೇಳಿ ಅಲ್ಲಿ ಚರ್ಚೆಗಳನ್ನು ಮಾಡಿದ್ದೇನೆ. ಇದು ಸರ್ಕಾರಕ್ಕೆ ನೋಂದಣಿ ಆದ ಕೂಡಲೇ, ನೋಂದಣಿ ಆದರೆ ಇದಾಗಲಿಲ್ಲ ಅಂತ ನನಗೆ ಮಾತು ಬಂತು. ನನಗೆ ನೋಂದಣಿ ಆದ ಕೂಡಲೇ, ರಿಜಿಸ್ಟ್ರೇಷನ್ ಆದ ಕೂಡಲೇ ಸರ್ಕಾರದಿಂದ ಒಂದು ಮಗುವಿಗೆ ಇಷ್ಟು ಅಂತ ಬೇರೆ ಬೇರೆ ರೀತಿಯ ಅನುದಾನಗಳು ಬರ್ತವೆ. ಪೋಷಣೆಗೆ, ಲಾಲನೆಗೆ ಒಂದು ಮಗುವಿಗೆ ಇಷ್ಟು ಅಂತ, ಮತ್ತು ಶಾಲೆಗೂ ಬೇರೆ ಬೇರೆ ರೀತಿಯ ಪ್ರೋತ್ಸಾಹದ ಅನುದಾನಗಳು ಸಿಗ್ತವೆ. ಬಹುಶಃ ಈಗ ನನ್ನ ಮೊನ್ನೆ 1 ತಿಂಗಳಿಂದ ನನ್ನ ಕಮಿಟಿ ಚೇಂಜ್ ಆಯಿತು. ಹಾಗಾಗಿ ನನಗೆ ಆ ಕಮಿಟಿಯಲ್ಲಿ ಇದ್ದರೆ ಖಂಡಿತವಾಗಿಯೂ ಹಲವಾರು ಮಕ್ಕಳಿಗೆ, ಅಂಗವಿಕಲ್ಯತೆ ಮಕ್ಕಳಿಗೆ, ನನ್ನ ಹತ್ರ ಬಂದವರಿಗೆ ಅಲ್ಲಿ ಸಮಸ್ಯೆಗಳಿಗೆ, ಕೆಲವರಿಗೆ ಅವರಿಗೆ ಮಾಶಾಸನ ಬರ್ತಾ ಇಲ್ಲ, ಅದು ಬರ್ತಾ ಇಲ್ಲ ಅಂತವರಿಗೆ ತುಂಬ ಜನರಿಗೆ ಮಾಡುವಂಥ ಪ್ರಯತ್ನ ಡೈರೆಕ್ಟಾಗಿ ಅಲ್ಲಿಂತ ಹೇಳಿದರೆ ನಮಗೆ ಇಡೀ ಸ್ಟೇಟಿನ ಅಧಿಕಾರಿಗಳು ಬರ್ತಾರೆ, ಇಡೀ ರಾಜ್ಯ ಮಟ್ಟದ ಅಧಿಕಾರಿಗಳನ್ನು ಕರೆದು ನಾವು ಅಲ್ಲಿ ಕೂರಿಸಿ ಸಭೆ ಮಾಡುವಾಗ ಅವರಿಗೆ ಹೇಳಿ ಅದನ್ನು ಮಾಡಿಸಿಕೊಟ್ಟದ್ದು ಇದೆ. ಹಾಗಾಗಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅದಕ್ಕೆ ಒಂದು ಸರ್ಕಾರದ ಪ್ರೋತ್ಸಾಹ ಸಿಗಬೇಕು. ಸ್ವಂತ ಜಾಗದಲ್ಲಿ ಇದು ಆಗಬೇಕು. ಸ್ವಂತ ಜಾಗ ಆದರೆ ಖಂಡಿತವಾಗಿ ಇದಕ್ಕೆ ಒಂದು ಒಳ್ಳೆಯ ಶಾಲೆಯ ಅಗತ್ಯತೆ ಇದೆ. ಬೇರೆ ಬೇರೆ ರೀತಿಯ ಇದಕ್ಕೆ ಫಿಸಿಯೋಥೆರಪಿ ಇರ್ಬೋದು, ಬೇರೆ ಬೇರೆ ರೀತಿಯ ವ್ಯಾಯಾಮ ಮಾಡಲಿಕ್ಕೆ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಸವಲತ್ತುಗಳ ಅಗತ್ಯ ಇದೆ. ಇಲ್ಲಿ ಇದ್ದಂಥ ದಾನಿಗಳ ಹತ್ರನೂ ನಾನು ಹೇಳುವಂಥದ್ದಿಷ್ಟೇ, ಇಂಥ ಶಾಲೆಗೆ ನಾವೇನಾದರೂ ಸಹಾಯವನ್ನು ಮಾಡಿದಾಗ ಖಂಡಿತವಾಗಿ ಅದರ ಪುಣ್ಯ ನಮಗೆ ದುಪ್ಪಟ್ಟಾಗಿ ಖಂಡಿತವಾಗಿ ಹಿಂದೆ ಬರ್ತದೆ. ಆದ್ದರಿಂದ ಇಂಥ ಒಂದು ಕುಟುಂಬದ ಕಣ್ಣೀರು ಒರೆಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಪ್ರಕಾಶ್ ಶೆಟ್ಟಿಗಾರಿಗೆ ಒಬ್ಬರಿಗೆ ಇದರ ಜವಾಬ್ದಾರಿ ಅಲ್ಲ, ನಾವೆಲ್ಲ ಇದನ್ನು ಇಂಥವರ ಕಣ್ಣೊರೆಸುವಂಥ ಕೆಲಸವನ್ನು ನಾವು ಖಂಡಿತವಾಗಿಯೂ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂಥ ಪ್ರಕಾಶ್ ಶೆಟ್ಟಿಗಾರ್ ಮತ್ತು ಅವರ ತಂಡಕ್ಕೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ಮಾಧ್ಯಮದ ಮಿತ್ರರು, ನಮ್ಮೆಲ್ಲ ಮಾಧ್ಯಮದ ಮಿತ್ರರು ಅವರಿಗೂ ನಾನು ಇದಕ್ಕೆ ಒಳ್ಳೆಯ ಪ್ರಚಾರವನ್ನು ಕೊಟ್ಟು ಈ ಶಾಲೆಗೆ ಇನ್ನಷ್ಟು ಪ್ರೋತ್ಸಾಹವನ್ನು ಮಾಡುವಲ್ಲಿ ನಮ್ಮ ಸಹಕಾರವನ್ನು ಸಹ ನಾನು ಯಾಚಿಸ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಒಬ್ಬ ಪತ್ರಕರ್ತರಿಗೆ, ಹಿರಿಯರಿಗೆ ಇಲ್ಲಿ ನಮ್ಮ ಹೆಸರಿನ ಒಂದು ಈ ಏನು ಸಂಸ್ಥೆಯ ಹೆಸರಿನಲ್ಲಿ ಅವರಿಗೆ ಸ್ಫೂರ್ತಿ ಒಂದು ಹೆಸರಿನಲ್ಲಿ ಅವರಿಗೆ ಒಂದು ಗೌರವವನ್ನು ಅವರನ್ನು ಗುರುತಿಸುವುದನ್ನು ಇಲ್ಲಿ ಮಾಡಿದ್ದಾರೆ. ಅವರಿಗೂ ನಾನು ಧನಂಜಯರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ, ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ನಿಮ್ಮ ಪ್ರೋತ್ಸಾಹ ಹಾಗೂ ಸಹಕಾರ ಯಾವತ್ತೂ ಈ ಒಂದು ಶಾಲೆಯ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇನ್ನೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇನ್ನೊಬ್ಬ ನಮ್ಮ ಮುಖ್ಯ ಅತಿಥಿಗಳು ನಮ್ಮೊಟ್ಟಿಗಿದ್ದಾರೆ. ಮಾಜಿ ಅಧ್ಯಕ್ಷರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಶ್ರೀ ಸುದರ್ಶನ್ ಸನ್ಮಾನ್. ಓಕೆ. ಇವತ್ತಿನ ಕಾರ್ಯಕ್ರಮದ ಸ್ಫೂರ್ತಿ ರತ್ನ ಪ್ರಶಸ್ತಿ ಪ್ರದಾನವನ್ನ ಪಡೆಯುವಂತವರು ನಮ್ಮ ಧನಂಜಯ ಮೂಡುಬಿದ್ರೆ ಇವರು. ದಯವಿಟ್ಟು ನೀವು ಸನ್ಮಾನದ ಹಾಸನವನ್ನ ಸ್ವೀಕರಿಸಬೇಕು. ಮಾನಾದಿಗಿದ ಪೀಠೋನಿಗೆ 2 ವಿನಂತಿ ಸಹ ಹೊಂದಲೆ ಸೇರಿದ ಮಾತ ಬಿನ್ನೇರ್ನ ಕೈಟ್ ಈ ಒಂಚಿ ಗೌರವದ ಮಾನಾದಿಗೆ ನೇರ ನಿಷ್ಠುರ ದಿಟ್ಟತನದಿಂದ ಈ ಒಂದು ಸಮಾಜದಲ್ಲಿ ನಡೆಯುವಂತಹ ಅಕ್ರಮಗಳ ಬಗ್ಗೆ, ಸಮಾಜದ ಆಗುಹೋಗುಗಳ ಬಗ್ಗೆ ನಿರ್ಭೀತಿಯಿಂದ ವರದಿಗಾರಿಕೆ ಮಾಡಿ ಒಬ್ಬ ಅದ್ಭುತ ಪತ್ರಕರ್ತರಾದಂತಹ ಧನಂಜಯ ಮೂಡುಬಿದ್ರೆ ಇವರನ್ನ ಸನ್ಮಾನದ ಪೀಠದಲ್ಲಿ ಕೂರಿಸಿ ಗೌರವದ ಸನ್ಮಾನವನ್ನ ಮಾಡಬೇಕು ಅಂತೇಳಿ ಸೇರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಒಂದು ಸನ್ಮಾನ ಪತ್ರವನ್ನ ಶಿಕ್ಷಕಿ ಸುಚಿತ್ರಾ ಇವರು ಓದಬೇಕಂತೇಳಿ ಕೇಳಿಕೊಳ್ತಾ ಇದ್ದಾರೆ. ಸ್ಫೂರ್ತಿ ಕಲಾ ಸಂಭ್ರಮ 2025 ಸ್ಫೂರ್ತಿ ರತ್ನ ಧನಂಜಯ ಮೂಡುಬಿದ್ರೆ ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೆ, ಜ್ಞಾನಕಾಶಿ ಮೂಡುಬಿದ್ರೆಯ ಪಾರಂಪರಿಕ ಪುತ್ತಿಗೆ ಮನೆ ಗಿರಿಜಾ ನಾಗಪ್ಪ ಆಚಾರ್ಯ ದಂಪತಿ ಸುಪುತ್ರರಾಗಿ ಜನನ, ವಿಜ್ಞಾನದಲ್ಲಿ ಪದವಿ ಶಿಕ್ಷಣ, ಆಸಕ್ತಿಯಿಂದ ತಂದಾಗಿಸಿಕೊಂಡ ಕ್ಷೇತ್ರ ಲೋಕಜ್ಞಾನ, ಗುರು ಹಿರಿಯರ ಬಳವಳಿಯಾಗಿ ಬಾಲ್ಯದಿಂದಲೂ ಸಮೃದ್ಧ ಅಕ್ಷರ ಕೃಷಿಕ, ಹುಟ್ಟೂರು ಮೂಡುಬಿದ್ರೆ ಸಹಿತ ಲೋಕಮುಖದ ಆಗುಹೋಗುಗಳನ್ನು ತನ್ನ ವಿಶಿಷ್ಟ ವರದಿಗಾರಿಕೆಯ ಮೂಲಕ ಅಕ್ಷರವನ್ನಾಗಿಸಿದ ಅನುಭವ ಶ್ರೀಮಂತ, ಕನ್ನಡ ಕವಿತಾ ರಚನೆಯಲ್ಲಿ ರಾಷ್ಟ್ರಮಟ್ಟದ ಬಹುಮಾನಿತ, ಸಾಹಿತ್ಯ, ಕಲೆ, ಸಂಸ್ಕೃತಿ, ಪ್ರಸಾದನ,
ಛಾಯಾಗ್ರಹಣ, ಅಭಿನಯ, ರಂಗಭೂಮಿ, ಗೀತೆ, ಗಾಯನ, ಛಾಯಾಗ್ರಹಣ, ನಿರೂಪಣೆ, ನಿರ್ವಹಣೆ, ಸನ್ಮಾನ ಪತ್ರ, ಸ್ಮರಣಿಕೆಗಳ ಸಾಹಿತ್ಯ ವಿನ್ಯಾಸ, ಸ್ಕ್ರೀನ್ ಪ್ರಿಂಟಿಂಗ್ ಹೀಗೆ ಬಹುಮುಖಿಯಾಗಿ ಹೊಸ ದಿಗಂತಕ್ಕೆ ವ್ಯಾಪಿಸಿದವರು. ಬದುಕಿನ ಮಹಾಭಾರತದಲ್ಲಿ ಧನಂಜಯನಾಗಿಯೂ ಲೋಕಹಿತೋಪದೇಶ ಮಾಡುವ ಉದಯವಾಣಿಯಾದವರು. ನೇರ ನಡೆನುಡಿಯ ಪಾತ್ರನಾಗಿ ಆಪ್ತರವರಿಗಷ್ಟೇ ಅರ್ಥವಾದವರು. ಪರಿಸರ ಪ್ರೀತಿ, ಕಾಳಜಿಯ ಕಾರ್ಯಗಳಲ್ಲೂ ಗುರುತಿಸಿಕೊಂಡವರು. ಪತ್ನಿ ಪುಷ್ಪ, ಜಾಹ್ನವಿ, ಪುತ್ರ ಸುವನ್ ಜೊತೆಗಿನ ಬಾಳರಥಕ್ಕೆ ಸಾರಥಿಯಾದವರು. ಕಾರ್ಯನಿರ್ವಹಿಸಿದ ಮತ್ತು ಇತರ ಹೆಚ್ಚಿನೆಲ್ಲ ಪತ್ರಿಕೆಗಳಲ್ಲಿ ವರದಿ, ಲೇಖನ, ಪರಿಚಯ ಸಂದರ್ಶನ, ರಂಗವಿಮರ್ಶೆ, ಕತೆ, ಕವನಗಳ ಅಕ್ಷಯ ಮುಂಗಾರು ಮಳೆ ಸುರಿಸಿದವರು. ವಿಚಾರಸುಧ ತರಂಗಗಳ ಅಲೆ ಎಬ್ಬಿಸುತ್ತಾ ಕಸ್ತೂರಿಯಂತೆ ಮಾಧ್ಯಮ ರಂಗದಲ್ಲಿ ಸೌರಭಾವ ಪಸರಿಸುತ್ತಾ ಬಂದವರು ಎಂದು ಜನ ಈ ದಿನವೂ ನೆನಪಿಸಿಕೊಳ್ಳುತ್ತಿದ್ದಾರೆ. ಎಲ್ಲರೊಳಗೊಂದಾಗಿ ಹಲವರ ಗುರುವಾಗಿ ನಡೆದಾಡುವ ಅಕ್ಷರ ಜೋಗಿಯಾಗಿ ಮಾತು, ಕೃತಿ, ಅಕ್ಷರ, ಆಹಾರ, ಧರ್ಮ, ಸಂಸ್ಕೃತಿ, ಶಿಕ್ಷಣ ಪ್ರಸಾರದಲ್ಲಿ ತೊಡಗಿಸಿಕೊಂಡು ಹಲವರ ಬಾಳನ್ನು ಬೆಳಗಿದ ನಮ್ಮೆಲ್ಲರ ಸ್ಫೂರ್ತಿರತ್ನ ಧನಂಜಯ ಮೂಡಬಿದ್ರೆ. ರಾಜ್ಯ ಮಟ್ಟದ ಹೂಗಾರ್ ಮಾಧ್ಯಮ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದ್ರೆ ತಾಲೂಕು ಸಾಹಿತ್ಯ ಸಮ್ಮೇಳನಗಳಲ್ಲಿಯೂ ಅರ್ಹರಾಗಿಯೇ ಗೌರವಾನ್ವಿತ. ಎಲ್ಲೆಲ್ಲೂ ಗೌರವಗಳು ಅಗಣಿತ. ತಮಗಿದು ಅಕ್ಷರಹಾರದ ಅಭಿನಂದನೆಯ ನುಡಿ ನಮನದೊಂದಿಗೆ ಸ್ಫೂರ್ತಿ ಕಲಾ ಸಂಭ್ರಮ 2025ರ ಈ ಸುಸಂದರ್ಭದಲ್ಲಿ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಸ್ಫೂರ್ತಿ ರತ್ನ 2025 ಪ್ರಶಸ್ತಿಯನ್ನು ನೀಡಿ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಮಾಧ್ಯಮ ಲೋಕದಲ್ಲೇ ತನ್ನ ಸಾಧನೆಯನ್ನು ಮಾಡಿರುವಂತಹ ಧನಂಜಯ ಮೂಡುಬಿದ್ರೆ ಅವರಿಗೆ ಸ್ಫೂರ್ತಿ ರತ್ನ ಪ್ರಶಸ್ತಿ ಪ್ರದಾನ ಜೋರಾದ ಕೈ ಚಪ್ಪಾಳಿಯೊಂದಿಗೆ ಈ ಒಂದು ಸ್ಫೂರ್ತಿ ಕಲಾ ಸಂಭ್ರಮದ 2025ರ ಸಭಾ ಕಾರ್ಯಕ್ರಮದ ಈ ಒಂದು ಸ್ಫೂರ್ತಿ ರತ್ನ ಪ್ರಶಸ್ತಿ ಪ್ರದಾನ ಸಂಭ್ರಮದಲ್ಲಿ ಧನಂಜಯ ಮೂಡುಬಿದ್ರೆ ಇವರಿಗೆ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಇನ್ನಷ್ಟು ಸಾಧನೆ ಮಾಡುವಂತಹ ಅವಕಾಶವನ್ನ ನಾವು ನಂಬಿರುವಂತಹ ದೈವ ದೇವರು ನಿಮಗೆ ಕರುಣಿಸಲಿ ಅಂತ ಬೇಡುತ್ತಾ ಧನ್ಯವಾದಗಳು. ಸ್ಫೂರ್ತಿ ರತ್ನ ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ಧನಂಜಯ ಮೂಡುಬಿದ್ರೆ ಹಾಗೂ ಸೇರಿರುವಂತಹ ಅತಿಥಿ ಅಭ್ಯಾಗತರಿಗೆ ಹಾಗೂ ದಯವಿಟ್ಟು ಧನಂಜಯ ಮೂಡುಬಿದ್ರೆ ಅವರು ತಮ್ಮೊಂದು 2 ಅನಿಸಿಕೆಯನ್ನ ಹೇಳಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಧನಂಜಯ ಮೂಡುಬಿದ್ರೆ ಅವರ 2 ಮಾತುಗಳಿಗೆ ನಾವೆಲ್ಲರೂ ಕೂಡ ಕಿವಿಯಾಗಬೇಕಾಗಿದೆ. ಆತ್ಮೀಯರೇ, ಕೆಲಸದ ಒಟ್ಟದ ನಿಮಿತ್ತ ನಮ್ಮ ಉದ್ಘಾಟಕರು ಶಾಸಕರು ತೆರಳುತ್ತಾ ಇದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸಮಯ ಮೀರ್ತಾ ಇದೆ ಎನ್ನುವ ಅರಿವು ನನ್ನ ಒಳಗೆ ಇದೆ. ನಿರ್ಗಮಿಸುತ್ತಿರುವ ನಮ್ಮ ಶಾಸಕರಾದಂತಹ ಉಮಾನಾಥ್ ಕೋಟ್ಯಾನವರಿಗೆ ವಂದಿಸ್ತಾ ಇವತ್ತಿನ ಸಭೆಯ ಅಧ್ಯಕ್ಷತೆ ವಹಿಸಿರುವ ಸೇವ್ ಲೈಫ್ ಮಂಗಳೂರು ಇದರ ಅಧ್ಯಕ್ಷರಾದಂತಹ ಅರ್ಜುನ್ ಭಂಡಾರ್ಕರ್ ಮತ್ತು ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರಿಗೆ ಒಂದೇ ಮಾತಿನಲ್ಲಿ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ಕೇವಲ 2 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸಬೇಕಾದ ಅನಿವಾರ್ಯವಿದೆ ಮತ್ತು ಅದನ್ನು ನಾನು ಹೇಳಬೇಕಾದ್ದನ್ನು ಹೇಳಲೇಬೇಕಾಗಿದೆ. 1987ರಲ್ಲಿ ನನಗೆ ಬೆಂಗಳೂರಿನಲ್ಲಿ ಒಂದು ಲಯನ್ಸ್ ಸೇವಾ ಸಂಸ್ಥೆಯ ಒಂದು ಶಿಕ್ಷಕನಾಗುವ ಒಂದು ಅವಕಾಶ ಒದಗಿ ಬಂದಿತ್ತು. ಬೇರೆ ಬೇರೆ ಕಾರಣಗಳಿಂದಾಗಿ ನಾನು ಅಲ್ಲಿ ಆಯ್ಕೆ ಆಗಿದ್ದರೂ ಕೂಡ ನಾನು ಆ ಒಂದು ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ಎನ್ನುವ ವಿಷಾದ ಇದೆ. ಆದರೆ ಈ ಹಂತದಲ್ಲಿ ಸುಮಾರು 38 ವರ್ಷಗಳ ಬಳಿಕ ಇಂತಹ ಒಂದು ಕಾರ್ಯಕ್ರಮದಲ್ಲಿ, ಅಂದರೆ ನಾನು ಮೊದಲು ಹೋಗಿದ್ದ ಸಂಸ್ಥೆ ಇಂಥದ್ದೇ ಒಂದು ಸಂಸ್ಥೆಯಲ್ಲಿ ನಾನು ಶಿಕ್ಷಕನಾಗಬೇಕಾಗಿತ್ತು. ಓಕೆ, ಆಗಲಿಲ್ಲ. ಆದರೆ ಇವತ್ತು ನೀವು ನೀಡುವ ಸನ್ಮಾನ
ಪರೋಕ್ಷವಾಗಿ ನಾನು ಅದನ್ನು ಒಪ್ಪಿಕೊಳ್ಳಬೇಕಾಗಿತ್ತು ಎನ್ನುವಂತಹ ಒಂದು ಸೂಚನೆಯನ್ನು ನೀಡಿದೆ ಅಂತ ಭಾವಿಸ್ತಾ 2 ಮಾತನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಪ್ರಕಾಶ್ ಜೆ ಶೆಟ್ಟಿಗಾರ್ ಅವರು ಒಬ್ಬ ಏಕಾಂಗಿ ಸಾಹಸಿ ಅಥವಾ ಏಕಾಂಗಿಯಾಗಿ ಎಲ್ಲರನ್ನು ಒಗ್ಗೂಡಿಸಿ ಒಂದು ಇಂಥ ಸಾಹಸವನ್ನು ಮಾಡ್ತಾ ಇದ್ದಾರೆ. ಕಳೆದ 8 ವರ್ಷಗಳಿಂದ 9ನೇ ವರ್ಷಕ್ಕೆ ಮುಂದುವರಿತಾ ಇದ್ದಾರೆ. ನಮ್ಮ ಮೂಡುಬಿದ್ರೆಯಲ್ಲಿದ್ದು ಈಗ ತಾತ್ಕಾಲಿಕವಾಗಿ ಬೆಳವಾಯಿಗೆ ಬಂದಿದ್ದಾರೆ. ಅವರಿಗೆ ಒಳ್ಳೆಯ ಜಾಗ ಸಿಗಲಿ, ಒಳ್ಳೆಯ ನೆಲೆಗಟ್ಟು ಸಿಗಲಿ ಅಂತ ನಾನು ಮೊದಲಾಗಿ ಹಾರೈಸ್ತೇನೆ. ನಾನು ಈ ಜಿಲ್ಲಾ ಪ್ರಶಸ್ತಿಗಳ ಬಗ್ಗೆ ಹೇಳುವುದಾದರೆ, ಅನೇಕ ಮಂದಿಗೆ ನಾನು ಶಾಸಕರ, ಮಾಜಿ ಸಚಿವರ ಅಥವಾ ಮಾಜಿ ಶಾಸಕರ ಬೆನ್ನ ಹಿಂದೆ ಬಿದ್ದು ಇಂಥವರಿಗೆ ಜಿಲ್ಲಾ ಪ್ರಶಸ್ತಿ ಕೊಡಿಸಿ ಅಂತ ನಾನು ಸ್ವತಃ ಅರ್ಜಿ ಬರೆದದ್ದುಂಟು, ಸ್ವತಃ ಇನ್ಫ್ಲುಯೆನ್ಸ್ ಮಾಡಿದ್ದುಂಟು. ಈ ಕಾರಣಕ್ಕಾಗಿ ಅನೇಕ ಜನ ಕೇಳೋದುಂಟು, ನಿಮಗೆ ಸಿಕ್ಕಿದೆ ಅಲ್ವಾ ಅಂತ. ಅದಕ್ಕೆ ನಾನು ಹೇಳಿದೆ, ನಾನು ಅರ್ಜಿ ಹಾಕಿ ಪಡೆದುಕೊಳ್ಳುವ ಒಂದು ವಿಧಾನಕ್ಕೆ ತಾತ್ವಿಕವಾಗಿ ಸಹಮತ ಇಲ್ಲ. ಹಾಗೆಂತ ಅರ್ಹರನ್ನು ಪ್ರೋತ್ಸಾಹಿಸುವ ಅಥವಾ ಅವರ ಹಿಂದೆ ನಿಲ್ಲುವ ಕೆಲಸವನ್ನು ನಾನು ಲಾಗಾಯ್ತಿಂದ ಮಾಡ್ತಾ ಬಂದಿದ್ದೇನೆ. ಅದು ಅಮರನಾಥ್ ಶೆಟ್ಟರ್ ಇರ್ಬೋದು, ಅಥವಾ ಅಭಯ್ ಚಂದ್ರ ಇರ್ಬೋದು, ಉಮಾನಾಥ್ ಕೋಟ್ಯಾನ್ ಇರ್ಬೋದು, ಅಥವಾ ಈ ಥರ ಯಾರು. ನನಗೆ 2006-07ರಲ್ಲಿ ನನ್ನ ಮಿತ್ರರಾದಂತಹ ಶೇಖರ್ ಅಜಕಾರಿಯವರ ಒಂದು ಪ್ರಭಾವದಿಂದ ಮತ್ತು ಅರ್ಹತೆಯಿಂದ ನನಗೆ ರಾಜ್ಯ ಮಟ್ಟದಲ್ಲಿ ಮಾಧ್ಯಮ ರಂಗದಲ್ಲಿ ಸಲ್ಲಿಸುತ್ತಿದ್ದಂತಹ ಸೇವೆಗಾಗಿ ಪ್ರಶಸ್ತಿ, ಹೂಗಾರ್ ಮಾಧ್ಯಮ ಪ್ರಶಸ್ತಿ ಬಂದಿದೆ. ನನ್ನ ಜೊತೆ ಆಗ ಪ್ರಸಿದ್ಧ ಕವಿ, ಪತ್ರಕರ್ತೆ ಪ್ರತಿಭಾ ನಂದಕುಮಾರ್ ಅವರು ಕೂಡ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಯಾಕೆಂದರೆ ನಾವು ಪ್ರಶಸ್ತಿ ಸ್ವೀಕರಿಸುವಾಗ ನಮ್ಮ ಜೊತೆ ಯಾರಿದ್ದಾರೆ ಎನ್ನುವುದು ಕೂಡ ಬಹಳ ಮುಖ್ಯ ಆಗ್ತದೆ. ಇನ್ನು ಜಿಲ್ಲಾ ಪ್ರಶಸ್ತಿಗಳ ಬಗ್ಗೆ ಹೇಳುವುದಾದರೆ, ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಅಂತ ತಿಳ್ಕೊಳ್ಳುವ ನನ್ನ ಅನುಭವದಲ್ಲಿ ಒಮ್ಮೆ ಅಮಾನತಾದ ಒಬ್ಬ ಶಿಕ್ಷಕನಿಗೆ ಕೂಡ ಜಿಲ್ಲಾ ಪ್ರಶಸ್ತಿ ಬಂದಿದೆ. ಹಾಗಾಗಿ ನಮಗೆ ಪ್ರಶಸ್ತಿ ಬರಲಿಲ್ಲ ಅಂತ ಬೇಜಾರಿಲ್ಲ, ಯಾಕಂದರೆ ನಾವು ಎಲ್ಲಿಯೂ ಅಮಾನತ ಆಗಲಿಲ್ಲ. ಇಂತಹ ಪ್ರಶಸ್ತಿಗಳು ಬರುವಾಗ ಬಹಳ ಜಾಗೃತೆಯಾಗಿರಬೇಕು. ಆಯ್ಕೆ ಸಮಿತಿ ಬಹಳ ಜಾಗೃತೆಯಾಗಿ ಕೆಲಸ ಮಾಡಬೇಕು. ಕೇವಲ ಪ್ರಭಾವದಿಂದ ಜಿಲ್ಲಾ ಪ್ರಶಸ್ತಿಗಳು ಲಭಿಸುವುದಲ್ಲ, ಅರ್ಹತೆಯಿಂದ ಬರಬೇಕು. ಹಾಗಾದರೆ ಜಿಲ್ಲಾ ಸಮಿತಿಯಲ್ಲಿ ಯಾರಿರಬೇಕು ಅಂತ ಹೇಳಿದರೆ, ನಿಜವಾಗಿ ಕೂಡ ಬೇಕು, MLA ಬೇಕು, MP ಬೇಕು, ಜಿಲ್ಲಾಧಿಕಾರಿ ಬೇಕು, ತಹಶೀಲ್ದಾರರು ಬೇಕು. ಅದಕ್ಕಿಂತ ಮುಖ್ಯವಾಗಿ ಜನರ ನಾಡಿಯನ್ನು ಬಲ್ಲ ಸ್ಥಳೀಯ ಜನನಾಯಕರು ಬೇಕು. ಅದರಲ್ಲೂ ಕೂಡ ಪತ್ರಕರ್ತರು ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈಗ ನಮ್ಮ ಹತ್ತಿರ ಇರುವ ಪ್ರೇಮಶ್ರೀಯವರನ್ನೇ ಗಮನಿಸಿ ನೋಡಿ, ಅವರಿಗೆ ನನಗಿಂತ ಹೆಚ್ಚು ಓಡಾಟದ ಅನುಭವ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಥವರ ಸಲಹೆಯನ್ನು ಪಡ್ಕೊಳ್ಳಿ. ಎಲ್ಲ ಪ್ರಶಸ್ತಿಗಳಿಗೆ ಅರ್ಜಿ ಬೇಕಾಗಿಲ್ಲ. ತಾಲೂಕು ಪತ್ರಕರ್ತರ ಸಂಘಗಳಿಂದ ಕನಿಷ್ಠ 2 ಜಿಲ್ಲಾ ಆಯ್ಕೆ ಸಮಿತಿಗೆ ಆಯ್ಕೆ ಮಾಡಿ, 16 ಮಂದಿ ಅವರೇ ಆಗ್ತಾರೆ. ಆಮೇಲೆ DC, ಜಿಲ್ಲಾಧಿಕಾರಿ, ಶಾಸಕರು, MP ಇವರೆಲ್ಲ ಸೇರಿಸಿಕೊಂಡು ಮತ್ತು ಇನ್ನು ಸಾಹಿತ್ಯ, ಸಾಮಾಜಿಕ ರಂಗಗಳ ಗಣ್ಯರನ್ನು ಸೇರಿಸಿಕೊಂಡು ಆಯ್ಕೆ ಸಮಿತಿ ಮಾಡಿದರೆ ಅರ್ಜಿಯ ಅಗತ್ಯವೇ ಇಲ್ಲ. ನಾವು ಪತ್ರಕರ್ತರು ಶಿಫಾರಸು ಮಾಡಿದರೆ ಅದು ಪರ್ಫೆಕ್ಟ್ ಆಗಿರ್ತದೆ ಮತ್ತು ಅರ್ಹರಿಗೆ ಪ್ರಶಸ್ತಿ ಲಭಿಸ್ತದೆ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಖಾಸಗಿಯವರು ಕೊಡ್ತಾರೆ ಅಂತ ಅದಕ್ಕೆ ಬೆಲೆ ಕಡಿಮೆಯೇನೂ ಅಲ್ಲ. ಹೂಗಾರು ಮಾಧ್ಯಮ ಪ್ರಶಸ್ತಿ ಬಂದಾಗ ಆ ಮಾಧ್ಯಮ ಪ್ರಶಸ್ತಿಗೆ ಸಿಕ್ಕಿದ ಪ್ರಚಾರ ಎಷ್ಟು ಅಪರಿಮಿತ ಆಗಿತ್ತು ಅಂತ ಹೇಳಿದರೆ ನನಗೆ ಮುಜುಗರ ಆಗುವಷ್ಟು. ಆ ನೆಲೆಯಲ್ಲಿ ಆಮೇಲೆ ಅನೇಕ ಸನ್ಮಾನಗಳು ನಡೆದಿವೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಖಾಸಗಿಯವರು ಹೂ ಕೊಟ್ಟರು ಕೂಡ ಅದು ನಮ್ಮ ಮನಸ್ಸನ್ನು ತುಂಬುತ್ತದೆ, ಖಾಸಗಿಯವರೊಂದು ನೂಲು ಕೊಟ್ಟರು ಕೂಡ ಅದು ನಮ್ಮ ಮನಸ್ಸನ್ನು ತುಂಬುತ್ತದೆ. ಆದರೆ ಸರ್ಕಾರ ಕೊಡುವಾಗ, ಜಿಲ್ಲಾಡಳಿತ ಕೊಡುವಾಗ ನೀವು ಒಂದು ಮಾಲೆ ಹಾಕಿ, ಶಾಲು ಹಾಕಿ, ಒಂದು ಗಂಧದ ಮಾಲೆ ಅಂತ ಮರದ ಕಿಸುಳಿಯ ಮಾಲೆಯನ್ನು ಹಾಕಿ ಜಿಲ್ಲಾ ಪ್ರಶಸ್ತಿ ಕೊಡುವುದಲ್ಲ. ರಾಜ್ಯ ಮಟ್ಟದಲ್ಲಿ ಇವತ್ತು ಯಾವ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ, ಎಷ್ಟು ಮೊತ್ತ ಕೊಡ್ತಾ ಇದ್ದಾರೆ, ಎಷ್ಟು ಚಿನ್ನ ಕೊಡ್ತಾ ಇದ್ದಾರೆ, ಅಷ್ಟು ಕೊಡಬೇಡಿ. ಜಿಲ್ಲಾ ಮಟ್ಟದ ಪ್ರಶಸ್ತಿಗಳಿಗೆ ಕನಿಷ್ಠ ಅದರ 10% ಆದರೂ ಕೊಡಿ, ಆಗ ಅದಕ್ಕೆ ತೂಕ ಬರ್ತದೆ. ಪ್ರೇಮಚಂದ್ರ ಒಂದು ನಾಟಕದಲ್ಲಿ ಒಂದು ಡೈಲಾಗ್ ಬರ್ತದೆ. ಒಬ್ಬ ಸರ್ಕಾರಿ ಕಚೇರಿಗೆ ಹೋದಾಗ ಅವನೊಂದು ಅರ್ಜಿ ಕೊಡ್ತಾನೆ, ಮರುದಿನ ಹೋಗಿ ಕೇಳಿದಾಗ ಆ ಅರ್ಜಿ ಗಾಳಿಯಲ್ಲಿ ಹಾರಿ ಹೋಗಿರ್ತದೆ. ಅದಕ್ಕೆ ಅವನು ಕೇಳ್ತಾನೆ,
ನನ್ನ ಅರ್ಜಿಯಲ್ಲಿ ಹೋಯಿತು ಅಂತ. ಆಗ ಚಪರಾಸಿ ಹೇಳ್ತಾನೆ, ಉಸ್ ಪರ್ ವಜನ್ ಲಗಾ ಹೈ, ವಜನ್ ಲಗನಾ ಹೈ. ನನಗೆ ಹಿಂದೆ ಸರಿ ಬರುವುದಿಲ್ಲ. ಅದರ ಮೇಲೆ ಭಾರ ಇಡಬೇಕು, ಅರ್ಜಿ ಮೇಲೆ ಭಾರ ಇಡಬೇಕು, ಇಲ್ಲದೇ ಇದ್ದರೆ ಅರ್ಜಿ ಗಾಳಿಗೆ ಹಾರಿ ಹೋಗ್ತದೆ ಎಂಬ ಪರಿಸ್ಥಿತಿ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿವೆ. ಹಾಗಾಗಿ ಪ್ರಶಸ್ತಿಗಳು ಸರ್ಕಾರದ ಮಟ್ಟದಲ್ಲಿ ಬರುವಾಗ ಅದಕ್ಕೊಂದು ತೂಕ ಇರಬೇಕಾದ್ರೆ ಒಂದು ಗಣ್ಯ ಮೊತ್ತ ಇರಬೇಕು. ಇದು ಬಡತನದ ಸಿರಿತನದ ಕಾರಣ ಅಲ್ಲ, ಬಹುಮಾನದ ಪ್ರಶಸ್ತಿಯ ತೂಕಕ್ಕೆ ಅಥವಾ ಅದರ ಗಣ್ಯತೆಗೆ, ಅದರ ಮಾನ್ಯತೆಗೆ ನಾನು ಹೇಳ್ತಾ ಇರುವಂಥ ಮಾತು. ಇದು ಖಂಡಿತವಾಗಿ ಕೂಡ ಖಾಸಗಿಯವರು ಕೊಡ್ತಾ ಇರುವ ಪ್ರಶಸ್ತಿ ಅಲ್ಲ. ಸರ್ಕಾರಿ ಮಟ್ಟದಲ್ಲಿ ಕೊಡುವಾಗ ದಯಮಾಡಿ ಒಂದಿಷ್ಟು ಮೊತ್ತ ಇರಿಸಿ. ಅಲ್ಲಿ 5 ಲಕ್ಷ ಇದ್ದರೆ ಇಲ್ಲಿ 50,000 ಇಡಿ, ಜನ 10 ಮಂದಿ ಕೊಡಿ, ತೊಂದರೆ ಇಲ್ಲ, ಅದಕ್ಕೆ ತೂಕ ಬರ್ತದೆ ಅಂತ ನಾನು ಹೇಳಿ ಇಷ್ಟಪಡ್ತೇನೆ. ಮತ್ತು ಇಲ್ಲಿ ಅನೇಕ ಸಂಕಷ್ಟಗಳನ್ನು ಪ್ರಸ್ತಾಪಿಸಿದ್ದಾರೆ ಪ್ರಕಾಶ್ ಜಿ ಶೆಟ್ಟಿಗಾರ್ ಅವರು. ಅವರ ನೋಂದಣಿಗೆ ಬಹಳ ತೊಡಕಾಗ್ತಾ ಇದೆ, ಅದರಿಂದ ಅನುದಾನ ಸಿಗಲಿಕ್ಕೆ ಸಮಸ್ಯೆ ಆಗ್ತಾಯಿದೆ. ದೇವರ ದಯದಿಂದ ಅವರಿಗೆ ಒಳ್ಳೆಯ ನಿವೇಶನ ಸಿಗಲಿ, ಅವರಿಗೆ ನೋಂದಣಿಯ ಸಮಸ್ಯೆಗಳು ಬಗೆಹರಿಲಿ ಮತ್ತು ಸಂಬಳ ಸವಲತ್ತುಗಳ ಬಗ್ಗೆ ಕುರಿತಾದ ಅನುದಾನ ಕೂಡಲೇ ಒದಗಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಈ ಸನ್ಮಾನಕ್ಕಾಗಿ ನಾನು ಸಂಘಟಕರಿಗೆ ವಂದನೆಗಳನ್ನು ಸಲ್ಲಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಶಾಲಾ ದಿನಗಳಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧಿಸಲಾಗದೇ ಇದ್ದಾಗ ದೇವರ ಮಕ್ಕಳಲ್ಲಿ ದೇವರನ್ನ ಕಾಣುತ್ತಾ ತನಗೆ ಮಾಡಲಾಗದ ಸಾಧನೆಯನ್ನ ತನ್ನ ದೇವರ ಮಕ್ಕಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನ ಪಡೆದು ಆ ಸಾಧನೆಯನ್ನ ಮಾಡಿ ತೋರಿಸಿದ ಪ್ರಕಾಶ್ ಜೆ ಶೆಟ್ಟಿಗಾರ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗುವಂತಾಗಬೇಕು ಅಂತ ನಾವೆಲ್ಲರೂ ಕೂಡ ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ ಮುಂದಿನ ಕಾರ್ಯಕ್ರಮ ನಮ್ಮ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿರುವಂತಹ ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷರು ಆಗಿರುವಂತಹ ಸುದರ್ಶನ್ ಎಂ ಇವರು ಮಾತುಗಳಿಗೆ ನಾವು ಕಿವಿಯಾಗೋಣ. ಸ್ಫೂರ್ತಿ ಕಲಾ ಸಂಭ್ರಮದ ಈ ಸಮಾರಂಭದ ಅಧ್ಯಕ್ಷರಾಗಿರುವಂಥ ಮಿತ್ರ ಅರ್ಜುನ್ ಭಂಡಾರ್ಕರ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಮಿತ್ರರೇ, ಸೇರಿರುವಂತಹ ವಿದ್ಯಾರ್ಥಿಗಳೇ, ಪೋಷಕರೇ, ಸ್ಫೂರ್ತಿ ಕಲಾ ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದಷ್ಟು ಸ್ಫೂರ್ತಿ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮೂಡುಬಿದಿರೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಬಹಳ ವೇಗವಾಗಿ ಮುಂದೆ ಸಾಗುತ್ತಿರುವಂಥ ಕಾಲಘಟ್ಟದಲ್ಲಿ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೋಸ್ಕರ ಒಂದು ಶಾಲೆ ಬೇಕು ಎನ್ನುವ ಒಂದು ಸಂಕಲ್ಪದಿಂದ ದೊಡ್ಡ ಸಾಹಸದ ಕೆಲಸಕ್ಕೆ ಕೈ ಹಾಕಿರುವಂತಹ ಪ್ರಕಾಶ್ ಶೆಟ್ಟಿಗಾರ್ ಅವರಿಗೆ ನಾನು ಮೊದಲಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಆ ಮಕ್ಕಳನ್ನು ಹೆತ್ತವರ ಪೋಷಕರಿಗೆ ಅದನ್ನು ನೋಡ್ಕೊಳ್ಳಿಕ್ಕೆ ಬಹಳ ಕಷ್ಟ. ಆದರೆ ಆ ಮಕ್ಕಳಿಗೆ ತರಬೇತಿಯನ್ನು ಕೊಡುವಂಥದ್ದು ಇನ್ನೂ ದೊಡ್ಡ ಸಾಹಸದ ಕೆಲಸ. ಪ್ರಕಾಶ್ ಶೆಟ್ಟಿಗಾರ್ ಜೊತೆಯಲ್ಲಿ ಸಹಕಾರ ನೀಡುತ್ತಿರುವಂತಹ ಅವರ ಎಲ್ಲ ಶಿಕ್ಷಕರ ತಂಡಕ್ಕೆ ಕೂಡ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಇವರ ತರಬೇತಿ ಯಾವ ರೀತಿ ಇದೆ ಎನ್ನುವುದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ವರದಿ ವಾಚನದಲ್ಲಿ ಇವತ್ತು ಉಲ್ಲೇಖ ಮಾಡಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಮಿಂಚಿದ್ದನ್ನು, ಅವರು ಪ್ರಶಸ್ತಿ ಪಡೆದದ್ದನ್ನು ನೋಡಿದಾಗ ಇಲ್ಲಿ ನೀಡುವಂತಹ ಒಂದು ತರಬೇತಿ ಇಲ್ಲಿಯ ಶಿಕ್ಷಕರು ಬಹಳ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ನೀಡ್ತಾ ಇದ್ದಾರೆ ಎನ್ನುವುದನ್ನು ಇಲ್ಲಿ ನಾವು ಉಲ್ಲೇಖ ಮಾಡಲೇಬೇಕಾಗುತ್ತೆ. ಇಂಥ ಒಂದು ಶಾಲೆಗೆ ಸರ್ಕಾರದ ಪ್ರೋತ್ಸಾಹ ಖಂಡಿತವಾಗಿ ಕೂಡ ಬೇಕಾಗಿದೆ. ಶಾಸಕರು ಸಾಕಷ್ಟು ಇದರ ಬಗ್ಗೆ ಪ್ರಯತ್ನದಲ್ಲಿ ಇದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕೂಡ ಸರ್ಕಾರದ ಪ್ರೋತ್ಸಾಹ ಈ ಶಾಲೆಗೆ ಸಿಗಬಹುದು ಎನ್ನುವ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಪ್ರಕಾಶ್ ಶೆಟ್ಟಿಗಾರ್ ಅವರ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ನಿತ್ಯ ನಿರಂತರ ಅವರ ಜೊತೆಯಲ್ಲಿ ನಾವು ಇರ್ತೇವೆ ಎನ್ನುವ ಒಂದು ವಿಶ್ವಾಸವನ್ನು ಅವರಿಗೆ ನೀಡುತ್ತಾ, ಅದರ ಜೊತೆಯಲ್ಲಿ ಇವತ್ತಿನ ಈ ಒಂದು ಸಮಾರಂಭದಲ್ಲಿ ನನ್ನ ಬಹಳ ಆತ್ಮೀಯ ಮಿತ್ರರಾಗಿರುವಂತಹ ಧನಂಜಯರವರಿಗೆ ಒಂದು ಸನ್ಮಾನ ಸ್ಫೂರ್ತಿ ಪ್ರಶಸ್ತಿಯನ್ನು ನೀಡಿರುವುದು ನಮಗೆ ಬಹಳ ಸಂತೋಷ ತಂದಿದೆ. ಅನೇಕರಿಗೆ ಧನಂಜಯರು ಕೇವಲ ಒಂದು ವರದಿಗಾರರಾಗಿ ಕಾಣಬಹುದು, ಆದರೆ ನಿಜವಾಗಿ ಕೂಡ ಧನಂಜಯವರು ಕೇವಲ ವರದಿಗಾರರಲ್ಲ,
ನಮ್ಮ ಸಮಾಜದ ಬೇರೆ ಬೇರೆ ಆಯಾಮದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ವಿಶೇಷ ಅನುಭವವಿರುವಂಥ ಧನಂಜಯರವರು ಒಂದರ್ಥದಲ್ಲಿ ನನಗೆ ಮಿತ್ರರು ಹೌದು, ನನಗೆ ಸಹೋದರ ಸಮಾನರು ಹೌದು, ನನ್ನ ಹಿತೈಷಿಗಳು ಹೌದು, ನನ್ನ ಗುರುಗಳು ಕೂಡ ಹೌದು. ಇಂಥ ಒಂದು ಧನಂಜಯರಿಗೆ ಎರಡನೇ ಬಾರಿಗೆ ಸನ್ಮಾನಕ್ಕೆ ಪ್ರಶಸ್ತಿಗೆ ಸಿಗುವುದೇ ಧನಂಜಯರು ಬಹಳ ಅಪರೂಪ. ಬಹುಶಃ ಇಲ್ಲಿ ಪ್ರಶಸ್ತಿ ಕೊಡಬೇಕಾದ್ರೆ ಪ್ರಕಾಶ್ ಶೆಟ್ಟಿಗಾರ್ ಅವರು ಧನಂಜಯರಿಗೆ ಸಾಕಷ್ಟು ಒತ್ತಡ ಮತ್ತು ಬಹಳ ಕೆಲಸ ಮಾಡಬೇಕಾಗಿದ್ದ ಪರಿಸ್ಥಿತಿ ನಿರ್ಮಾಣ ಆಗಿರಬಹುದಿತ್ತು. ಇವತ್ತು ಧನಂಜಯರವರಿಗೆ ಈ ರೀತಿಯ ಒಂದು ಪ್ರಶಸ್ತಿ ಸಿಗದಿ ನಿಜವಾಗಿಯೂ ಕೂಡ ಬಹಳ ಸಂತೋಷ ತಂದಿದೆ. ಅವರ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿದೆ. ಅವರ ಮಾತುಗಳನ್ನು ನಾವು ಕೇಳಿದ್ದೇವೆ. ಸಮಾಜದಲ್ಲಿ ಈ ರೀತಿಯ ಅನೇಕ ಸಮಸ್ಯೆಗಳು ಬಂದಾಗ ಸಮಾಜವೇ ಅದಕ್ಕೆ ಉತ್ತರವನ್ನು ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಈ ಒಂದು ಮಕ್ಕಳ ಶಾಲೆಯ ಎಲ್ಲ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ಪ್ರಕಾಶ್ ಶೆಟ್ಟಿಗಾರವರ ಈ ಒಂದು ಸಂಕಲ್ಪಕ್ಕೆ ನಾವೆಲ್ಲರೂ ಸಹಕಾರಿಗಳಾಗೋಣ ಎನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತ್. ಧನ್ಯವಾದಗಳು ಸರ್. ನಿಮ್ಮ ಪ್ರೋತ್ಸಾಹ ಸಹಕಾರ ಯಾವತ್ತು ಈ ಒಂದು ಸಂಸ್ಥೆಯ ಮೇಲೆ ಇರಲಿ ಅಂತ ಹೇಳ್ತಾ, ನೂರು ಸಾರಿ ಸೋತರೇನಂತೆ, 101 ಬಾರಿ ಬಿದ್ದರೇನಂತೆ, ಸೋಲು ಗೆಲುವಿನ ಮೆಟ್ಟಿಲು ಬಿದ್ದರಲ್ಲವೇ ಎದ್ದು ಮೇಲೆ ಇರುವುದು. ರಾಷ್ಟ್ರಕವಿ ಕುವೆಂಪು ಇವರ ಸಾಲುಗಳನ್ನ ನೆನಪಿಸುತ್ತಾ ಇನ್ನೊಬ್ಬ ಸಾಧಕರಿಗೆ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಅಭಿನಂದನಾ ಕಾರ್ಯಕ್ರಮ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಅರ್ಜುನ್ ಭಂಡಾರ್ಕರ್ ಇವರು ದಯವಿಟ್ಟು ತಮ್ಮ ಸನ್ಮಾನದ ಪೀಠವನ್ನ ಏರಬೇಕು. ಅದೇ ರೀತಿಯಾಗಿ ಭಾಗ್ಯಶ್ರೀ ಅರ್ಜುನ್ ಇವರು ಕೂಡ ಈ ಒಂದು ಸನ್ಮಾನ ಪೀಠದಲ್ಲಿ ಭಾಗಿಯಾಗಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಸಮಾಜಮುಖಿಯಾಗಿ ಕೆಲಸಗಳನ್ನ ಮಾಡಿಕೊಂಡು ಅಸಕ್ತ ಕುಟುಂಬಗಳಿಗೆ ಕಣ್ಣೀರು ಒರೆಸುವಂತಹ ಕಾರ್ಯಕ್ರಮದಲ್ಲಿ ಇವರಿಗೆ ಅರ್ಜುನ್ ಭಂಡಾರ್ಕರ್ ಹಾಗೂ ಭಾಗ್ಯಶ್ರೀ ಅರ್ಜುನ್ ಭಂಡಾರ್ಕರ್ ಇವರ ಸನ್ಮಾನ ಪತ್ರವನ್ನ ಶ್ರೀಯುತ ಪ್ರಕಾಶ್ ಜಿ ಶೆಟ್ಟಿಗಾರ್ ಇವರು ಓದಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾವೆ. ಸಮಾಜಮುಖಿ ಸೇವೆಯಲ್ಲಿ ತನ್ನನ್ನೇ ತಾವು ತೊಡಗಿರುವಂತಹ ಅರ್ಜುನ್ ಭಂಡಾರ್ಕರ್. ಶ್ರೀಯುತ ಅರ್ಜುನ್ ಭಂಡಾರ್ಕರ್ ಇವರ ಸನ್ಮಾನ ಪತ್ರ ಓದಲಿಕ್ಕೆ ಇಲ್ಲ. ಏನಂತ ಹೇಳಿದ್ರೆ ಅವರ ಪತ್ರ ಓದಲಿಕ್ಕೆ ಹೋದರೆ 1 ವಾರ ಸಾಕಾಗಲಿಕ್ಕಿಲ್ಲ. ಹಾಗಾಗಿ ಸನ್ಮಾನ ಪತ್ರ ಓದುವುದಿಲ್ಲ ನಾನು. ಯಾಕಂತ ಹೇಳಿದ್ರೆ ಸಮಾಜಕ್ಕೆ ಯಾವ ರೀತಿ ಕೊಡುಗೆ ಕೊಡ್ಬೋದು, ಸಮಾಜವನ್ನು ಯಾವ ರೀತಿ ಮುಂದಕ್ಕೆ ತರ್ಬೋದು, ಕಷ್ಟ ಕಾರ್ಪಣ್ಯಗಳಿರುವಂಥವರನ್ನು ಯಾವ ರೀತಿ ಮೇಲೆತ್ತಿ ನಿಲ್ಲಿಸ್ಬೋದು ಅನ್ನೋದಕ್ಕೆ ಒಂದು ಜೀವಂತ ಜಲ್ವಂತ ಸಾಕ್ಷಿಯಾದ ಉದಾಹರಣೆ ಅಂತ ಹೇಳಿದ್ರೆ ಅರ್ಜುನ್ ಭಂಡಾರ್ಕರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಸ್ವತಃ ಈ ಕಷ್ಟದಲ್ಲಿರುವವರು ಈಗ ಆಸ್ಪತ್ರೆ ಹೋಗೋರ್ಲಿಕ್ಕೆ ಇರ್ಬೋದು, ಅಥವಾ ಬೇರೆ ಬೇರೆ ರೋಗಗಳು ಬಂದಾಗಿರ್ಬೋದು, ಅಥವಾ ಆಸ್ಪತ್ರೆ ಬಿಲ್ ಕಟ್ಟುವಂಥ ಪರಿಸ್ಥಿತಿ ಇರೋದು, ಆ ಪರಿಸ್ಥಿತಿಗಳು ಯಾವ ರೀತಿ ಇರ್ತದೆ ಅನ್ನೋದು ಸ್ವತಃ ಅವರು ಅನುಭವಿಸಿದವರು. ಯಾಕಂತ ಹೇಳಿದರೆ ಅವರು ಕೂಡ ಒಬ್ಬ ಉತ್ತಮ ವೃತ್ತಿಯಲ್ಲಿದ್ದರು. ಆದರೂ ಅವರ ತಂದೆ ಅನಾರೋಗ್ಯಕ್ಕೊಳಗಾದಾಗ ಆ ಆಸ್ಪತ್ರೆ ಬಿಲ್ಲನ್ನು ಭರಿಸಲಿಕ್ಕೆ ಅವರು ಪಟ್ಟಂಥ ಕಷ್ಟ, ಆ ಕಷ್ಟಪಟ್ಟಾಗ ಅವರು ಎನಿಸಿದ್ದು, ನಾನು ಇಷ್ಟು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದುಕೊಂಡು ನನ್ನ ಪರಿಸ್ಥಿತಿ ಹೀಗಾದರೆ ಭಾಳ ಕಷ್ಟದಲ್ಲಿದ್ದರ ಪರಿಸ್ಥಿತಿ ಏನಾಗ್ಬೋದು, ಈ ಒಂದು ಚಿಂತನೆಯೊಂದಿಗೆ ಈ ಕಷ್ಟದಲ್ಲಿರುವ ಕಣ್ಣೊರೆಸಬೇಕು, ಅವರಿಗೆ ಬೆಳಕಾಗಬೇಕು ಅನ್ನೋದು ಉದ್ದೇಶದಿಂದ ಅವರಂಥ ಸಮಾನ ಮನಸ್ಕನ್ನು ಸೇರಿಸಿಕೊಂಡು ಒಂದು ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಅನ್ನುವಂಥ ಸಂಸ್ಥೆಯನ್ನು ಹುಟ್ಟುಹಾಕಿ ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಬೇರೆ ಬೇರೆ ರೋಗಗಳಿರ್ಬೋದು, ಅದು ಕ್ಯಾನ್ಸರ್ ಇರ್ಬೋದು, ಅಥವಾ ಪ್ರತಿಯೊಂದು ಎಂಥ ಯಾವುದೇ ರೋಗ ಇರೋದು ಆಸ್ಪತ್ರೆಯ ಸಂಪೂರ್ಣ ವೆಚ್ಚ ಇರ್ಬೋದು, ಹಾಗೆ ಅನಾಥಾಶ್ರಮಗಳಿರ್ಬೋದು, ನಮ್ಮಂಥ ಶಾಲೆಗಳಿರ್ಬೋದು, ಅಥವಾ ಮನೆ ಇಲ್ಲದವರು ಇರ್ಬೋದು, ಇಂಥವ್ರಿಗೆಲ್ಲ ದಾರಿದೀಪವಾಗುತ್ತಾ ಕಳೆದ 6 ವರ್ಷಗಳಲ್ಲಿ ಸುಮಾರು 1700ಕ್ಕೂ ಮಿಕ್ಕಿ ಕುಟುಂಬಗಳಿಗೆ ರೀಚ್ ಆಗಿದ್ದಾರೆ. ಅದು ಕೂಡ ಮೊತ್ತ ಎಷ್ಟು ಅಂತ ಹೇಳಿದ್ರೆ 10 ಕೋಟಿಗೂ ಮಿಗಿಲು, 10 ಕೋಟಿಗೂ ಮಿಗಿಲಾದ ಮೊತ್ತವನ್ನು ಈ ಸಮಾಜಕ್ಕೆ ಕೊಡಿದ್ದಾರೆ ಅಂತ ಹೇಳಿದ್ರೆ ಅದು ಸಣ್ಣ ಮಾತಲ್ಲ. ಹಾಗೆ ಅವರ ಈ ಸಾಧನೆಗೆ ಹಲವಾರು ಸನ್ಮಾನ, ಹಾಗೆ ಹಲವಾರು ಬಹುಮಾನಗಳು ದೊರೆತಿವೆ. ಹಾಗೆ ಅವರ ಜೊತೆ ಎಲ್ಲರೂ ಅರ್ಜುನ್ ಭಂಡಾರ್ಕರ್, ಆದರೆ ಅವರಿಗೆ ಬೆನ್ನೆಲುಬಾಗಿ ಅವರ ಹಿಂದೆ ಇರೋರು ಭಾಗ್ಯಶ್ರೀ ಅರ್ಜುನ್ ಭಂಡಾರ್ಕರ್. ಯಾಕಂದರೆ ಅವರು ತೆರೆ ಹಿಂದಿಂದ ಕೆಲಸ ಮಾಡೋದು, ಅವರು ಮುಂದಿಂದ ಇರೋದು. ಯಾಕಂದರೆ ಅವರ ಪ್ರತಿಯೊಂದು ಲೆಕ್ಕ, ಅವರ ಪ್ರತಿಯೊಂದು ಮನೆಯ ಎಲ್ಲವನ್ನು ನೋಡಿಕೊಂಡು ಅವರಿಗೆ ಬೆನ್ನೆಲುಬಾಗಿ ನಿಂತವರು ಶ್ರೀಮತಿ ಭಾಗ್ಯಶ್ರೀ ಭಂಡಾರ್ಕರ್ ಅವರು. ಇವತ್ತು
ಮೊನ್ನೆ ತಾನೇ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದು. ಈಗ ತಾನೇ ಧನಂಜಯವರು ಮಾತಾಡ್ತಾ ಹೇಳಿದರು, ಅರ್ಜಿ ಕೊಟ್ಟು ನಾವಿವತ್ತು ಪ್ರಶಸ್ತಿ ಪಡೆಯುವ ಮಟ್ಟಕ್ಕೆ ನಾವು ಬಂದಿದ್ದೇವೆ ಅಂತೇಳಿ. ನಿಜವಾಗಿ ಹೌದು, ನಾವಿವತ್ತು ಯಾವುದೇ ಒಂದು ಪ್ರಶಸ್ತಿಗಳು ಅರ್ಜಿ ಕೊಡಬೇಕು. ಆದರೆ ಅರ್ಜುನ್ ಭಂಡಾರ್ಕರ್ ಮೊನ್ನೆ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕು, ಅವರು ಯಾವುದೇ ಅರ್ಜಿ ಕೊಟ್ಟಿಲ್ಲ, ಯಾರ ಬೆನ್ನೆಯಿಂದ ಹೋಗಿಲ್ಲ, ಅವರನ್ನು ನಯವಾಗಿ ತಿರಸ್ಕರಿಸಿದವರು, ನನಗೆ ಬೇಡ ಅಂತೇಳಿ. ಆದರೆ ಬೇರೆಯವರ ಅವರಿಗೆ ಸಿಗಬೇಕು, ಅವರಿಗೆ ಕೊಡಬೇಕು ಅನ್ನೋದು, ಆದರೆ ಅವರು ಬೇಡ ಅಂತ ಹೇಳಿದ್ರೆ ಒತ್ತಾಯಪೂರ್ವಕ ಅವರಿಗೆ ಕೊಟ್ಟಂಥ ಪ್ರಶಸ್ತಿ. ಹಾಗಾಗಿ ಭಾಳ ಹೆಮ್ಮೆ ಇದೆ. ಇಲ್ಲದ್ರೆ ನಾನು ಕೂಡ ಜಿಲ್ಲಾ ರಾಜ್ಯೋತ್ಸವ ಭಾಳ ವಿರುದ್ಧ. ಯಾಕಂದರೆ ಕೇಳಿ ಸನ್ಮಾನ ಪಡೆಯುವಂಥದ್ದು ಅಗತ್ಯ ಇಲ್ಲ ಅಂತೇಳಿ ನಂದು ಕೂಡ ಹಾಗೆ. ಯಾಕೆ ನಾನು ಕೂಡ ಒಮ್ಮೆ ಧನಂಜಯ ಮಾತಾಡಿದ್ರೆ ನಮಗೆ ಕೇಳಿ ಯಾಕೆ ಕೊಡಬೇಕಂದ್ರೆ, ಹಾಗೆ ಕೇಳದೆ ಕೊಟ್ಟಂಥ ಸನ್ಮಾನ ಪಡೆದಿದ್ದಾರೆ ಅಂದರೆ ಅದು ಅರ್ಜುನ್ ಭಂಡಾರ್ಕರ್ ಅವರನ್ನು ಇವತ್ತು ಈ ವೇದಿಕೆಯಲ್ಲಿ ನಾವು ಗೌರವಿಸಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಈ ವೇದಿಕೆಯಲ್ಲಿ ಈಗ ಶ್ರೀಯುತ ಅರ್ಜುನ್ ಭಂಡಾರ್ಕರ್ ಹಾಗೂ ಶ್ರೀಯುತ ಭಾಗ್ಯಶ್ರೀ ಭಂಡಾರ್ಕರ್ ಅವರನ್ನು ಎಲ್ಲ ಗಣ್ಯರು ಸೇರಿ ಗೌರವಿಸಬೇಕು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಅನ್ನು ಹೊಂದಿಕೊಂಡು 10 ಕೋಟಿಗೂ ಮಿಗಿಲಾದಂತಹ ಸಹಾಯ ವಸ್ತುವನ್ನು ಚಾಚಿದಂತಹ ಅರ್ಜುನ್ ಭಂಡಾರ್ಕರ್ ಹಾಗೂ ಭಾಗ್ಯಶ್ರೀ ಅರ್ಜುನ್ ಭಂಡಾರ್ಕರ್ ಅವರಿಗೆ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಅಭಿನಂದನಾ ಸಮಾರಂಭ ಜೋರಾದ ಕೈಚಪ್ಪಾಳೆಯನ್ನು ಕೊಡುತ್ತಾ ನಮ್ಮ ನಮ್ಮಿನ ವಿಷಯದ ದೈವ ದೇವರೇ ನಿಗ್ಲಿಗೆ ನನಾತ್ ಈ ಸಮಾಜಮುಖಿ ನೆಚ್ಚಿನ ಸೇವೆ ಮಲ್ಪನಲ್ಪ ಅಂಚನೆ ನನಾತ್ ಎಡ್ಡೆಡ್ಡೆ ಕಾರ್ಯ ಮಲ್ಪನಲ್ಪ ಆ ದೇವರನ ಅನುಗ್ರಹ ನಿಗ್ಲಿಗೆ ಏಪಲ ಉಪ್ಪಾಡು ಬಂದಕ್ಕೆ ಏನೊಂದು ನಮ್ಮ ನಮ್ಮಿನ ಜಿತ್ನ ದೇವರ ಕೈ ಮುಗಿದು ಸುಗಿತೊಂದು ನನಾತ್ ಸಾಧನೆ ಮಲ್ಪನ ಅವಕಾಶ ನಿಗ್ಲಿಗೆ ತಿಕ್ಕಡು ಬಂದಕ್ಕೆ ಏನೊಂದು ಈ ಒಂಚಿ ಸ್ಫೂರ್ತಿ ಕಲಾ ಸಂಭ್ರಮದ ವೇದಿಕೆಡೆ ಗೌರವದ ಸನ್ಮಾನ ಜೋರೈನ ಕೈ ಚಪ್ಪಾಳಿಡು ಗೌರವಡು 2025 ಸ್ಫೂರ್ತಿ ಕಲಾ ಸಂಭ್ರಮದ ಈ ಒಂಚಿ ವೇದಿಕೆಡು ಅರ್ಜುನ್ ಭಂಡಾರ್ಕರ್ ಅಂಚನೆ ಭಾಗ್ಯಶ್ರೀ ಅರ್ಜುನ್ ಭಂಡಾರ್ಕರ್ ಮಗಳಿಗೆ ಗೌರವದ ಮಾನಾತಿಗೆ ಗೌರವದ ಅಭಿನಂದನೆಯನ್ನು ಪಡೆದಿರುವಂತಹ ಅರ್ಜುನ್ ಭಂಡಾರ್ಕರ್ ಸರ್ ಹಾಗೂ ಭಾಗ್ಯಶ್ರೀ ಅರ್ಜುನ್ ಭಂಡಾರ್ಕರ್ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ಮುಂದಿನ ಕಾರ್ಯಕ್ರಮದ ಅಂಗ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿರುವಂತಹ ಡಾಕ್ಟರ್ ಅಮರಶ್ರೀ ಶೆಟ್ಟಿ ಭಾಷಣವನ್ನ 2 ಮಾತುಗಳನ್ನ ಆಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಡಾಕ್ಟರ್ ಅಮರಶ್ರೀ ಶೆಟ್ಟಿ ಇವರ ಮಾತುಗಳಿಗೆ ಕಿವಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ವಂದನೆಯನ್ನು ಸಲ್ಲಿಸುತ್ತಾ, ಮತ್ತು ವೇದಿಕೆ ಮುಂಭಾಗದಲ್ಲಿ ಇರುವ ಪೋಷಕರು ಮತ್ತು ನಮ್ಮ ಇವತ್ತಿನ ಕೇಂದ್ರ ಬಿಂದು ನಮ್ಮ ಮಕ್ಕಳು, ವಿಶೇಷ ಮಕ್ಕಳು ಮತ್ತು ಎಲ್ಲರಿಗೂ ಈ ಊರಿನವರಿಗೂ ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮೊದಲನೇದಾಗಿ ನಾನು ಈ ಸ್ಫೂರ್ತಿಯ ಕಲಾ ಸಂಭ್ರಮಕ್ಕೆ ನನ್ನನ್ನು ಇವತ್ತು ಆಹ್ವಾನ ಕೊಟ್ಟಿದ್ದಕ್ಕೆ ತುಂಬ ಆಭಾರಿಯಾಗಿದ್ದೇನೆ. ನಾನು ನಿಟ್ಟೆ ವಿಶ್ವವಿದ್ಯಾಲಯ ನನ್ನ ಹುದ್ದೆ ಅಸೋಸಿಯೇಟ್ ಡೀನ್ ಸ್ಟೂಡೆಂಟ್ ವೆಲ್ಫೇರ್ ಆಫ್ ABCMIDS ಆದರೂ ಕೂಡ ನಾನು ಇನ್ನೊಂದು ಯೂನಿಟ್ ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರ್ ಅಂತ ಒಂದು ಸೆಂಟರನ್ನು ನಾವು ನಡೆಸ್ತಾ ಇದ್ದೇವೆ. ಅದರ ಚೇರ್ಪರ್ಸನ್ ನಾನು. ಆ ಯೂನಿಟನ್ನು ನಾನೇ ನಡೆಸ್ತಾ ಇದ್ದೇನೆ. ಒಂದು 10 ವರ್ಷ ಆಯಿತು. ಆ್ಯಕ್ಚುಲಿ ನಮ್ಮ ಆ್ಯಕ್ಟಿವ್ ಆಗಿ 14 ವರ್ಷ ಆಯಿತು. ಆದರೆ ಕಂಪ್ಲೀಟ್ ಸೆಂಟರ್ನ ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರ್ ನಾವು ಕಂಪ್ಲೀಟ್ ಆ್ಯಕ್ಟಿವ್ ಆಗಿದ್ದು ನಾವೊಂದು 10-14 ವರ್ಷ. ನಮ್ಮ ಈ ಸೆಂಟರ್ ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರ್ ಈ ವಿಶೇಷ ಮಕ್ಕಳ ಫೀಲ್ಡಲ್ಲೇ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ನಾವು ಶಾಲೆಗಳ ಮೇಲೆ ನಮ್ಮ ಪ್ರಾಧಾನ್ಯತೆಯನ್ನು ನಾವು ಕೊಡ್ತಾ ಇಲ್ಲ. ನಮ್ಮ ಮೂಲ ಚಿಂತನೆ ಇದರಲ್ಲಿ ಈ ಮಕ್ಕಳಿಗೆ ಆರೋಗ್ಯ, ಅದರಲ್ಲಿ ದಂತ ಆರೋಗ್ಯ ಆಗಿರ್ಬೋದು, ಇಲ್ಲಿದ್ರೆ ಶಾರೀರಿಕ ಆರೋಗ್ಯ ಆಗಿರ್ಬೋದು, ಇಲ್ಲಿದ್ರೆ ಮಾನಸಿಕ ಆರೋಗ್ಯ ಎಲ್ಲ ಕೂಡ ನಾವು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಈ ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರ್ ಬ್ಲಾಕ್ ಎಜುಕೇಷನ್ ಆಫೀಸ್ ಇತ್ತು ಮಂಗಳೂರಲ್ಲಿ. ಮೋಹಿನಿ ಅಪ್ಪಾಜಿ ನಾಯ್ಕ್ ಅವರು ಅದನ್ನು ನಡೆಸ್ತಾ ಇದ್ದರು.
ಆಗ ಅಮರನಾಥ್ ಶೆಟ್ಟರು ಕೂಡ ವಿಶೇಷ ಮಾಡಬೇಕು ಎಂದಾಗ ದಾರಿ ಕಾಣದೆ ದಿಕ್ಕು ತೋಚದೆ ಸಂಸ್ಥೆಗೆ ಬೇಕಾದಂತಹ ಸ್ಥಳ ಎಲ್ಲೂ ಸಿಗದೆ ಕಣ್ಣೀರು ಸುರಿಸುವ ಸಂದರ್ಭದಲ್ಲಿ 80 ಮಕ್ಕಳ ಹಾಗೂ ಪ್ರಕಾಶ್ ಜಿ ಶೆಟ್ಟಿಗಾರ್ ಅವರ ಪಾಲಿಗೆ ದೇವರಾಗಿ ಬಂದಿದ್ದೆ ವಿದ್ಯಾವರ್ಧಕ ಸಂಘ ಬೆಳುವಾಯಿ. ಈ ಒಂದು ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರನ್ನ ವೇದಿಕೆಗೆ ಕರೆಯುತ್ತಾ ಗೌರವದ ಸನ್ಮಾನವನ್ನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನಿಸಿದ್ದೇವೆ. ಅದೇ ರೀತಿಯಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿರುವಂತಹ ನಮ್ಮ ಶಿಕ್ಷಕಿ ಕುಮಾರಿ ಸುಚಿತ್ರಾ ಹಾಗೂ ಸಮಾಜ ಸೇವೆಯಲ್ಲಿ ಬಹುದೊಡ್ಡ ಸೇವೆಯನ್ನು ನೀಡಿರುವಂತಹ ಲತಾ ಸುರೇಶ್ ಇವರನ್ನು ಕೂಡ ಸನ್ಮಾನದ ಪೀಠಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾನೆ. ಇವರಿಗೆ ನಮ್ಮೊಟ್ಟಿಗೆ ಇರುವಂತಹ ಅಭಯಚಂದ್ರ ಜೈನ್ ಇವರಿಗೆ ಶಾಲನ್ನು ಹಾಕಿ ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾವೆ. ದಯವಿಟ್ಟು ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ ಬೆಳುವಾಯಿ ಇದರ ಅಧ್ಯಕ್ಷರು ಆಗಿರುವಂತಹ ರತ್ನಾಕರ್ ಇವರು ದಯವಿಟ್ಟು ಸನ್ಮಾನದ ಆಸನವನ್ನ ಸ್ವೀಕರಿಸಬೇಕು. ಯಾರಾದರೂ ಒಬ್ಬರ ಸದಸ್ಯರು ದಯವಿಟ್ಟು ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಶಾಲೆಯ ಶಿಕ್ಷಕಿಯಾಗಿರುವಂತಹ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತರಬೇತುದಾರರಾಗಿ ಗುರುತಿಸಿಕೊಂಡಿರುವಂತಹ ಸಾಧನೆಯನ್ನು ಮಾಡಿರುವಂತಹ ಕುಮಾರಿ ಸುಚಿತ್ರಾ ಇವರು, ಅದೇ ರೀತಿಯಾಗಿ ಲತಾ ಸುರೇಶ್ ಸಮಾಜ ಸೇವೆಯಲ್ಲಿ ಇರುವಂತಹ ಲತಾ ಸುರೇಶ್ ಇವರನ್ನ ಕೂಡ ಈ ಒಂದು ಸನ್ಮಾನದ ಪೀಠಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾನೆ. ಈ ಒಂದು ಸನ್ಮಾನದ ವರದಿಯನ್ನು ವಾಚಿಸಲಿಕ್ಕೆ ಶಿಕ್ಷಕಿ ಸುರೇಖಾ ಇವರನ್ನ ಆಮಂತ್ರಿಸ್ತಾ ಇದ್ದಾರೆ. ಬೆಳುವೈ ಅಂತ ಗ್ರಾಮೀಣ ಭಾಗದಲ್ಲಿ 1978ರಲ್ಲಿ ಶ್ರೀಯುತ ದಿವಂಗತ JM ಪಡುಬಿದ್ರಿ ಹಾಗೂ ದಿವಂಗತ ಸುಂದರ ಸುವರ್ಣ ಹಾಗೂ ಸಮಾನ ಮನಸ್ಕರ ಒಟ್ಟು ಸೇರುವಿಕೆಯಲ್ಲಿ ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ ಬೆಳುವಾಯಿ ಸ್ಥಾಪನೆಗೊಂಡು ಇದರ ಮುಖಾಂತರ ಗ್ರಾಮೀಣ ಭಾಗದ ಬಡ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದೆನ್ನುವ ಸದುದ್ದೇಶದಿಂದ 1979ರಲ್ಲಿ ತುಳುನಾಡ ಪ್ರೌಢಶಾಲೆ ಎಂಬ ಶಾಲೆಯನ್ನು ಪ್ರಾರಂಭಿಸಿ ಹಲವಾರು ಬಡ ವಿದ್ಯಾರ್ಥಿಗಳಿಗೆ ವರದಾನವಾದಂಥ ಈ ಸಂಸ್ಥೆಯು ಮುಂದಕ್ಕೆ ಮಹಾರಾಷ್ಟ್ರದ ಗಣೇಶ್ಪುರಿಯ ಮುಕ್ತಾನಂದ ಪರಮಹಂಸ ಸ್ವಾಮಿಗಳ ಪ್ರೇರಣೆಯಿಂದ ಉನ್ನತೀಕರಣಗೊಂಡು ಸ್ವಾಮಿ ಮುಕ್ತಾನಂದ ಪರಮಹಂಸ ಪ್ರೌಢಶಾಲೆಯಾಗಿ ಪುನರ್ನಾಮಕ್ಕಿಂತವಾಗಿ ನಿರಂತರವಾಗಿ ಈ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುತ್ತಾ ಬಂದಿದ್ದು, ಪ್ರಸ್ತುತ ಈ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳ ಕೊರತೆಯಿಂದಾಗಿ ಮುಚ್ಚುವ ಪರಿಸ್ಥಿತಿ ಬಂದೊದಗಿದ್ದು, ಅದೇ ಸಂದರ್ಭದಲ್ಲಿ ಮೂಡಬಿದ್ರೆಯ ಅರಮನೆ ಬಾಗಿಲಿನ ಬಳಿ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದ ನಮ್ಮ ಸ್ಫೂರ್ತಿ ವಿಶೇಷ ಮಕ್ಕಳ ಶಾಲೆಯು ಅನಿವಾರ್ಯ ಕಾರಣಗಳಿಂದ ಕಟ್ಟಡವನ್ನು ತೆರವುಗೊಳಿಸುವ ಸಂದಿಗ್ಧ ಪರಿಸ್ಥಿತಿ ಎದುರಾದಾಗ ನಾವು ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಿಗೆ ಹಾಗೂ ಸಂಚಾಲಕರಿಗೆ ನಮ್ಮ ಪರಿಸ್ಥಿತಿಯನ್ನು ತಿಳಿಸಿದಾಗ ಕೂಡಲೇ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರುಗಳ ಒಪ್ಪಿಗೆ ಪಡೆದು ನಮ್ಮೊಂದಿಗೆ ಕೈಜೋಡಿಸಿ ಈ ಒಂದು ಸುಂದರ ಪರಿಸರದಲ್ಲಿ ನಮ್ಮ ವಿಶೇಷ ಮಕ್ಕಳ ಶಾಲೆಯನ್ನು ಈ ಕಟ್ಟಡದಲ್ಲಿ ನಡೆಸಲು ಅನುವು ಮಾಡಿಕೊಡುವುದರ ಜೊತೆಗೆ ಈ ವಿಶೇಷ ಮಕ್ಕಳ ಬಾಳಿಗೆ ಬೆಳಕಾದ ತಮ್ಮ ವಿದ್ಯಾವರ್ಧಕ ಸಂಘಕ್ಕೆ ನಮ್ಮ ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆಯಲ್ಲಿ ಹಮ್ಮಿಕೊಂಡ ಸ್ಫೂರ್ತಿ ಕಲಾ ಸಂಭ್ರಮ 2025ರ ಈ ಸುಸಂದರ್ಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಈ ಗೌರವ ಸನ್ಮಾನವನ್ನು ಸಮರ್ಪಿಸುತ್ತಿದ್ದೇವೆ. ಶ್ರೀಮತಿ ಲತಾ ಸುರೇಶ್ ಶ್ರೀ ಶ್ರೀನಿವಾಸ್ ಹಾಗೂ ಸುಮಂಗಳ ದಂಪತಿಗಳ ಸುಪುತ್ರಿಯಾಗಿ ಜನಿಸಿದ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮೂಡಬಿದಿರೆಯ ಡಿಜೆ ಶಾಲೆಯಲ್ಲಿ ಹಾಗೂ ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಮೂಡಬಿದಿರೆಯ ಜೈನ್ ಶಾಲೆಯಲ್ಲಿ ಹಾಗೂ ಡಿಗ್ರಿ ವಿದ್ಯಾಭ್ಯಾಸವನ್ನು ಮೂಡಬಿದಿರೆಯ ಧವಳ ಕಾಲೇಜಿನಲ್ಲಿ ಪಡೆದಿರುತ್ತಾರೆ. ಪತಿ ಸುರೇಶ್, ಮಗ ಧನುಷ್ ರಾಜ್ ಹಾಗೂ ಮಗಳು ಇಕ್ತಾಳೊಂದಿಗೆ ಸುಖಿ ಜೀವನವನ್ನು ನಡೆಸುತ್ತಿರುವ ಇವರು 30 ವರ್ಷಗಳಿಂದ ಮಂಗಳೂರು ಆಕಾಶವಾಣಿಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಯಕ್ಷನಿಧಿ ಮಕ್ಕಳ ಮೇಳ ಮೂಡಬಿದ್ರೆ ಇದರ ಅಧ್ಯಕ್ಷರಾಗಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮೂಡಬಿದ್ರೆ ಹಾಗೂ ಸತ್ಯನಾರಾಯಣ ಪೂಜಾ ಸಮಿತಿ ನಾಗರಕಟ್ಟೆ ಇದರಲ್ಲಿ ಸಕ್ರಿಯ ಸದಸ್ಯರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿರುತ್ತಾರೆ. ನಮ್ಮ ಈ ಶಾಲೆ ಆರಂಭವಾದಿಂದಲೂ ತಮ್ಮ ಮಗನನ್ನು ಈ ಶಾಲೆಗೆ ಸೇರಿಸಿ ನಿರಂತರವಾಗಿ ತಮ್ಮ ಜೊತೆಗಿದ್ದು ಪ್ರಸ್ತುತ ಕಳೆದ 7 ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಪೋಷಕರ ಸಮಿತಿಯ ಅಧ್ಯಕ್ಷರಾಗಿ ಇಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು
ನಮ್ಮ ಸಂಸ್ಥೆಗೆ ಹಾಗೂ ಮಕ್ಕಳಿಗೆ ಆರ್ಥಿಕವಾಗಿ ಹಾಗೂ ನೈತಿಕವಾಗಿ ಬೆಂಬಲ ನೀಡುವುದರ ಮೂಲಕ ತಮ್ಮ ಸಂಪೂರ್ಣ ಸಹಕಾರ ನೀಡಿ ಪ್ರೋತ್ಸಾಹಿಸುತ್ತಾ ಬಂದಿರುತ್ತಾರೆ. ಇವರು ಈ ನಿಷ್ಕಲ್ಮಶ ಸೇವೆಯನ್ನು ಗುರುತಿಸಿ ನಮ್ಮ ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆಯಲ್ಲಿ ಹಮ್ಮಿಕೊಂಡ ಸ್ಫೂರ್ತಿ ಕಲಾ ಸಂಭ್ರಮ 2025ರ ಈ ಸುಸಂದರ್ಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಈ ಗೌರವ ಸನ್ಮಾನವನ್ನು ಸಮರ್ಪಿಸುತ್ತಿದ್ದೇವೆ. ಕುಮಾರಿ ಸುಚಿತ್ರ ಕಾರ್ಕಳ ತಾಲೂಕಿನ ಅಜ್ಕಾರು ಗ್ರಾಮದ ಅಂಡಾರು ಎಂಬಲ್ಲಿ ನಾರಾಯಣ್ ಪೂಜಾರಿ ಹಾಗೂ ಸುಶೀಲಾ ಇವರ ಪುತ್ರಿಯಾಗಿ ದಿನಾಂಕ 2/7/1998ರಲ್ಲಿ ಜನಿಸಿದ ಕುಮಾರಿ ಸುಚಿತ್ರ ಎನ್ ಪೂಜಾರಿ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬೊಂಡುಕುಮೇರಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿದ್ದು, ಬಾಲ್ಯದಲ್ಲಿಯೇ ಇವರು ಕ್ರೀಡಾ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಹೊಂದಿದ್ದು, ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಆಯ್ಕೆ ಶಿಬಿರದಲ್ಲಿ ಭಾಗವಹಿಸಿ ನಂತರ ಬೆಂಗಳೂರಿನಲ್ಲಿ ನಡೆದ ಕ್ರೀಡಾ ಶಿಬಿರದಲ್ಲಿ ಆಯ್ಕೆಯಾಗಿ ಕ್ರೀಡಾಕೂಟದಲ್ಲಿ ಉಚಿತ ಪ್ರವೇಶವನ್ನು ಪಡೆದು ತಮ್ಮ ಪ್ರೌಢ ಶಿಕ್ಷಣವನ್ನು ಬೆಂಗಳೂರಿನ DYSS ಕ್ರೀಡಾ ಶಾಲೆಯಲ್ಲಿ, ಪದವಿ ಪೂರ್ವ ಶಿಕ್ಷಣವನ್ನು ಡಾಕ್ಟರ್ NSEAM PU ಕಾಲೇಜ್ ನಿಟ್ಟೆಯಲ್ಲಿ ಪಡೆದು ಮುಂದೆ ಮಂಗಳೂರಿನ ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ 2 ವರ್ಷದ ವಿಶೇಷ ಶಿಕ್ಷಕರ ತರಬೇತಿಯನ್ನು ಪಡೆದಿರುತ್ತಾರೆ. ತಮ್ಮ ಪ್ರೌಢಶಾಲೆಯಲ್ಲಿ 400 ಮೀಟರ್ ಹರ್ಡಲ್ಸ್ ಈವೆಂಟ್ನಲ್ಲಿ ಹಲವು ಬಾರಿ ಚಿನ್ನ, ಬೆಳ್ಳಿ, ಕಂಚಿನ ಪದಕಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿರುತ್ತಾರೆ. ಹಾಗೂ ಡಾಕ್ಟರ್ NSEAM PU ಕಾಲೇಜ್ ನಿಟ್ಟೆ ಇಲ್ಲಿಯೂ ತಮ್ಮ ಕ್ರೀಡೆಯನ್ನು ಮುಂದುವರಿಸಿ ತಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ತೋರಿರುತ್ತಾರೆ. ನಮ್ಮ ಸಂಸ್ಥೆಯಲ್ಲಿ ಕಳೆದ 8 ವರ್ಷಗಳಿಂದ ವಿಶೇಷ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ನೃತ್ಯ, ಕ್ರೀಡೆ, ನಟನೆ, ಕರಕುಶಲ ವಸ್ತುಗಳ ತಯಾರಿ ಹೀಗೆ ಎಲ್ಲ ಚಟುವಟಿಕೆಗಳಲ್ಲಿ ಪರಿಣಿತಿಯನ್ನು ಹೊಂದಿರುತ್ತಾರೆ. ರಂಗ ಕಲಾವಿದೆಯಾಗಿ, ನಟಿಯಾಗಿ, ಸಿಂಧೂರ ಕಲಾವಿದರು ಕಾರ್ಕಳ ತಂಡದಲ್ಲಿ ನಾಯಕಿ ನಟಿಯಾಗಿ ಅಭಿನಯಿಸುತ್ತಿದ್ದು, ಭೈರವಿ ನಗರ, ಮಾಯಾಂಬ್ರಗ, ಮಣ್ಣಿನ ಗೊಂಬೆ, ಈ ಪ್ರೀತಿ ಒಂಥರ ಎಂಬ ಟೆಲಿಮೂವಿಯಲ್ಲೂ ನಾಯಕಿ ನಟಿಯಾಗಿ ಅಭಿನಯಿಸಿರುತ್ತಾರೆ. ಹಾಗೆಯೇ ಗರುಡ ಪುರಾಣ ಮತ್ತು ಅಭ್ಯುದಯಂ ಕನ್ನಡ ಥಿಯೇಟರ್ ಚಲನಚಿತ್ರದಲ್ಲಿ ಕೂಡ ನಟಿಸಿರುತ್ತಾರೆ. ಇವರ ಜೊತೆ ತಮ್ಮ ಕ್ರೀಡಾಸಕ್ತಿಯನ್ನು ಮುಂದುವರಿಸಿ ಮಂಗಳೂರಿನ ಮಂಗಳ ಸ್ಟೇಡಿಯಂನಲ್ಲಿ ನಡೆದ ಫ್ಲೋರ್ಬಾಲ್ ರಾಷ್ಟ್ರೀಯ ಮಟ್ಟದ ಆಯ್ಕೆ ಶಿಬಿರದಲ್ಲಿ ಭಾಗವಹಿಸಿರುತ್ತಾರೆ. ಜರ್ಮನಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಸ್ಪೆಷಲ್ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಗುಜರಾತಿನಲ್ಲಿ ನಡೆದ ಪೂರ್ವ ಸಿದ್ಧತಾ ಶಿಬಿರದಲ್ಲಿ ಪವರ್ ಲಿಫ್ಟಿಂಗ್ ವಿಭಾಗದಲ್ಲಿ ಸತತ 3 ಬಾರಿ ಭಾರತ ತಂಡದ ಕೋಚ್ ಆಗಿ ಕಾರ್ಯನಿರ್ವಹಿಸಿರುತ್ತಾರೆ. ಹರಿಯಾಣದ ಪಂಚಕುಲದಲ್ಲಿ ನಡೆದ ಸೈಕ್ಲಿಂಗ್ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಮುಖ್ಯ ತರಬೇತುದಾರರಾಗಿರುತ್ತಾರೆ. ಸ್ಪೆಷಲ್ ಒಲಿಂಪಿಕ್ ಭಾರತ್ ರಾಜಸ್ಥಾನದಲ್ಲಿ ನಡೆದ ರಾಷ್ಟ್ರಮಟ್ಟದ ಸೀನಿಯರ್ ಯೂನಿಫೀಲ್ಡ್ ಹ್ಯಾಂಡ್ಬಾಲ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ದ್ವಿತೀಯ ಸ್ಥಾನಿಯಾಗಿ ಬೆಳ್ಳಿಯ ಪದಕವನ್ನು ಪಡೆದಿರುತ್ತಾರೆ. ಇವರ ಈ ಅಪರಿಮಿತ ಸಾಧನೆಯನ್ನು ಗುರುತಿಸಿ ಇವರು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡುವಂತಾಗಲಿ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸುವಂತಾಗಲಿ ಎಂದು ಹಾರೈಸುತ್ತಾ ನಮ್ಮ ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆಯಲ್ಲಿ ಹಮ್ಮಿಕೊಂಡಂತಹ ಸ್ಫೂರ್ತಿ ಕಲಾ ಸಂಭ್ರಮ 2025ರ ಈ ಸುಸಂದರ್ಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಈ ಗೌರವ ಸನ್ಮಾನವನ್ನು ಸಮರ್ಪಿಸುತ್ತಿದ್ದೇವೆ. ಕೈಟಿ 3 ಜನ ಸಾಧಕರಿಗೆ ಗೌರವದ ಮಾನಾದಿಗೆ ಜೋರೈನ ಕೈ ಚಪ್ಪಾಳಿಯನ್ನು ಕುರಿತು ಶಿಕ್ಷಣ ಕ್ಷೇತ್ರದ ಸಾಧನೆ ಬಲ್ತಿನ ಚಿತ್ರಣ ವಿದ್ಯಾವರ್ತಕ ಸಂಘ ರಿಜಿಸ್ಟರ್ಡ್ ಬಿಳುವಾಯಿ ಇನ್ನೆತ್ತ ಈ ಸಂಸ್ಥೆಯ ಪದಾಧಿಕಾರಿ ನಕಲಿಗೆ ನವನ ಸಂಸ್ಥೆಯ ಗೌರವದ ಮಾನಾದಿಗೆ ಅಂಚನೆ ಸಮಾಜ ಸೇವೆಡು ಮಮಲ್ಲ ಸಾಧನೆಯನ್ನು ಮಲ್ತಿನ ಚಿತ್ರಣ ಪುಗಡ್ತಿನ ಪಡೆಯಿನ ಚಿತ್ರಣ ಲತಾ ಸುರೇಶ್ ಮೇರೆಗಳ ಗೌರವದ ಮಾನಾದಿಗೆ ಅಂಚನೆ ಕ್ರೀಡಾ ಕ್ಷೇತ್ರ ಅಂಚನೆ ಕಲಾ ಕ್ಷೇತ್ರಡು ಮಮಲ್ಲ ಸಾಧನೆಯನ್ನು ಮಲ್ತಿನ ಚಿತ್ರಣ ಕುಡೂರ್ತಿ ಸ್ಫೂರ್ತಿ ಶಾಲೆದ ಶಿಕ್ಷಕಿ ಐನ ಚಿತ್ರಣ ಕುಮಾರಿ ಸುಚಿತ್ರ ಬೆರೆಗಲ ಗೌರವದ ಮಾನಾದಿಗೆ ಜೋರೈನ ಕೈ ಚಪ್ಪಾಳಿನ ಕುರಿತು ಈ ಒಂಜಿ ಕಾರ್ಯಕ್ರಮದ ಸಾಧಕರಿಗೆ ಈ ಒಂಜಿ ಕಾರ್ಯಕ್ರಮಡು ಗೌರವದ ಸನ್ಮಾನ ಕಾರ್ಯಕ್ರಮ ಸ್ಫೂರ್ತಿ ಕಲಾ ಸಂಭ್ರಮ 2025ದ ಈ ಉಚ್ಚಿ ಸಭಾ ಕಾರ್ಯಕ್ರಮದಲ್ಲಿ 3 ಜನ ಸಾಧಕರಿಗೆ ಮಾನಾದಿಗೆ ಮಲ್ತೊಂದುಲ್ಲ. ಈ 3 ಜನ ಸಾಧಕರಿಲ್ಲ ನನ್ನ ದುಂಬುಗು ನನಾತು ಮಲಮಲ್ಲ ಸಾಧನೆಯನ್ನು ಮಲ್ತದೆ ಈ ಸಮಾಜಡು ಮಮಲ್ಲ ಪುಗಡ್ತಿನ ಪಡೆಯುವುಲಕ ಆವಡು ಪಂತು ನಮ್ಮ ನಮ್ಮಿನ ಚಿತ್ರ ಆ ದೇವಿರಡ ಕೈ ಮುಗಿಡು ಪ್ರಾರ್ಥನೆಯನ್ನು ಮಲ್ತೊಂದು ನನಾತು ಸಾಧನೆ ಮಲ್ಪನ ಚಿತ್ರ ಅವಕಾಶ ನಿಕ್ಲಿಗೆ ಒದಗದು ಬರಡೆಂದು ಪನಂತು
ಸೊಲ್ಮೆಲು ಮಾನವರಿಗೆ ಮಲ್ತಿನ ಚಿತ್ರ ಮಾತ ಭಿನ್ನರಿಗಿಲ್ಲ ಅಂಚನೆ ಮಾನದಿಗೆ ಪಡೆಯುವ ಚಿತ್ರ ಮಾತ ಸಾಧಕರಿಗಿಲ್ಲ ಸೊಲ್ಮೆಲಿನ ಸಂದೋಯ್ತ ಮಲ್ತೊಂದು ನನ್ನ ತುಂಬುಗು ನನೋರಿ ನಮ್ಮನೊಟ್ಟಿಗೂ ಮುಖ್ಯ ಅತಿಥಿಗಳು ಆಯ್ನ ಚಿತ್ರ ಶ್ರೀ ಅಬುಲಾಲ್ ಪುತ್ತಿಗೆ ಉದ್ಯಮಿ ಮೂಡಬಿದ್ರೆ ಬೇರೆ ರಡ್ಡು ಪಾತಿರುಡು ಪಂದು ಏನೋ ವಿನಂತಿ ಸಾವೊಂದುಲ್ಲ ಅಬುಲಾಲ್ ಪುತ್ತಿಗೆ ವೇದಿಕೆ ಸ್ಫೂರ್ತಿ ಭಿನ್ನಚೇತನ ಜೋಕುಲ್ನ ವಾರ್ಷಿಕೋತ್ಸವದ ಸಮಾರಂಭದ ವೇದಿಕೆಡುಪನ ಇನಿತ ಸಮಾರಂಭದ ಅಧ್ಯಕ್ಷರಾಯಿನ ಅರ್ಜುನ್ ಭಂಡಾರ್ಕರ್ರೆ ಅಂಚನೆ ಮಾಜಿ ಮಂತ್ರಿಗಳು ಮಾಜಿ ಶಾಸಕರಾಯಿನ ಎನ್ನ ಆತ್ಮೀಯರಾಯಿನ ಅಭಯಚಂದ್ರ ಜೈನ್ರೆ ವೇದಿಕೆಡುಪನ ಮಾತ ಗೌರವಾನ್ವಿತ ಗಣ್ಯ ಮಿತ್ರರೇ ವೇದಿಕೆ ಎದುರು ಆಸೀನ ಇನ್ನ ಶಾಲೆದ ಅಧ್ಯಾಪಕ ವೃಂದದ ಕುಲೆ ಮಿತ್ರರೇ ಇನ್ನಿತ ದಿನಾಟು ಏರಾಂಡಲ ಒಂಜಿ ಕೆಲಸ ಮಲ್ಪನಗ ಎಂಕು ಇಂಚಿನ ಲಾಭ ಉಂಡು ಪನ್ಪುನಂಚಿನ ಕಾಲ ಒಂಜಿ ಎಲ್ಲೇ ಕೆಲಸ ಮಲ್ಪನಗನ 2 ಸಲ ಆಲೋಚನೆ ಮಲ್ಪುನ ದಿನ ಎಂಕದಾದ ಲಾಭ ಆಪುಂಡು ಪನ್ಪುನ 4 ಸಲ ಆಲೋಚನೆ ಮಲ್ಪೋಯ್ ಅಂಚಿತ್ತಿನ ಕಾಲಡು ಇಂಚಿತ್ತಿನ ಒಂಜಿ ಶಾಲೆನ ಮೂಲು ಸ್ಫೂರ್ತಿ ಪನ್ಪುನ ಶಾಲೆನ ಪುಟ್ಟಾದ ಸ್ವಲ್ಪ ಜೋಕ್ಲೆಗ್ ಅವಲ ಒಂಜೇ ರೂಪಾಯಿ ಡೊನೇಷನ್ ಇಜ್ಜಾಂದೆ ಜೋಕುಲ್ಡ ಡೊನೇಷನ್ ಇಜ್ಜಾಂದೆ ಇಂಚಿತ್ತಿನ ಒಂಜಿ 16 ಶಿಕ್ಷಕರು ಬೊಕ್ಕ ಬೇತೆ ಸಂಸ್ಥೆದ ಬೇತೆ ಸ್ಟಾಫ್ ನಗಲೆ ದೀವೊಂದು ಈ ಶಾಲೆ ನಡಪಾವೇರ ಪಂಡ ಐತಾತ್ ಮಲ್ಲ ಸೇವೆಯನ್ನು ಬೇತೆ ಇಜ್ಜಿ ಪಂಡ್ರೆ ಅನ್ನು ಬಯಸುವೆ ಅರ್ನ ಸ್ಫೂರ್ತಿ ಶಾಲೆ ಅರಮನೆ ಬಾಗಿಲಡು ಉಪ್ಪನಗ ಅವಳು ಬುಡುಪುನ ಪ್ರಸಂಗ ಬತ್ತಂಡು ಅಂಚಿನ ಟೈಮ್ಡು ಆರು ಮಸ್ತ್ ಎಂಕಲ್ಡಲ ಬತ್ತಿಗೆ ಏನೋದಿತ್ತೀರಿ ಒಲ್ಲ ಇಂಚಿನ ಜಾಗ ತಿಕ್ಕುವ ಒಲ್ಲಂಡಲ ಶಾಲೆ ಮಲ್ಪರೆ ಇಂಕ ಅನಿವಾರ್ಯ ಪರಿಸ್ಥಿತಿ ಉಂಡು ಅವಳು ಅಕುಲುವಂತೆ ತೊಂದರೆ ಎಲ್ಲ ಕೊರೊಂದುಲ್ಲೇರು ಇಂಕ ದಾದಾಂಡಲ ಒಂಜಿ ಸಾದಿ ತಿಕ್ಕುವ ಪನ್ಪುನ ಸಮಯಡು ಈ ಮುಕ್ತಾನಂದ ಸ್ಕೂಲ್ದ ಆಡಳಿತ ಮಂಡಳಿದಕ್ಕಲು ಭಾರಿ ಮಲ್ಲ ಒಂಜಿ ಮನಸ್ಸು ಮಲ್ತದು ಇಂಚಿತ್ತನ ಒಂಜಿ ಶೋಕದ ಶಾಲೆನ ಅರೆಗೆ ಬುಡ್ದು ಕೊಡ್ತಾರೆ ಬಂಡ ಅಕಲಾತ ಮಲ್ಲ ಮನಸ್ಸದ ಕುಲ ಏರ್ ಇಜ್ಜೇರಿಂದು ಎನ್ನುವೆ ಅಕಲಿಗೆ ಮಾತ ಜೋಕುಲ್ಲ ಒಂಜಿ ಚಪ್ಪಾಳೆ ತಟ್ಟೋಡು ಒರಿಯಡ್ದೋರಿ ಸಹಕಾರ ಮಲ್ತೊಂದು ಪೋಣ ಮಾತ್ರ ಈ ನಮ್ಮ ಜೀವನ ನಮ್ಮ ಸಕ್ಸಸ್ ಆಪನು ಇನಿ ಒಂಜಿ LKGಗೆ ಒಂಜಿ ಸ್ಟೂಡೆಂಟನ್ನು ಕೊಡೋದು ಸೇರಾನಾಗ ನಮ್ಮ 30-40,000 ರೂಪಾಯಿ ಮೂಲ ಬೆದರಡೆ ಕೊರಿಯಾರಂಡ ಬೆಂಗಳೂರು ಪೋಯಾರಂಡ 1.5 ಲಕ್ಷ ರೂಪಾಯಿ ಫೀಸ್ ಗೆತನುವೇರು ಆ 3 ವರ್ಷದ ಬಾಲೆಗೆ ದಾದ ಕಲ್ಪಾರ ತಿಕ್ಕೊಂಡು ಅಥವಾ ಬಾಲೆ ದಾದ ಕಲ್ಪುಂಡು ಪನ್ಪುನ ಎಂಗಳು ಆಲೋಚನೆ ಮಲ್ತಾರಣ್ಣ ಮೂಲು ಒವೇ ಒಂಜಿ ಫೀಸ್ ಇಜ್ಜ ಅಂದೆ ಇಂಚಿನ ಭಿನ್ನ ಸಾಮರ್ಥ್ಯದ ಜೋಕ್ಲೇನು ಕಣತದು ಪ್ರಕಾಶರು ನೆಟೆ ತೂವೊಂದುಲ್ಲೇರು 16 ಶಿಕ್ಷಕರಿಂದ ಇವೊಂದು ಒವೇ ಒಂಜಿ ಗೌರ್ಮೆಂಟ್ದ ಸಹಕಾರ ಅವಾರ್ಡ್ ಬೇತೆ ಏರ್ನಲ್ಲ ಸರ್ಕಾರದ ಸವಲತ್ತು ಅವಾರ್ಡ್ ಇಜ್ಜಾಂದೆ ಈ ಜೋಕ್ಲೇನು ತೂವೊಂದುಲ್ಲೇರು ಬಣ್ಣ ನಿಜವಾದ ರಾಜ್ಯೋತ್ಸವ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಕೂಡ ಮೇರೆ ಕೊರೋಡು ಬಣ್ಪುನ ಎನ್ನ ಒಂಜಿ ಅನಿಸಿಕೆ ಒಂದು ಇನಿ ಜೋಕುಲ್ನ ಪೇರೆಂಟ್ಸ್ ಮಾತ್ರ ಮಾತ ನಮ್ಮ ಸಮಾಜದ ಒಂಜಿ ಕರ್ತವ್ಯ ಅಂತ ಎನ್ನುವೆ ಯಾನ್ ಈ ಶಾಲೆಗೆ ಪ್ರಾರಂಭೋತ್ಸವಕ್ಕೆ ಯಾನ್ ಬನ್ನಾಗ ಪ್ರಕಾಶ್ ರಡ ಮೆಲ್ಲಕೆಂಡೆ ಜೋಕ್ಲೆಗೆ ಟಾಯ್ಲೆಟ್ ಒಲ್ಪ ಉಂಡು ಅಪ್ಪಾಗ ಆರು ಒಂಜಿ ಮಿತ್ತು ಅಲ್ಪ ದೂರಡು ಒಂಜಿ ಟಾಯ್ಲೆಟ್ ತೋಜಾಯರು ಅವಲ ಅಲ್ಪ ಆತ ಅಚ್ಚುಕಟ್ಟಾದ ಇತ್ತಜಿ ಪಂಡ ಶಾಲೆ ಒಂದು ಸಮಯ ಬಂದಿತ್ತು ತೋಜೋಡು ಅಂಚ ಅಪ್ಪಗನೇ ಯಾನು ಎನ್ನ ಒಂಜಿ ಮಿತ್ರೆಲ್ಲ ಬಿಟ್ಟು ಬತ್ತಿದ್ದೇರು ಅಪ್ಪಗನೇ ಯಾನು ಅರ್ಡ ಪಂಡೆ ಇಮಿಡಿಯೇಟ್ ಒಂಜಿ ಟಾಯ್ಲೆಟ್ ಸ್ಟಾರ್ಟ್ ಮಲ್ಪಲೆ ಮೂಲ ಕಟ್ರೆ ಪಂಡದು ಒಂಜಿ ಅಮೌಂಟು ಯಾನ್ಲ ಎನ್ನ ಮಿತ್ರೆಲ್ಲ ಕೊರ್ದು ಏತ್ ಕಮ್ಮಿ ಆಪುಂಡು ಯಾನಕ್ಕೆ ವ್ಯವಸ್ಥೆ ಮಲ್ಪೆ ನಿಕ್ಕಲು ಸ್ಟಾರ್ಟ್ ಮಲ್ಪಲೆ ಪಂಡದು ಅರಡ ಪಂಡದು ಬೋದಿತ್ತೆ ಅಂಚನೆ ಅವು ಕಂಪ್ಲೀಟ್ಲ ಆತಂಡು ಅವು ಒಂಜಿ ಸಂತೋಷದ ವಿಷಯ ಇಂಚಪ್ಪ ಉದ್ಘಾಟನೆ ಆಂಡು ಆರ್ನೊಟ್ಟಿಗೂ ಮಾತೆಲ್ಲ ಕೈ ಜೋಡಿಸೋಡು ಪ್ರಕಾಶರು ಆತು ಸುಲಭಜಿ ಶಾಲೆ ನಡಪಾವನ ನೆಟ್ಟು ಬಸ್ಸಸ್ ಉಂಡು ಸ್ಕೂಲ್ದ ಟೀಚರ್ಸ್ ಉಲ್ಲೇರು ಮಾತಾರನ್ನು ತಾಂಕುನ ಇಲ್ಲೇ ವಿಷಯ ಅತ್ತು ಇನಿ ಅವತ್ತಂದೆ ಭಿನ್ನ ಸಾಮರ್ಥ್ಯದ ಜೋಕುಲು ಒಂಜಿ ಬಾಲೆನ ತಾಂಕುನ ಕಷ್ಟ ಅಕಲ ಇಲ್ಲದಕಲ್ಡಕ್ಕೆ ಏನೋ ಗೊತ್ತಾಪುಂಡು ಆತು ಸುಲಭ ಇಜ್ಜಿ ಆ ಬಾಲೆನ ಒಲ್ಲ ಬುಡ್ದು ಪೋರ ಆಪುಜಿ ಒಲ್ಲ ಲೆತೊಂಪೋರಲ್ಲ ಆಪುಜಿ
ಅಂಚಿತನ ಒಂಜಿ ಪರಿಸ್ಥಿತಿದ ವಾತಾವರಣ ಉಪ್ಪುಂಡು ಅಂಚಿತನ ಸ್ವಲ್ಪ ಜೋಕ್ಲೆನ್ ಮೇರು ಒಣಸ್ಕೊರ್ದು ಅಕಲೆನ್ ಆರೈಕೆ ಮಲ್ಪೇರು ಬಂಡ ಐತಾತ ಮಲ್ಲ ಸೇವೆ ನನೊಂಜಿ ಇಜ್ಜಿ ಪನೊಂದು ಯಾನು ಹೆಚ್ಚ ಪಾತರಂದೆ ಅರೆಗೆ ಶುಭ ಕೋರೊಂದು ಎನ್ನ ರಡ್ಡು ಪಾತ್ರ ಮುಗಿಪು. ಥ್ಯಾಂಕ್ ಯು ಸರ್. ಇರ್ನ ಪ್ರೋತ್ಸಾಹ ಹಂಚುನೆ ಸಹಕಾರ ನನ್ನ ದುಂಬುಗಲ ಈ ಸಂಸ್ಥೆದ ಮಿತ್ತು ಉಪ್ಪಾಡು ಇರ್ನಂಚಿನ ಅಪಾರ ದಾನಿಲು ಈ ಶಾಲೆಗೆ ಕೊರಿನ ನೆರವುದಾತ್ರ ಆ ಎಂಪ ಜನ ಜೋಕುಲು ನೊಟ್ಟುಗು ಬಾರಿ ಪುರುಡೆ ಈ ಒಂಜಿ ಶಾಲೆನ ನಡಪುಡ್ರೆ ಕಾರಣ ಆತನೊಂದು ಪನೊಂದು ನನ್ನ ದುಂಬುಗು ಮಾಜಿ ಸಚಿವರು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಎನ್ನುತ್ತಿನ ಶ್ರೀಯುತ ಅಭಯ ಚಂದ್ರ ಜೈನ್ ಮೇರು ರಡ್ಡು ಪಾತಿರ ನಮನು ಕುರಿತಾದ ಪಾತಿರಡು ನಮ್ಮನ ಆರ್ರ ಪಾತಿರಗೂ ಮಾತಿರ್ಲ ಕಿಪಿ ಆವಡು ಒಂದು ಪನೊಂದಲ್ಲ. ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆ ಮತ್ತು ತರಬೇತಿ ಕೇಂದ್ರ ಸ್ಫೂರ್ತಿ ಕಲಾ ಸಂಭ್ರಮ 2025 ಸ್ಥಳ ಶ್ರೀ ಸ್ವಾಮಿ ಮುಕ್ತಾನಂದ ಪರಮಹಂಸ ಪ್ರೌಢಶಾಲೆ ಆವರಣ ಕೆಸರುಗದ್ದೆ ಇಲ್ಲಿ ನಡೆಯುವಂಥ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಧನಂಜಯ ಮೂಡಬಿದ್ರೆಯವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಅರ್ಜುನ್ ಭಂಡಾರ್ಕರ್ರವರೇ, ಡಾಕ್ಟರ್ ಅಮರಶ್ರೀ ಶೆಟ್ಟಿಯವರೇ, ಕೃಷ್ಣಾನಂದ ಶೆಟ್ಟಿಗಾರ್ರವರೇ, ಖಂಡಿಗೆ ರತ್ನಾಕರ್ ಶೆಟ್ಟಿಯವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ವಿದ್ಯಾವರ್ಧಕ ಸಂಘದ ಸಂಚಾಲಕರು ನ್ಯಾಯವಾದಿಗಳು ಆಗಿರುವಂಥ ರಾಜೇಶ್ ಸ್ವರ್ಣರವರೇ, ಈಗ ತಾನೇ ನಿರ್ಗಮಿಸಿದಂಥ ಅಬುಲಾಲ್ ಪುತ್ತಿಗೆರವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪ್ರೀತಿಯ ಬಂಧುಗಳೇ, ನಮ್ಮ ಭಿನ್ನ ಸಾಮರ್ಥ್ಯದ ಮಕ್ಕಳ ಪೋಷಕರೇ, ಇವತ್ತು ಈ ಒಂದು ಕಡೆಯಿಂದ ಮುಕ್ತಾನಂದ ಪ್ರೌಢಶಾಲೆ ಬಂದಾದಂಥ ಒಂದು ನೋವು, ಇನ್ನೊಂದು ಕಡೆಯಿಂದ ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳಿಗಾಗಿ ಇವತ್ತು ನಮ್ಮ ವಿದ್ಯಾವರ್ಧಕ ಸಂಘದವರು ಈ ಶಾಲೆಯನ್ನು ಬಿಟ್ಟುಕೊಟ್ಟದ್ದಕ್ಕಾಗಿ ನಮ್ಮ ಬೆಳುವಾಯಿ ವಿದ್ಯಾವರ್ಧಕ ಸಂಘದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಕೂಡ ಒಂದು ಬೇರೆ ಶಾಲೆಗೆ ರೆಕಮೆಂಡ್ ಮಾಡಿದ್ದೆ, ಆದರೆ ನನಗೆ ಗೊತ್ತಿರಲಿಲ್ಲ ಭಿನ್ನ ಸಾಮರ್ಥ್ಯದ ಮಕ್ಕಳು ಶಾಲೆಯವರು ಈ ಶಾಲೆಯನ್ನು ಕೇಳಿದ್ದಾರೆ ಎಂಬ ಅರಿವು ನನ್ನಲ್ಲಿ ಇರಲಿಲ್ಲ. ಆ ಅರಿವು ಇಲ್ಲದಿದ್ದರೆ ಖಂಡಿತವಾಗಿ ಅಭಯ ಚಂದ್ರ ಬೇರೆಯವರಿಗೆ ಶಿಫಾರಸು ಮಾಡ್ತಾ ಇರಲಿಲ್ಲ. ಇದು ನನ್ನ ಬದುಕು. ಆದ್ದರಿಂದ ಇವತ್ತು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಅಂದಿನ ಈ ಶಾಲೆ ಸ್ಥಾಪಕರಲ್ಲಿ ಓರ್ವರಾದಂಥ ಸುಂದರ ಸುವರ್ಣರ ಸುಪುತ್ರ ನಮ್ಮ ಈ ಕಾರ್ಯಕ್ರಮದಲ್ಲಿರುವವರು ರಾಜೇಶ್ ಸುವರ್ಣರವರು, ಅವರು ಕೂಡ ಇವತ್ತು ಸಂಚಾಲಕರಾಗಿದ್ದಾರೆ. ಆದ್ದರಿಂದ ಇವತ್ತೊಂದು ಒಳ್ಳೆಯ ಕೆಲಸಕ್ಕೆ ಈ ಶಾಲೆಯನ್ನು ಧಾರೆ ಎರೆದಿದ್ದಾರೆ. ಅದಕ್ಕಾಗಿ ಅಭಿನಂದನೆಗಳು. ಭಿನ್ನ ಸಾಮರ್ಥ್ಯದ ಮಕ್ಕಳನ್ನು ನೋಡಿಕೊಳ್ಳುವುದು ಭಾಳ ದೊಡ್ಡ ಒಂದು ಕೆಲಸವನ್ನು ನಮ್ಮ ಪ್ರಕಾಶ್ ಶೆಟ್ಟಿಗಾರವರು ಮಾಡ್ತಾ ಇದ್ದಾರೆ. ಅವರ ಈ ಸಾಹಸಕ್ಕೆ, ಯಾಕೆಂದರೆ ಇದೊಂದು ದೊಡ್ಡ ಸಾಹಸ, ಅಂಥ ಸಾಹಸಕ್ಕೆ ಅವರು ಕೈ ಹಾಕಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಇವತ್ತು ಈ ಶಾಲೆಗೆ ಸಹಾಯ ಮಾಡಿದವರನ್ನು ಅಭಿನಂದಿಸುವಂಥ ಕೆಲಸ ಕೂಡ ತಾವು ಮಾಡಿದ್ದೀರಿ. ನಾನು ಓರ್ವ ಮಾಜಿ ಶಾಸಕನಾಗಿ, ಮಾಜಿ ಮಂತ್ರಿಯಾಗಿ ಈ ಸಭೆಯಲ್ಲಿ ಹೇಳೋದು, ಸರಕಾರದಿಂದ ಬೇರೆ ಬೇರೆ ರೀತಿಯ ಸಹಕಾರ ಇದೆ, ಅದನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ನಾನು ಸಂಪೂರ್ಣವಾಗಿ ನಿಮ್ಮೊಡನೆ ನನ್ನನ್ನು ತೊಡಗಿಸಿಕೊಳ್ಳುವಂಥ ಕೆಲಸ ಮಾಡ್ತೇನೆ. ಮಂಗಳೂರಿಗೆ ಬೇಕಾದರೂ ನನ್ನ ಕಾರಿನಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಬೆಂಗಳೂರಿಗೆ ಬೇಕಾದರೂ ನನ್ನ ಕಾರಿನಲ್ಲಿ, ನಿಮಗೆ 10 ರೂಪಾಯಿ ಖರ್ಚಿಲ್ಲ, ನನ್ನ ಕಾರಿನಲ್ಲೇ ಕರ್ಕೊಂಡು ಹೋಗಿ ಆ ಅಧಿಕಾರಿಗಳನ್ನು ಭೇಟಿ ಮಾಡಿ ಯಾವ ರೀತಿ ಸರ್ಕಾರದಿಂದ ಸಹಾಯವನ್ನು ಪಡ್ಕೊಳ್ಬೋದು ಆ ಪ್ರಯತ್ನವನ್ನು ನಾವು ಮಾಡಬೇಕು. ಪ್ರಯತ್ನ ಮಾಡದೆ ನಾವು ಹಿಂದೆ ಬೀಳಬಾರ್ದು ಎಂಬ ಮಾತನ್ನು ಇಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತೇನೆ. ಸರ್ಕಾರ ಇವತ್ತು ಬೇರೆ ಬೇರೆ ಶಾಲೆಗಳಲ್ಲಿ ಇರುವಂಥ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ಕೂಡ ಪೆನ್ಷನ್ ಕೊಡುವಂಥ ಕೆಲಸ ಇದೆ ಅಲ್ವ ಧನಂಜಯ? ಅಲ್ಲ, ಅನುದಾನ ಗೊತ್ತಿಲ್ಲ ಯಾವ ರೀತಿಯಲ್ಲಿ, ನಾನು ಅನುದಾನದ ಬಗ್ಗೆ ಹೇಳುವುದಿಲ್ಲ. ಯಾವ ರೀತಿ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ಸರಕಾರದಿಂದ ಸಹಾಯವನ್ನು ಪಡ್ಕೊಳ್ಬೋದು ಆ ಪ್ರಯತ್ನವನ್ನು ನಾನು ಖಂಡಿತವಾಗಿ ಮಾಡ್ತೇನೆ ಎಂಬುದನ್ನು ನಾನು ಕೂಡ
ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಚ್ಛಿಸ್ತೇನೆ. ಆದ್ದರಿಂದ ಪ್ರಕಾಶ್ ಶೆಟ್ಟಿಗಾರರವರೇ, ನಾವು ನಿಮ್ಮೊಡನೆ ಇದ್ದೇವೆ. ನಿಮ್ಮ ಈ ಪ್ರಯತ್ನಕ್ಕೆ ಅಭಿನಂದನೆಗಳು. ಈ ಭಿನ್ನ ಸಾಮರ್ಥ್ಯದ ಮಕ್ಕಳನ್ನು ನೋಡಿಕೊಳ್ಳೋದು ಭಾಳ ದೊಡ್ಡ ಕೆಲಸ. ಯಾಕೆಂದರೆ ಯಾವ ಮಕ್ಕಳು ಕೂಡ ಹೇಳಿದಾಗೆ ಕೇಳುವುದಿಲ್ಲ. ಬಹಳ ಸಹನ ಬೇಕು. ಭಾಳ ಅದ್ಭುತವಾದಂಥ ಸಹನಾ ಶಕ್ತಿ ತಮ್ಮಲ್ಲಿ ಇದ್ದದ್ರಿಂದಾಗಿ ಈ ಮಕ್ಕಳನ್ನು ನೋಡಿಕೊಳ್ಳುವಂಥ ಕೆಲಸ ತಾವು ಮಾಡ್ತಾ ಇದ್ದೀರಾ. ಅದಕ್ಕಾಗಿ ಸರಕಾರದಿಂದ ಕೊಂಡಿಯಾಗಿ ನಾನು ಖಂಡಿತವಾಗಿ ನಿಮ್ಮೊಡನೆ ಇದ್ದೇನೆ ಎಂಬ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಸರಕಾರಕ್ಕೆ ಮುಟ್ಟಬೇಕಲ್ಲ ನಮ್ಮ ಕೂಗು. ಆದ್ದರಿಂದ ಖಂಡಿತವಾಗಿ ನಾನು ನಿಮ್ಮೊಡನೆ ಇದ್ದೇನೆ. ನಾನು ಬೆಳಗ್ಗೆ ಮಂಗಳೂರಿನಲ್ಲಿ ಒಂದು ಪಿಲಿಕುಲದಲ್ಲಿ ಕಾರ್ಯಕ್ರಮ ಇತ್ತು. ಅಲ್ಲಿಗೆ ಹೋಗಿ ಇಲ್ಲಿ ಬರುವಾಗ ತಡ ಆಗಿದೆ. ಏನೇ ಇರ್ಬೋದು, ನಾವು ಒಂದು ಕಡೆಯಿಂದ ನಮ್ಮ ಈ ಶಾಲೆ ಇಲ್ಲಿ ಇರುವಂಥ ಮುಕ್ತಾನಂದ ಶಾಲೆಯ ಅನುದಾನಿತ ಶಾಲೆಯ ವ್ಯವಸ್ಥಾಪಕರಿಗೆ ಅಭಿನಂದನೆ. ನಿಮಗೆ ಯಾವಾಗ ಅಲ್ಲಿ ತೆರವು ಮಾಡಬೇಕಾಯಿತು ಆವಾಗ ಈ ಶಾಲೆಯನ್ನು ಒಂದು ದೊಡ್ಡ ಮನಸ್ಸು ಮಾಡಿ ತಮಗೆ ಬಿಟ್ಟುಕೊಟ್ಟಿದ್ದಾರಲ್ಲ, ಅದಕ್ಕಾಗಿ ಶಾಲಾ ವ್ಯವಸ್ಥಾಪಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಿಮ್ಮ ಕಷ್ಟ ಸುಖಗಳಲ್ಲಿ ನಾನು ತೊಡಗಿಸಿಕೊಳ್ತೇನೆ ಎಂಬ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್, ನಿಮ್ಮ ಪ್ರೋತ್ಸಾಹದ ನುಡಿಗೆ. ನೀವು ಜೊತೆಗಿದ್ದರೆ ಖಂಡಿತವಾಗಿಯೂ ನಾವು ಆ ಕಾರ್ಯವನ್ನ ಮಾಡ್ತೇವೆ ಅಂತ ಹೇಳ್ತಾ ಈ ಒಂಜಿ ಕಾರ್ಯಕ್ರಮ ತೂದಿ ಈ ಒಂಜಿ ಕಾರ್ಯಕ್ರಮಗೂ ಸಹಾಯ ಮಲ್ಪೋಡು ಪನ್ಪಂಚಿನ ಒಂಜಿ ಉದ್ದೇಶುಡು ಬೆಳಕು ಚಾರಿಟೇಬಲ್ ಟ್ರಸ್ಟ್ ದಕಲು ನಮ್ಮನೊಟ್ಟುಗೊಲ್ಲೇರು ಅಕಲು ನಮನ ಪ್ರಕಾಶ್ ಜೆ ಶೆಟ್ಟಿಗಾರ್ ಮೇರೆಗೆ ದಾದನ ಒಂಜಿ ಸಹಾಯ ಮಲ್ಪೋಡು ಈ ಕಾರ್ಯಕ್ರಮ ಪೊರ್ಲಾಪನಲ್ಪ ನಮನಲ ಒಂಜಿ ಕೊಡುಗೈ ದಾನ ಬೋಡು ಪನ್ಪಂಚಿನ ಉದ್ದೇಶುಡು ಬೆಳಕು ಚಾರಿಟೇಬಲ್ ಟ್ರಸ್ಟ್
ಹೆಚ್ಚಿನ ಸಾಧನೆಯನ್ನು ಮಾಡುವಂತಾಗಲಿ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸುವಂತಾಗಲಿ ಎಂದು ಹಾರೈಸುತ್ತಾ ನಮ್ಮ ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆಯಲ್ಲಿ ಹಮ್ಮಿಕೊಂಡ ಸ್ಫೂರ್ತಿ ಕಲಾ ಸಂಭ್ರಮ 2025ರ ಈ ಸುಸಂದರ್ಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಈ ಗೌರವ ಸನ್ಮಾನವನ್ನು ಸಮರ್ಪಿಸುತ್ತಿದ್ದೇವೆ. ಮೂಡುಬಿದಿರೆ ತಾಲೂಕಿನ ಒಂಟಿಕಟ್ಟೆಯಲ್ಲಿ ಶ್ರೀ ಪ್ರಕಾಶ್ ಶೆಟ್ಟಿಗರ್ ಮತ್ತು ಶ್ರೀಮತಿ ಉಷಾಲತಾ ದಂಪತಿಗಳ ಪುತ್ರನಾಗಿ ಜನಿಸಿದ ರಂಜಿತ್ ಪ್ರಸಾದ್ ಇವನು ಕಳೆದ 8 ವರ್ಷಗಳಿಂದ ಸ್ಫೂರ್ತಿ ವಿಶೇಷ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಇವನು ಯೋಗ, ಕರಕುಶಲ ವಸ್ತುಗಳ ತಯಾರಿಕೆ, ಕ್ರೀಡೆ, ನೃತ್ಯ ಹೀಗೆ ಹಲವಾರು ವಿಷಯಗಳಲ್ಲಿ ಆಸಕ್ತಿ ಹೊಂದಿರುತ್ತಾನೆ. ಮಂಗಳೂರಿನ ಮಂಗಳಜ್ಯೋತಿ ಸಮಗ್ರ ಶಾಲೆ ವಾಮಂಜೂರಿನಲ್ಲಿ ಪ್ರತಿ ವರ್ಷ ನಡೆಯುವ ಕಲೋತ್ಸವ ಸಾಂಸ್ಕೃತಿಕ ನೃತ್ಯ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ ತಂಡದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ತನ್ನ ಮುಡಿಗೇರಿಸಿಕೊಂಡಿರುತ್ತಾರೆ. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಆಶಾಜ್ಯೋತಿ ಬುದ್ಧಿಮಾಂದ್ಯ ಶಾಲೆಯಲ್ಲಿ ನಡೆದ ಪ್ರೇರಣೋತ್ಸವ ರಾಜ್ಯಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ ತಂಡದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದಿರುತ್ತಾನೆ. ಮಂಗಳೂರಿನ ಮಂಗಲ ಸ್ಟೇಡಿಯಂನಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 100 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾನೆ. ವೆಲೆನ್ಸಿಯಾ 36 ಇಂಟರ್ ಡಿಸ್ಟ್ರಿಕ್ಟ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 100 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾನೆ. ಫೆಬ್ರವರಿ 3 ಮತ್ತು 4ರಂದು ಬೆಳಗಾಂನಲ್ಲಿ ನಡೆದ ಸ್ಟೇಟ್ ಲೆವೆಲ್ ವಾಲಿಬಾಲ್ ಸೆಲೆಕ್ಷನ್ ಟ್ರಯಲ್ನಲ್ಲಿ ಭಾಗವಹಿಸಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಫೆಬ್ರವರಿ 14ರಿಂದ 18ರವರೆಗೆ ರಾಷ್ಟ್ರಮಟ್ಟದ ವಾಲಿಬಾಲ್ ಆಯ್ಕೆ ಶಿಬಿರದಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ 4ನೇ ಸ್ಥಾನ ಪಡೆದಿರುತ್ತಾನೆ. ಇವರು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡುವಂತಾಗಲಿ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸುವಂತಾಗಲಿ ಎಂದು ಹಾರೈಸುತ್ತಾ ನಮ್ಮ ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆಯಲ್ಲಿ ಹಮ್ಮಿಕೊಂಡ ಸ್ಫೂರ್ತಿ ಕಲಾ ಸಂಭ್ರಮ 2025ರ ಈ ಸುಸಂದರ್ಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಈ ಗೌರವ ಸನ್ಮಾನವನ್ನು ಸಮರ್ಪಿಸುತ್ತಿದ್ದೇವೆ. ಮೂಡುಬಿದ್ರೆ ತಾಲೂಕು ಅಸ್ಫಕ್ ಸಾಹೇಬ್ ಮತ್ತು ನಜ್ಮೀನ್ ಬಾನು ದಂಪತಿಗಳ ಪುತ್ರನಾಗಿ ಜನಿಸಿದ ಶಯನ್ ಇವನು ಕಳೆದ 8 ವರ್ಷಗಳಿಂದ ಸ್ಫೂರ್ತಿ ವಿಶೇಷ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಇವನು ಯೋಗ, ಕರಕುಶಲ ವಸ್ತುಗಳ ತಯಾರಿಕೆ, ಕ್ರೀಡೆ, ನೃತ್ಯ ಹೀಗೆ ಹಲವಾರು ವಿಷಯಗಳಲ್ಲಿ ಆಸಕ್ತಿ ಹೊಂದಿರುತ್ತಾನೆ. ಮಂಗಳೂರಿನ ಮಂಗಳ ಜ್ಯೋತಿ ಸಮಗ್ರ ಶಾಲೆ ವಾಮಂಜೂರಿನಲ್ಲಿ 2025ರಲ್ಲಿ ನಡೆದ ಕಲೋತ್ಸವ ಸಾಂಸ್ಕೃತಿಕ ನೃತ್ಯ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ ತಂಡದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ತನ್ನ ಮುಡಿಗೇರಿಸಿಕೊಂಡಿರುತ್ತಾರೆ. ಮಂಗಳೂರಿನ ಮಂಗಳ ಸ್ಟೇಡಿಯಂನಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 100 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ವೆಲೆನ್ಸಿಯಾ 36 ಇಂಟರ್ ಡಿಸ್ಟ್ರಿಕ್ಟ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 100 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಫೆಬ್ರವರಿ 3 ಮತ್ತು 4ರಂದು ಬೆಳಗಾಂನಲ್ಲಿ ನಡೆದ ಸ್ಟೇಟ್ ಲೆವೆಲ್ ಸೈಕ್ಲಿಂಗ್ ಸೆಲೆಕ್ಷನ್ ಟ್ರಯಲ್ನಲ್ಲಿ ಭಾಗವಹಿಸಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಇವರು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡುವಂತಾಗಲಿ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸುವಂತಾಗಲಿ ಎಂದು ಹಾರೈಸುತ್ತಾ ನಮ್ಮ ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆಯಲ್ಲಿ ಹಮ್ಮಿಕೊಂಡ ಸ್ಫೂರ್ತಿ ಕಲಾ ಸಂಭ್ರಮ 2025ರ ಈ ಸಂದರ್ಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಈ ಗೌರವ ಸನ್ಮಾನವನ್ನು ಸಮರ್ಪಿಸುತ್ತಿದ್ದೇವೆ. ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆಯ ಸಾಧಿಸಿದಂತಹ ಸ್ಫೂರ್ತಿ ಕಲಾ ಸಂಭ್ರಮದ ಈ ಒಂದು ವೇದಿಕೆಯಲ್ಲಿ ಗೌರವದ ಸನ್ಮಾನ ಸೇರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ದಯವಿಟ್ಟು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಸ್ಫೂರ್ತಿ ಕಲಾ ಸಂಭ್ರಮದ ಈ ಒಂದು ವೇದಿಕೆ ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಜೋಕುಲ್ನ ಶಾಲೆಡು ಹಲವಾರು ಕ್ಷೇತ್ರದ ಸಾಧನ ಮಲ್ತನ ಚಿತ್ರ ಮುಚಿತನ ಜೋಕ್ಲಿಗೆ ಗೌರವದ ಮಾನಾದಿಗೆ ಸ್ಫೂರ್ತಿ ಕಲಾ ಸಂಭ್ರಮದ ಈ ಮುಂಚೆ ವೇದಿಕೆ ಗೌರವದ ಸನ್ಮಾನ ದಯದೀದು ಜೋರೈನ ಗಟ್ಟಿ ಚಪ್ಪಾಳೆಯನ್ನು ಕುರಿತು ನನಾತ್ ಪ್ರೋತ್ಸಾಹ ಮಲ್ಪುನ ನಿಟ್ಟಿಡು ನಾವು ಮಾತಿರಲ್ಲ ಆ ಜೋಕ್ಲಿಗೆ ಪ್ರೋತ್ಸಾಹ ಮಲ್ಪುಡು ನಮ್ಮ ನಮ್ಮಿನ ಚಿತ್ರ ದೇವೇರಿ ಅಗ್ಲಿಗೆ ಆರೋಗ್ಯ ಸಿರಿ ಸಂಪತ್ತನ್ನು ಕೊರದು ನನಾತ್ ಸಾಧನ ಮಲ್ಪುನ ಚಿತ್ರನ ಶಕ್ತಿನ ಆ ದೇವೇರಿ ಕೊರಡು ಪಂದ್ ಈ ಒಂದು ಸಂದರ್ಭಡು ಕೈ ಮುಗಿದು ಬೇಡೊಂದು ಜೋರೈನ ಕೈ ಚಪ್ಪಾಳೆಡು ಆ ಜೋಕ್ಲಿಗೆ ನನಾತ್ ಸಾಧನ ಮಲ್ಪುನ ಚಿತ್ರ ನಮ್ಮ ಮಾತಿರ್ಲ ಸ್ಫೂರ್ತಿನ ಕೊರ್ಕ ಅಂದು ಪನೊಂದು
ಧನ್ಯವಾದಗಳು. ಸನ್ಮಾನವನ್ನ ಪಡೆದ ಮಕ್ಕಳಿಗೆ ಹಾಗೂ ಸನ್ಮಾನವನ್ನ ಕಾರ್ಯಕ್ರಮವನ್ನು ನೆರವೇರಿಸಿದ ಅತಿಥಿ ಅಭ್ಯಾಗತರಿಗೆ ಧನ್ಯವಾದ ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮ ಲೀಲಾಧರ್ ಶೆಟ್ಟಿಗರ್ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಲೀಲಾಧರ್ ಶೆಟ್ಟಿಗರ್ ಪದ್ಮಶಾಲಿ ಸಮಾಜ ಸೇವಾ ಸಂಘದ ಉಪಾಧ್ಯಕ್ಷರು ಇವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾನೆ. ಲೀಲಾಧರ್ ಶೆಟ್ಟಿಗರ್, ಉಪಾಧ್ಯಕ್ಷರು, ಪದ್ಮಶಾಲಿ ಸಮಾಜ ಸೇವಾ ಸಂಘ, ಮುಂಬೈ. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಆಗಿರ್ತಕ್ಕಂತಹ ಅಭಯ್ ಚಂದ್ರ ಜೈನ್ ಇವರು ಕಾರ್ಯಕ್ರಮದ ನಿಮಿತ್ತ ನಮ್ಮನ್ನ ಬಿಟ್ಟು ತೆರಳುತ್ತಾ ಇದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಿನ ಮಾತು ರತ್ನಾಕರ್ ಲೀಲಾಧರ್ ಶೆಟ್ಟಿಗರ್. ನಮ್ಮ ಸ್ಫೂರ್ತಿ ಕಲಾ ಸಂಭ್ರಮ ಪಂಡ ಭಾಳ ಒಂಜಿ ಸಂತೋಷ ಆವೊಂದುಂಡು. ಎಂಕಲೇನು ಕಾಂಡೆ ಒಂಜಿ ಬಾರಿ ಒಂಜಿ ಖುಷಿಟ್ ಎದುಕೊಂಡಿರು ಒಂದೊಂಜಿ ಮಲ್ಲ ಸಂಭ್ರಮ ಒಂದೇ ಪನೊಳ್ಳೆ ಹಾಕೊಂಡು ನಮ್ಮ ಮಿತ್ತ ಚವಡಿತ್ತಿನ ಮಾತ ಗಣ್ಯ ಅತಿಥಿ ಅಂಚನೆ ಅಧ್ಯಕ್ಷರಾದಿತ್ತಿನ ಭಂಡಾರ್ಕರ್ ಅರೆಗ್ಲ ಬೊಕ್ಕ ಮಾತ ಗಣ್ಯ ಅತಿಥಿಗಳ ನಮಸ್ಕಾರ ಕೊಡ್ದು ಅಂಚನೆ ಬತ್ತಿನ ಬಿಂಡೇರ್ನಗಲೆಗಳ ಮಾತೆರೆಗಳ ಓಡಲ್ದಿನ ಸೊಲ್ಮೆನ್ ಕೊರ್ದು ಇನ್ನಿತ ಈ ಕಾರ್ಯಕ್ರಮಗೂ ಎಂಕಲ್ನ ಸಂಘದ ಅಧ್ಯಕ್ಷರಿಗೆ ಬರ್ರಾಯಜಿ ಆರ್ನ ಭಗತೆಗೆ ಏನು ಬರ್ತದೆ ಎಂಕ್ ವೇದಿಕೆ ಕೋರಿನ ಪ್ರಕಾಶನಾಗ ಉಡಲ್ ದಿಂಜಿನ ಸೊಲ್ಮೇನ್ ಕೊರೊಂದಲ್ಲ ಅಂಚನೆ ಎಂಕಲು ಕರಿನ ವರ್ಷ ತಯಾರ್ತು ದುಮ್ದ ವರ್ಷ ಪ್ರಕಾಶನ ಲೆತ್ತದು ಸನ್ಮಾನ ಮಲ್ತದು ಎಂಕಲ್ನ ಆತು ಬೋಡ್ತಿನಾತ್ ಸಹಾಯ ಮಲ್ತದು ಎಂಕಲ್ನ ಸಹಾಯನು ಕೊರ್ದಿತ್ತ ಅಂಚನೆ ಆಯ್ತು ದುಂಬಲ ಎಂಕಲು ಈ ಸ್ಕೂಲು ಬರ್ತದೆ ಮಸ್ತ್ ಸಹಾಯ ಮಲ್ತೊಂದಿಲ್ಲ ಅವತ್ತಂದೆ ಆರ್ಲ ಪಣಿದಿತ್ತೇರು ಪ್ರಕಾಶನಾಗ ನನ್ನೆಲ್ಲ ಎಂಕಲು ಸಹಾಯ ಮಲ್ಪ ಬಂದು ಕೃಷ್ಣನ್ ಶೆಟ್ಟಿಗಾರ ಆರು ಬಂದಿತ್ತೇರು ಅಂಚನೆ ಎಂಕಲ್ಲ ಓಡ್ತಿನಾಥ ಸಹಾಯ ಮಲ್ತೊಂದಿಲ್ಲ ಅವತ್ತಂದೆ ಇನ್ನಿತ ದಿನೊಟ್ಟು ಒಂಜಿ ಎಂಕಲೇನು ಒಂಜಿ ನೆನಪುದ ಕಾಣಿಕೆ ಕೊಡ್ತೇರು ನಿಜವಾದ್ಲ ಅವು ಒಂಜಿ ಜೋಕುಲು ಮಲ್ತಿನ ಒಂಜಿ ಏತು ಶೋಕದ ಆರ್ಟ್ ಮಲ್ತೇರು ಅಕಲಿಗೆ ನಮ್ಮ ಬೋಡ್ತಿನಾಥ ಸೌಕರ್ಯ ಸೌಲಭ್ಯ ಕೊಂಡು ಅಕಲು ಓ ನಮ್ನೆಡ ಸ್ಪೋರ್ಟ್ಸ್ಡು ಕಲೆಟ್ ಮಿತ್ತು ಬಾರ ಸಾಧ್ಯ ಉಂಡು ಪಣದು ಅಕಲಿಗೆ ನಮ್ಮ ಮಸ್ತ್ ಸಹಕಾರ ಕೊರಡು ಬೊಕ್ಕ ಒಂದು ಸಂಸ್ಥೆ ಮಸ್ತ್ ಕಷ್ಟ ಉಂಡು ನೆಕ್ ನಮ್ಮ ಮಾತೆಲ್ಲ ಸಹಾಯ ಮಲ್ತನ ಮಾತ್ರ ಸಾಧ್ಯ ಉಂಡು ಇದನ್ನ ಇಂದು ಸಂಸ್ಥೆ ಬೆಳಗಾರೆ ಮಸ್ತ್ ಭಂಗ ಉಂಡು ಅಂಚಾದ ಯಾನು ಮಾತೆಲ್ಲ ರಿಕ್ವೆಸ್ಟ್ ಮಲ್ಪೆ ದೇವಸ್ಥಾನಕ್ಕೂ ಪೋಪ ನಮ್ಮ ದೇವಸ್ಥಾನೋಡು ಹುಂಡಿ ಪಾಡುವ ಆ್ಯಕ್ಚುಲಿ ಪಾಡೋಡು ನಮ್ಮ ನೆಟೆ ಈ ದೇವಸ್ಥಾನ ನೆಟೆ ದೇವರು ನೆಟೆ ಉಳ್ಳೇರಿ ನಮ್ಮ ಆಯ್ನತ್ತು ನಮ್ಮ ಅಕ್ಲೆಗೆ ನೆಟೆ ಏನಲ್ಲ ನಮ್ಮ ಸಹಾಯ ಮಲ್ತಂದಂಡ ನಿಜವಾದ ದೇವೇರು ನೆಟೆ ಒಲಿಯೋರು ಪಂದೆ ಅನ್ಪನ್ನೊಂದಿಲ್ಲ ಅಂಚದು ಪುನಗ ನಮ್ಮ ಮಾತೆಲ್ಲ ಅರೆಗೆ ಈ ಸಂಸ್ಥೆ ಬೆಳಗಾರೆ ಮಾತೆಲ್ಲ ಸಹಾಯ ಮಲ್ಪಗ ಎಂಕಲ್ನ ಬೊಂಬಾಯ್ಡು ಶಿವಾಯ ಫೌಂಡೇಶನ್ ಪಣ್ದುಂಡು ಐಟ್ಲ ಎಂಕಲು ತಿಂಗಳಿಗೆ 2 ಸತಿ ಟಾಟಾ ಹಾಸ್ಪಿಟಲ್ ಹೋದು ಸಹಾಯ ಮಲ್ತೊಂದಿಲ್ಲ ಅನ್ನದಾನ ಸೇವೆ ಮಲ್ತೊಂದಿಲ್ಲ 300-400 ಜನಗಳಿಗೆ ಸೇವೆ ಮಲ್ತೊಂದಿಲ್ಲ ಅನ್ನದಾನದ ಸೇವೆ ಮಲ್ತೊಂದಿಲ್ಲ ಅಂಚನೆ ಮತ್ತೀ ಒಂಜೆಲ್ಲ ಒಂಜಿ ದೇವರು ನಮ್ಮ ನೆಟೆ ಇಂಚಿನ ಜಾಗಡು ಒಲಿವೇರು ಅರೆಗೆ ನನಾತ ಈ ಸಂಸ್ಥೆ ಬೆಳಗಡು ಪಂದೆ ಯಾನು ರೆಡ್ಡು ಪಾತ್ರೆ ಪಂಡದು ಏನು ಮಲ್ತೊಂದಿಲ್ಲ. ಧನ್ಯವಾದಗಳು ಸರ್. ನಿಮ್ಮ ಪ್ರೀತಿಗೆ ಸೊಲ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀ ರತ್ನಾಕರ್ ಶೆಟ್ಟಿ ಕಂಡಿಗ ಅಧ್ಯಕ್ಷರು ವಿದ್ಯಾವರ್ಧಕ ಸಂಘ ಬೇಳುವ ಇವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಇಂದಿನ ಸಭೆಯ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಮಕ್ಕಳೇ ಹಾಗೂ ಮಕ್ಕಳ ಪೋಷಕರೇ, ನಾನು ತುಳುವಿನಲ್ಲೇ ಮಾತಾಡ್ತೇನೆ. ಈಗ ನಮಗೆ ಸನ್ಮಾನ ಮಾಡ್ತೇನೆ ಅಂತ ಹೇಳಿದರು ಅವರು, ಆಗ ಅದಕ್ಕೆ ನಾವು ಬೇಡ, ಯಾಕೆಂದರೆ ನಮ್ಮ ಸಂಚಾಲಕರಲ್ಲಿ ಬಂದು ನನಗೆ ಗೊತ್ತಿರಲಿಲ್ಲ ಪ್ರಸನ್ನ ಶೆಟ್ಟಿಗಾರದು ಸಂಚಾಲಕರಲ್ಲಿ ಬಂದು ಅವರು ವಿನಂತಿ ಮಾಡಿದರು, ನಮಗೆ ಈಗ ಸ್ಥಳ ಇಲ್ಲ, ನಮ್ಮಲ್ಲಿ ಖಾಲಿ ಮಾಡ್ತಿದ್ದಾರೆ ಅಂತ. ಆಗ ಅದು ನಮ್ಮ ಕರ್ತವ್ಯ ಸಹ, ಅಂಥ ಒಂದು ಸಂಸ್ಥೆಗೆ ನಮ್ಮಲ್ಲಿ ಖಾಲಿ ಇರುವ ಸಂಸ್ಥೆಯನ್ನು ಕೊಡೋದು ನಮ್ಮದು ಕರ್ತವ್ಯ ಸಹ, ನಮ್ಮದು ಜವಾಬ್ದಾರಿ ಸಹ. ಆ ನಿಟ್ಟಿನಲ್ಲಿ ನಮಗೆ ಸನ್ಮಾನ ಬೇಡ. ಮತ್ತೆ ಸಹ ಅವ್ರು ಫೋರ್ಸ್ ಮಾಡಿದ್ದಕ್ಕೆ ವಸಂತ್ ಶೆಟ್ಟರಿಗೆ ಮಾಡಿ, ಯಾಕೆಂದರೆ ವಸಂತ್ ಶೆಟ್ಟರು ಹಿರಿಯರು, ನಾವು ನಮ್ಮ ಸಮಿತಿಗೆ ಬರುವ ಮೊದಲೇ ಅವರು ಸಮಿತಿಯಲ್ಲಿದ್ದರು. ಆದ್ದರಿಂದ ಅವರನ್ನು ಕುತ್ಕೊಳಿಸಿ ನಾವು ಸನ್ಮಾನವನ್ನು ಮಾಡಿಸಿದ್ದೆವು. ಯಾಕೆಂದರೆ ಅದು
ನನ್ನ ಮತ್ತು ಸಂಚಾಲಕರ ನಿರ್ಧಾರ ಅಲ್ಲ, ನಮ್ಮ ಎಲ್ಲರ ಸಮಿತಿಯ ನಿರ್ಧಾರವಾಗಿದೆ ಅದು. ಅದರಿಂದ ಅದು ನಾವು ಒಬ್ಬೊಬ್ಬರು ಕ್ರೆಡಿಟ್ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ಅವರಿಗೆ ಸನ್ಮಾನ ಮಾಡಿ ಅಂತ ಹೇಳಿದ್ದೇವೆ. ಮತ್ತು ಇನ್ನೊಂದು ವಿಷಯ ಅಂದರೆ ಅಭಯ ಚಂದ್ರಜನೋಡ್ ಅವರ ಪ್ರಾಮಾಣಿಕತೆಯನ್ನು ತೋರಿಸ್ತದೆ. ಯಾಕೆಂದರೆ ಅವರು ನಮಗೆ ಹೇಳಿದ್ದೌದು, ನಮಗೆ ಪ್ರಪೋಸಲ್ ಇಟ್ಟಿದ್ದಾರೆ, ಇಂಥ ಒಂದು ಸಂಸ್ಥೆ ಬರ್ತದೆ ಅವರಿಗೆ ಕೊಡಿ ಅಂತ. ಮೊದಲಿಗೆ ಅವರಿಗೆ ಸ್ವಲ್ಪ ನಮ್ಮ ಮೇಲೆ ಸಿಟ್ಟಾಗಿತ್ತು, ಅದನ್ನು ಅವರ ಸಭೆಯಲ್ಲಿ ಹೇಳಿದರು ನೋಡಿ. ಅದು ಸ್ಟ್ರೈಟ್ ಫಾರ್ವರ್ಡ್ನೆಸ್, ಅವರ ನೇರ ನುಡಿ. ಅವರ ರಾಜಕೀಯದಲ್ಲಿ ಇರಲಿ ಇರದಿರಲಿ ನೇರ ನುಡಿಗೆ ಜನರು ಮೆಚ್ತಾರೆ. ಅದು ಯಾವುದೇ ಪಕ್ಷದಲ್ಲಿ ಇರಲಿ, ಅದು ವಿಷಯ ಬೇರೆ. ಅವರು ಈ ವೇದಿಕೆಯಲ್ಲಿ ತನ್ನ ಪ್ರಾಮಾಣಿಕತೆಯನ್ನು ಒಪ್ಪಿಸಿದ್ರು. ಅವರು ಇನ್ನೂ ಸಹ ನಮಗೆ ಸಪೋರ್ಟ್ ಮಾಡಿದಾನೆ ಅಂತ ಹೇಳಿದರು. ಇನ್ನೊಂದು ವಿಷಯ ಅಂದರೆ ಅಲ್ಲಿ ಆ್ಯಕ್ಚುಲಿ ವಿಶೇಷ ಮಕ್ಕಳ ಶಾಲೆ ಅಮರಶ್ರೀ ಮೇಡಮ್ ಸಹ ಹೇಳಿದರು, ಯಾಕೆಂದರೆ ಅವರು ಸಹ ಅಲ್ಲಿ ಚೇರ್ಮನ್ ಆಗಿದ್ದಾರೆ. ನಾನು ಸಹ ಮೊನ್ನೆ ಒಂದು ಆಸರ ಅಂತ ಇದೆ ಮಣಿಪಾಲಲ್ಲಿ, ನಿಮಗೆ ಗೊತ್ತಿರ್ಬೋದು, ಅದೇ ಸಹ ಹೀಗೆ ವಾರ್ಷಿಕೋತ್ಸವ ಇತ್ತು, ಅಲ್ಲಿಗೆ ಸಹ ನಾನು ಹೋಗಿದ್ದೇನೆ. ಅದರ ಚೇರ್ಮನ್ ನನ್ನ ಫ್ರೆಂಡ್, ಹಾಗೆ ಹೋಗಿದ್ದೇನೆ. ಇದರಲ್ಲಿ ವಿಶೇಷ ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆ ಅಂತ ಹೆಸರಿಟ್ಟಿದ್ದಾರೆ ನೋಡಿ. ಇದರಲ್ಲಿ ಆ ಭಿನ್ನ ಸಾಮರ್ಥ್ಯವನ್ನು ಹೊರತೆಗೆಯುವ, ಅಂದರೆ ಅವರಲ್ಲಿ ಯಾವುದು ಟ್ಯಾಲೆಂಟ್ ಉಂಟು, ಎಂಥ ಇದುಂಟು, ಅದನ್ನೆಲ್ಲ ತೆಗೆಯುವ ಕೆಲಸವನ್ನು ನಮ್ಮ ಶೆಟ್ಟಿಗಾರ್ ಮಾಡ್ತಿದ್ದಾರೆ. ಅವರಿಗೆ ಮುಖ್ಯವಾಗಿ ಅಭಿನಂದನೆಗಳು. ಆ ಭಿನ್ನ ಸಾಮರ್ಥ್ಯವನ್ನು ಹೊರಗೆ ತೆಗೆಯುವ ಕೆಲಸ ಅಷ್ಟು ಸುಲಭ ಇಲ್ಲ. ಮುಖ್ಯವಾಗಿ ನಾನು ಹೇಳೋದು ಇಲ್ಲಿನ ಸ್ಟಾಫ್ ನೋಡಿ. ಸರ್ಕಾರಿ ಶಾಲೆಯಲ್ಲಿ ಟೀಚರ್ಸ್ ಇದ್ದಾರೆ, ಅವರಿಗೆ ಸಂಬಳ ತುಂಬ ಬರ್ತಾ ಇದೆ, ಮಾತ್ರ ಸಹ ಅವರಿಗೆ ಪೇಷನ್ಸ್ ಇರುವುದಿಲ್ಲ. ಈ ಟೀಚರ್ಸ್ನವರಿಗೆ ತುಂಬ ಪೇಷನ್ಸ್ ಇರಬೇಕಾಗ್ತದೆ. ಯಾಕೆಂದರೆ ಈ ಕಾಲಘಟ್ಟದಲ್ಲಿ ಇದ್ದೇವೆ ನಾವು. ನಮಗೆ ಮದುವೆ ಬೇಡ, ಮಕ್ಕಳೇ ಬೇಡ, ನಾಳೆ ಮಕ್ಕಳಾದರೆ ಅವ್ರದ್ದು ಅದೆಲ್ಲ ಯಾರು ತೆಗೆಯುವುದಂತ ಮನಸ್ಥಿತಿ ನಮ್ಮಲ್ಲಿ ಉಂಟು. ಆದರೆ ಈ ಸ್ಟಾಫ್ ಬೇರೆಯವರ ಮಕ್ಕಳ ಅದು ಮಲ ಮೂತ್ರ ತೆಗೆಯುವ ಪರಿಸ್ಥಿತಿಯಲ್ಲಿ ಇದ್ದರೆ ಅವರಿಗೆ ಪೇಷನ್ಸ್ ಎಷ್ಟು ಬೇಕು, ಎಲ್ಲರೂ ಅವರಿಗೆ ಮುಖ್ಯವಾಗಿ ಒಂದು ಚಪ್ಪಾಳೆ ಕೊಡಬೇಕು. ಇದು ಮುಖ್ಯವಾದ ವಿಷಯ ನೋಡಿ. ಅದು ಪೇಷನ್ಸ್ ಬರುವುದಿಲ್ಲ. ಯಾಕೆಂದರೆ ನಾನು ಒಂದು ಸಲ ಅವರ ಇಂಟರ್ವ್ಯೂ ನೋಡಿದೆ, ಯಾವುದೋ ಒಂದು ಯೂಟ್ಯೂಬ್ನಲ್ಲಿ ಟೀಚರ್ಸ್ನವರ. ಅವರಿಗೆ ಕೇಳ್ತಾ ಇದ್ರು, ನಿಮಗೆ ಕಡಿಮೆ ಸಂಬಳ ಅಲ್ವಾ ಹಾಗೆ ಹೀಗೆ ಅಂತ ಅವರಿಗೆ ಹಾಗೆ ಹೇಳಿದ್ದಾರೆ. ಅಂದರೆ ನಾವು ಈ ಕಡಿಮೆ ಸಂಬಳದಲ್ಲಿಯೇ ಖುಷಿಯಲ್ಲಿದ್ದೇವೆ, ಅದು ಮುಖ್ಯ. ಮನುಷ್ಯನಿಗೆ ಹಣ ಎಷ್ಟು ಮಾಡಲಿ, ಅವನು ಖುಷಿಯಲ್ಲಿದ್ದರೆ ಪ್ರಯೋಜನ ಇಲ್ಲ. ಇನ್ನೊಬ್ಬರ ಸೇವೆ ಮಾಡಿದ್ದೇನೆಂಬ ಮನೋಭಾವನೆ ಇರಬೇಕು, ಅದರಲ್ಲಿ ಸಂತೃಪ್ತಿ ಪಡಬೇಕು. ಆದ್ದರಿಂದ ಇನ್ನು ನಾನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ. ಈಗ ಅವರು ಹೇಳಿದರು ತಾತ್ಕಾಲಿಕವಾಗಿ ಅಂತ. ಅವರು ಯಾವಾಗವರೆಗೆ ಇಲ್ಲಿ ಇರ್ತಾರೆ ಅಲ್ಲಿವರೆಗೆ ನಮ್ಮ ಸಂಪೂರ್ಣ ಸಹಾಯವನ್ನು ಆ ಸಂಸ್ಥೆಗೆ ನಾವು ಕೊಡ್ತೇವೆ. ಮತ್ತು ನಮಗೆ ಈಗ ಸಹಕಾರ ನಡೆದ ನಮ್ಮ ಎಲ್ಲ ಸಮಿತಿಯ ಸದಸ್ಯರಿಗೆ, ಯಾಕೆಂದರೆ ನಾವು ಅವರನ್ನು ಸ್ಮರಿಸ್ಕೊಡ್ಬೇಕಾಗ್ತದೆ. ಅವರ ಸಹಕಾರ ಇಲ್ಲದ್ರಿಗೆ ನಮಗೆ ನಾವು ಕೊಡಲಿಕ್ಕೆ ಆಗೋದಿಲ್ಲ, ಅದು ಮೀಟಿಂಗ್ನಲ್ಲಿ ಡಿಸೈಡ್ ಆಗಬೇಕು. ಅವರಿಗೆ ಸಹ ನನ್ನ ತುಂಬ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಈ ಸಂಸ್ಥೆ ಇನ್ನೂ ಮುಂದುವರಿಯಲಿ, ತುಂಬ ಹೆಸರನ್ನು ಗಳಿಸಲಿ. ಹಾಗೆ ಇನ್ನೊಂದು ಹೆಸರು ಹೇಳ್ತೇನೆ ನಾನು, ಅವರ ಅಭಿಪ್ರಾಯಕ್ಕೆ ನನ್ನ ಸಹಮತ ಇದೆ. ಯಾರು ಧನಂಜಯನವರು ಹೇಳಿದರು, ಬಾರಿ 2-3 ಸಲ ಹೇಳಿದರು ಅರ್ಜಿ ಹಾಕಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಅದಕ್ಕೆ ನಾನು ಸಹ ವಿರುದ್ಧ. 6ರಿಗೆ ಯಾವುದೇ ಪ್ರಶಸ್ತಿಯನ್ನು ಕೊಡಿ, ಅದಕ್ಕೆ ನಾನು ಒಪ್ತೇನೆ. ನಾನು ಅಮರಶ್ರೀ ಮೇಡಮ್ನ ಜೊತೆಗೆ ಮಾಡಿದ್ದೇನೆ ನೋಡಿ. ಈಗ ತುಂಬ ಮಂದಿಗೆ ಡಾಕ್ಟ್ರೇಟ್ ಕೊಡ್ತಾ ಇದ್ದಾರೆ, ನಿಮ್ಮ ಡಾಕ್ಟ್ರಿಗೆ ಬೆಲೆ ಇಲ್ಲ ಅಂತ. ಅದಕ್ಕೆ ಅವರು ಹೇಳಿದರು, ಒಂದು ಕಥೆ ಹೇಳಿದರು. ವಿನಯ್ ಹೆಗ್ಡೆ ಅವರಿಗೆ ಒಂದು 5 ವರ್ಷದ ಮುಂದೆ ಡಾಕ್ಟ್ರೇಟ್ ಅಂತ ಕೊಟ್ಟಿದ್ದಾರಂತೆ. ಅವ್ರು ಬೇಡ ಅಂತ ಹೇಳಿದ್ರು ಸಹ ಫೋರ್ಸ್ನಲ್ಲಿ ಆ ಡಾಕ್ಟ್ರೇಟ್ ತೆಗೆದುಕೊಂಡ್ರು. ನಂತರ ಮರುದಿವಸ ಎಲ್ಲ ಡಾಕ್ಟರನ್ನು ಕರೆದ್ರಂತೆ, ಒಂದು ಸಭೆಗೆ ಕರೆದ್ರು. ಹೇಳಿದ್ರಂತೆ, ಇವತ್ತಿನಿಂದ ನೀವು ಯಾರನ್ನು ಡಾಕ್ಟರ್ ವಿನಯ್ ಕುಮಾರ್ ಹೆಗ್ಡೆ ಅಂತ ಕರೀಲಿಕ್ಕೆ ಬಾರದು. ಅದು ನೋಡಿ, ಒಂದು ಪ್ರಾಮಾಣಿಕ ಮನುಷ್ಯನ ಅಂಥ ಮನುಷ್ಯರು ಈಗ ಸಿಗುವುದಿಲ್ಲ. ಅವ್ರು ಡಾಕ್ಟ್ರೇಟ್ ಯಾಕೆ ಸಿಕ್ಕಿದಂತೆ ಗೊತ್ತಿರೋದಿಲ್ಲ ಅಂಥವ್ರಿಗೆ ಡಾಕ್ಟ್ರೇಟ್ ಕೊಡ್ತೇವೆ. ರಾಜ್ಯೋತ್ಸವ, ರಾಷ್ಟ್ರ ಪ್ರಶಸ್ತಿ ಯಾವುದಕ್ಕೆ ಸಿಕ್ಕಿದೆ, ಯಾವುದು ಸ್ಪೆಷಲೈಸ್ಡ್ ಫೀಲ್ಡ್ನಲ್ಲಿ ಸಿಕ್ಕಿದೆ ಅಂಥವರಿಗೆ ಅಂಥ ವಿಷಯ ಸಮಾಜದಲ್ಲಿ ಆಗಲಿಕ್ಕೆ ಬಾರದು. ಅದು ಸಮಾಜಕ್ಕೆ ಹಾನಿಕಾರಕ ಅಂತ ಅವರ ಯಾವುದೇ, ನಾನು ಸಹ ಸ್ವಲ್ಪ ನೇರವಾಗಿ ಮಾತಾಡೋದು, ಅವರ ಎಲ್ಲ ಅಭಿಪ್ರಾಯಕ್ಕೆ ನನ್ನ ಸಹಮತ ಇದೆ. ಆದ್ದರಿಂದ ಈ ಸಂಸ್ಥೆ ಇನ್ನೂ ಸಹ ಮುಂದೆ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತ ಶುಭವನ್ನು ಹಾರೈಸ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ.
ಕಷ್ಟದಲ್ಲಿದ್ದಂತಹ ಸ್ಫೂರ್ತಿ ಸಂಸ್ಥೆಗೆ ಒಂದು ಉತ್ತಮವಾದ ಸ್ಥಳಾವಕಾಶವನ್ನು ಕೊಟ್ಟು ಪ್ರೋತ್ಸಾಹ ಮಾಡಿದಂತಹ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಮುಂದಿನ ಕಾರ್ಯಕ್ರಮ, ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹೈಸ್ಕೂಲ್ನ ನಿವೃತ್ತ ಮುಖ್ಯ ಉಪಾಧ್ಯಾಯರಾದ ಶ್ರೀ ದೇವದಾಸ್ ಕಿಡಿ ಇವರು ನಮ್ಮೊಂದಿಗಿದ್ದಾರೆ. ಹಾಗೆ ವಿದ್ಯಾವರ್ಧಕ ಸಂಘದ ಹಿರಿಯ ಪದಾಧಿಕಾರಿಯಾದ ಶ್ರೀ ಯುವರಾಜ್ ಜೈನ್ ಕಳ್ಳೋಳಿ ಇವರು ನಮ್ಮೊಟ್ಟಿಗಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಸೈಂಟ್ ಮೇರಿಸ್ ಸ್ಪೆಷಲ್ ಸ್ಕೂಲ್ ಇಲ್ಲಿನ ಶಿಕ್ಷಕಿ ಶಾಂತಿ ಅವರು ಕೂಡ ಇದ್ದಾರೆ. ಅದೇ ರೀತಿಯಾಗಿ ದಯಾ ಸ್ಪೆಷಲಿಸ್ಟ್ ಸ್ಕೂಲ್ನ ಮುಖ್ಯಸ್ಥರಾದ ಫಾದರ್ ವಿನೋದ್ ಇವರು ಕೂಡ ಇದ್ದಾರೆ. ಹಾಗೆ ನೇಕಾರ್ ಪ್ರತಿಷ್ಠಾನ ಉಡುಪಿ ಇದರ ಅಧ್ಯಕ್ಷರು ರತ್ನಾಕರ್ ಇಂದ್ರಾಳಿ ಕೂಡ ಇದ್ದಾರೆ. ಹಾಗೆ ವಾಯ್ಸ್ ಆಫ್ ಆರಾಧನಾ ತಂಡದ ಮುಖ್ಯಸ್ಥರಾದ ಅನುರಾಧ ಭಟ್ ನಮ್ಮೊಂದಿಗಿದ್ದಾರೆ. ಇವರಿಗೆ ಎಲ್ಲರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಕೊನೆಯ ಅಂಗ ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂತಹ ಶ್ರೀ ಅರ್ಜುನ್ ಭಂಡಾರ್ಕರ್ ಇವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆ ಅರ್ಜುನ್ ಭಂಡಾರ್ಕರ್ ಸರ್ಗೆ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಗಣ್ಯರೇ, ಪೋಷಕರೇ ಹಾಗೂ ಪ್ರೀತಿಯ ಮಕ್ಕಳೇ, ಪ್ರಥಮವಾಗಿ ಸ್ಫೂರ್ತಿ ಭಿನ್ನ ಸಾಮರ್ಥ್ಯ ಮಕ್ಕಳ ಶಾಲೆಗೆ 8 ವರ್ಷ ಪೂರೈಸಿ 9ನೇ ವರ್ಷ ಪಾದಾರ್ಪಣೆ ಮಾಡುವುದಕ್ಕೆ ಅಭಿನಂದಿಸ್ತೇನೆ. ಅವರು ಯಾವುದು ಯೋಚನೆಯಲ್ಲಿಟ್ಟು ಈ ಸಂಸ್ಥೆಯನ್ನು ಪ್ರಾರಂಭಿಸಿದರು ಅದರಲ್ಲಿ ನಾನು ಅನಿಸಿದ ಪ್ರಕಾರ ಒಂದು ಹಂತ ಈಗಾಗಲೇ ಮುಗಿದಿದೆ. ಪ್ರಕಾಶ್ ಸರ್, ಒಂದು ಹಂತ ಮುಗಿದಿದೆ, ಇನ್ನು ಹಲವು ಹಂತಗಳು ದಾಟಿ ಮುಂದೆ ಹೋಗಲಿಕ್ಕಿದೆ. ಸ್ವಂತ ಕಟ್ಟಡ ಆಗಲಿಕ್ಕಿದೆ, ಸರಕಾರದಿಂದ ಅನುದಾನ ಸಿಗಲಿಕ್ಕಿದೆ. ಅದರೊಟ್ಟಿಗೆ ನೀವು ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಹೇಳಿದ ಹಾಗೆ ಒಂದು ಪೇರೆಂಟ್ಸ್ಗೆ ವಿಶೇಷ ಮಕ್ಕಳು ಹುಟ್ಟಿದ ಮೇಲೆ ಅವರಾದ ಮೇಲೆ ಯಾರು ಅಂತ ಒಂದು ಕ್ವಶನ್ ಇರ್ತದೆ. ಅದಕ್ಕೆ ನಿಮ್ಮ ಸಂಸ್ಥೆಯಲ್ಲಿ ಮುಂದಿನ ದಿನಗಳಲ್ಲಿ ಕೊನೆಯ ಹಂತವಾಗಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಕೂಡ ಪ್ರಾರಂಭಿಸುವ ಯೋಚನೆ ಆಗಲಿ ಅಂತ. ಯಾಕೆಂದರೆ ಖಾಲಿ ಡೈಲಿ ಹೋಗಿ ಬರೋದು ಶಾಲೆಗೆ ಅಂಥ ಮಕ್ಕಳನ್ನು ಸೇರಿಸೋದು ಭಾರಿ ಕಷ್ಟ ಆಗ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ 2ನೇ 3ನೇ ಹಂತ ಆದಮೇಲೆ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಪ್ರಾಜೆಕ್ಟ್ ಕೂಡ ಹಾಕಿ. ಯಾಕೆಂದರೆ ಅಂಥ ಮಕ್ಕಳಿಗೆ ಕೊನೆಯಲ್ಲಿ ನಾವಿಲ್ಲದಿದ್ದರೂ ಮುಂದೆ ಯಾರಾದರೂ ನೋಡುವ ಹಾಗೆ ಆ ಸಂಸ್ಥೆ ಯಾವಾಗಲೂ ಇರ್ತದೆ ಅಂತ ಹೇಳುತ್ತಾ, ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ನಾನು ಹೆಚ್ಚು ಹೊತ್ತು ಮಾತಾಡೋದಿಲ್ಲ, ಯಾಕೆಂದರೆ ಎಲ್ಲರೂ ಹೊಟ್ಟೆ ಹಸಿವಲ್ಲಿ ಕಾಯ್ತಾ ಇದ್ದಾರೆ. ನನಗೆ ಆಗಲಿಲ್ಲ, ಮಾತ್ರ ಬೇರೆಯವರಿಗೆ ಆಗಿದೆ, ಮಕ್ಕಳಿಗೆ ಹೊಟ್ಟೆ ಹಸಿ ಆಗಿದೆ, ಅದಕ್ಕೆ ಹೆಚ್ಚು ಹೊತ್ತು ಮಾತಾಡೋದಿಲ್ಲ. ಪ್ರಕಾಶ್ ಸರ್ ಬಹಳ ಕಷ್ಟಪಟ್ಟು ಇಷ್ಟು ತನಕ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ನಾನು ಭಾಳ ಹತ್ತಿರದಿಂದ ಅದನ್ನು ನೋಡ್ತಾ ಇದ್ದೇನೆ. ಅವ್ರ ಹತ್ರ ನಿರಂತರ ಮಾತಾಡ್ತಾ ಇರ್ತೇನೆ. ಶಾಲೆ ಆಗು ಹೋಗೋ ಬಗ್ಗೆ ಹೇಳ್ತಾರೆ, ಆ ದಿನ ಯಾವ ಚಾಲೆಂಜಸ್ಗಳು ಬರ್ತದೆ ಎಲ್ಲವನ್ನು ಹೇಳ್ತಾರೆ ಅವರು. ಆದರೂ ಯಾವುದನ್ನೇ ಧೃತಿಗೆಡದೆ ಇಷ್ಟು 8 ವರ್ಷದಿಂದ ನಿರಂತರವಾಗಿ ಒಂದು ಶಾಲೆಯನ್ನು ಹೇಗೆ ತಗೊಂಡ್ಬೇಕು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಅದು ಅವರೊಟ್ಟಿಗೆ ಎಲ್ಲ ಶಿಕ್ಷಕರುಗಳು ಅವರಿಗೆ ಅಂಥದ್ದೇ ರೀತಿಯಲ್ಲಿ ಸಹಕಾರ ನೀಡುತ್ತಾ ಮುಂದಿನ ದಿನಗಳಲ್ಲಿ ಈ ಶಾಲೆ ಇನ್ನಷ್ಟು ಉಜ್ವಲಿಸಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಮಾತಾಡಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದರೊಟ್ಟಿಗೆ ನೀವು ಇವತ್ತು ಗೌರವಿಸಿದ್ದೀರಿ ಕೂಡ, ಅದಕ್ಕೂ ಧನ್ಯವಾದ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷೀಯ ನೆಲೆಯಲ್ಲಿ 2 ಮಾತನಾಡಿದ ನಮ್ಮ ಅರ್ಜುನ್ ಭಂಡಾರ್ಕರ್ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಜೀವನದಲ್ಲಿ ಯಾರನ್ನಾದ್ರೂ ಸೋಲಿಸೋಕೆ ತುಂಬಾ ಸುಲಭ, ಆದ್ರೆ ಯಾರನ್ನಾದ್ರೂ ಗೆಲ್ಲಿಸೋಕೆ ತುಂಬಾ ಕಷ್ಟ. ನಾವು ನಮ್ಮ ಗುರಿಯನ್ನ ತಲುಪಬೇಕಾದ್ರೆ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ನಿರಂತರವಾಗಿ ಪ್ರಯತ್ನಿಸಿದ್ರೆ ಖಂಡಿತವಾಗಿಯೂ ಯಾವುದನ್ನು ಬೇಕಾದ್ರೂ ಸಾಧಿಸಬಹುದು. ಅದೇ ರೀತಿಯಾಗಿ ಈ ಶಾಲೆಗೆ ಪ್ರಕಾಶ್ ಶೆಟ್ಟಿಗಾರ್ ಅವರಿಗೆ ನಮ್ಮೆಲ್ಲರ ಪ್ರೋತ್ಸಾಹ, ಖಂಡಿತವಾಗಿಯೂ ಬೆಂಬಲ ಇದ್ರೆ ಇನ್ನಷ್ಟು ಈ ಶಾಲೆ ಸುಭದ್ರವಾಗಿ ಉಜ್ವಲವಾಗಿ ಉದಯಿಸ್ತದೆ ಅಂತ ಮಾತನ್ನ ಹೇಳುತ್ತಾ ಕಾರ್ಯಕ್ರಮದ ಕೊನೆಯ ಅಂಗ ಧನ್ಯವಾದ ಸಮರ್ಪಣೆ. ವೇದಿಕೆ ಕುಮಾರಿ ಸುಚಿತ್ರಾ ಇವರಿಗೆ. ಸ್ಫೂರ್ತಿ ಕಲಾ ಸಂಭ್ರಮ 2025 ಈ ಸುಂದರ ಕಾರ್ಯಕ್ರಮ ಆಗಮಿಸಿದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅದೇ ರೀತಿ ಪ್ರಾರಂಭವಾದ ಕಾರ್ಯಕ್ರಮ ಮುಕ್ತಾಯವಾಗಲೇಬೇಕು. ನಾವಿಂದು ಸಭಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಪ್ರಪ್ರಥಮವಾಗಿ ಸ್ಫೂರ್ತಿ ಕಲಾ ಸಂಭ್ರಮ 2025 ಈ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಉಮನಾಥ್ ಎ ಕೋಟ್ಯಾನ್ ಶಾಸಕರು, ಮುಲ್ಕಿ ಮೂಡಬಿದ್ರಿ ವಿಧಾನಸಭಾ ಕ್ಷೇತ್ರ ಇವರು ಕಾರ್ಯನಿಮಿತ್ತ ತೆರಳಬೇಕಾಗಿತ್ತು. ಇವರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ
ಇಂದಿನ ಈ ಸ್ಫೂರ್ತಿ ಕಲಾ ಸಂಭ್ರಮ 2025ರ ಸ್ಫೂರ್ತಿ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಧನಂಜಯ ಮೂಡಬಿದ್ರಿ ಹಿರಿಯ ಪತ್ರಕರ್ತರು, ಇವರಿಗೂ ಮನದಾಳದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ ಶ್ರೀ ಅಭಯ್ ಚಂದ್ರ ಜೈನ್, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಸಂಸ್ಥೆಯ ಹಿತೈಷಿಯಾದ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಅರ್ಜುನ್ ಪಂಡರ್ಕರ್, ಅಧ್ಯಕ್ಷರು ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು, ಇವರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಇನ್ನೋರ್ವ ಅತಿಥಿಯಾಗಿರುವ ಹಾಗೂ ನಮ್ಮ ಶಾಲಾ ಹಿತೈಷಿಗಳಾದ ಡಾಕ್ಟರ್ ಅಮರಶ್ರೀ ಶೆಟ್ಟಿ, ಅಸೋಸಿಯೇಟ್ ಡೀನ್ ಸ್ಟೂಡೆಂಟ್ ವೆಲ್ಫೇರ್, ಇವರಿಗೂ ನಮ್ಮ ಎಲ್ಲ ವಿಶೇಷ ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾಗಿರುವ ಲೀಲಾಧರ್ ಶೆಟ್ಟಿಗರ್, ಕಾರ್ಯದರ್ಶಿ ಪದ್ಮಶಾಲಿ ಸಮಾಜ ಸೇವಾ ಸಂಘ ಮುಂಬೈ, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ವೇದಿಕೆಯಲ್ಲಿರುವ ಇನ್ನೋರ್ವ ಅತಿಥಿಯಾಗಿರುವಂತಹ ಹಾಗೂ ನಮ್ಮ ಸಂಸ್ಥೆಯ ಹಿತೈಷಿಗಳಾದ ಶ್ರೀ ರತ್ನಾಕರ್ ಶೆಟ್ಟಿ ಕಂಡಿಗ, ಅಧ್ಯಕ್ಷರು ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ ಬೆಳುವಾಯ್, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಸ್ಫೂರ್ತಿ ಕಲಾ ಸಂಭ್ರಮ 2025 ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಯಾಗಿರುವಂಥ ಶ್ರೀ ಸುದರ್ಶನ್ ಎಂ, ಮಾಜಿ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ, ಇವರಿಗೂ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾಗಿರುವ ಹಾಗೂ ನಮ್ಮ ಸಂಸ್ಥೆಯ ಹಿತೈಷಿಗಳಾದ ಶ್ರೀ ಅಬುಲಾಲ್ ಪುತ್ತಿಗೆ, ಉದ್ಯಮಿ ಮೂಡಬಿದ್ರೆ, ಇವರಿಗೂ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾಗಿರುವ ನಮ್ಮ ಸಂಸ್ಥೆಯ ಹಿತೈಷಿಯಾದ ರಾಜ್ಯ ಸುವರ್ಣ ಸಂಚಾಲಕರು, ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ ಬೆಳುವಾಯ್, ಇವರಿಗೂ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಇನ್ನೋರ್ವ ಅತಿಥಿಯಾಗಿರುವಂಥ ವಸಂತ್ ಶೆಟ್ಟಿ, ಉಪಾಧ್ಯಕ್ಷರು ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ ಬೆಳುವಾಯ್, ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾಗಿರುವ ಸುನಿಲ್ ಮೆಂಡೋನ್ಸಾ, ಅಧ್ಯಕ್ಷರು ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್, ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಇನ್ನೋರ್ವ ಅತಿಥಿಯಾಗಿರುವ ಅಬ್ದುಲ್ ಗಫೂರ್ CH ಮೆಡಿಕಲ್ಸ್ ಮಾಲಕರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಸ್ಫೂರ್ತಿ ಕಲಾ ಸಂಭ್ರಮ 2025 ಈ ಕಾರ್ಯಕ್ರಮದ ರೂವಾರಿಯಾಗಿರುವ ಹಾಗೂ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಯುತ ಪ್ರಕಾಶ್ ಜೆ ಶೆಟ್ಟಿಗಾರ್, ಇವರಿಗೂ ಮನದಾಳದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಪೋಷಕರ ಸಮಿತಿಯ ಅಧ್ಯಕ್ಷರಾದ ಲತಾ ಸುರೇಶ್, ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದ ಲಕ್ಕಿ ಟಿಪ್ನ ಪ್ರಥಮ ಹಾಗೂ ದ್ವಿತೀಯ ಹಾಗೂ ತೃತೀಯ ಬಹುಮಾನದ ಪ್ರಾಯೋಜಕತ್ವ ವಹಿಸಿರುವ ಶ್ರೀ ಅರ್ಜುನ್ ಬಂಡರ್ಕರ್, ಅಧ್ಯಕ್ಷರು ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು, ಇವರಿಗೂ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಬೆಳಗಿನ ಉಪಹಾರದ ವ್ಯವಸ್ಥೆಯ ಪ್ರಾಯೋಜಕತ್ವವನ್ನು ವಹಿಸಿರುವ ಲೀಲಾವತಿ ಪೊಸಲ್ಲಾಯ್ ಸಿಂಧೂರ ಕಲಾವಿದರು ಕಾರ್ಕಳ ಮತ್ತು ಬಾಲಕೃಷ್ಣ ಸಿದ್ದಕಟ್ಟೆ, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯ ಪ್ರಾಯೋಜಕತ್ವವನ್ನು ವಹಿಸಿರುವ ರೊಟೇರಿಯನ್ ದಾಮೋದರ್ ಶೆಟ್ಟಿಗರ್, ಉಪ್ಪಿರ ಸಿದ್ದಕಟ್ಟೆ ಹಾಗೂ ಮಾಲಕರು ಪ್ರೀತಿ ಕ್ಯಾಟರರ್ಸ್ ಮೂಡಬಿದ್ರೆ, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಅತಿಥಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿರುವ ವಿನೋದ್ ಅಡಪ್ಪ, ಇವರಿಗೂ ನಮ್ಮ ಶಾಲಾ ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಇಂದು ಶುದ್ಧ ನೀರಿನ ವ್ಯವಸ್ಥೆಯನ್ನು ಮಾಡಿರುವ ಅಶ್ವಥ್ ಶೆಟ್ಟಿಗಾರ್, ಶ್ರೀ ವೀರಭದ್ರ ರೆಫ್ರಿಜರೇಟರ್ ಸಾಣೂರು, ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದವನ್ನು ಮಾಡುತ್ತಿದ್ದೇನೆ. ಸ್ಫೂರ್ತಿ ಕಲಾ ಸಂಭ್ರಮ 2025 ಇದರ ಪ್ರಯುಕ್ತ ಆಯೋಜಿಸಿರುವ ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ನೀಡುವ ಬಹುಮಾನಗಳ ಪ್ರಾಯೋಜಕತ್ವವನ್ನು ವಹಿಸಿರುವ ಸುಭಾಷ್ ಪೈ ರಿಕ್ಷಾ ಚಾಲಕರ ಮಾಲಕರ ಸಂಘ ಬೆಳುವಾಯ್, ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು
ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಳಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟರೇನು ಆ ದೈವದ ಮೇನೆ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ Put the fire. Let me see that. Put the fire. Diamonds and gold, Mendy and bangles, so beautiful. She moves like an angel, dance like she don't got a care in the world. Like, eh, le, 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 lo. Flames reaching high, but can't touch the fire, catching
just a body when the music elevates me. I'm not bossy, I'm the boss. Make my own way, I ain't lost. Brains and beauty, we can have it all. Try to push me down, but I won't fall. We're just having fun, cause we number one. Keep on fighting, ladies, we already won. The life is show 'em how it's done.
used to believe we were burning on the edge of something beautiful, something beautiful. Set in a tree, smoking mirrors keep us waiting on a miracle, on a miracle. Say go through the darkest of days, heaven's a heartbreak away. Never let you go, never let me down. Oh, it's been a hell of a ride, driving the edge of a knife. Never let you go, never let me down. Don't you give up, nah, nah, nah. I won't give up, nah, nah, nah. Let me love you, let me love you. Don't you give up, nah, nah, nah. I won't give up, nah, nah, nah. Let me love you, let me love you. हम तेरे बिना बने नहीं सकते, तेरे बिना क्या वजूद मेरा। तुझे से जुदा अगर हो जाएंगे तो खुद से ही हो जाएंगे जुदा, क्योंकि तुम ही हो, अब तुम ही हो जिंदगी, अब तुम ही हो चैन भी, मेरा दर्द भी, मेरी आशिकी, अब तुम ही हो। Don't fall asleep at the wheel, we got a million miles ahead of us, miles ahead of us. All that we need is a rude awakening to know we're good enough, know we're good enough. Don't you give up, nah, nah, nah. I won't give up, nah, nah, nah. Let me love you, let me love you. Don't you give up, nah, nah, nah. I won't give up, nah, nah, nah. Let me love you, let me love you. हम तेरे बिना बने नहीं सकते, तेरे बिना क्या वजूद मेरा। तुझे से जुदा अगर हो जाएंगे तो खुद से ही हो जाएंगे जुदा, क्योंकि तुम ही हो, अब तुम ही हो जिंदगी, अब तुम ही हो चैन भी, मेरा दर्द भी, मेरी आशिकी, अब तुम ही हो। I've been reading books of old, the legends and the myths, Achilles and his gold, Hercules and his gifts, Spider-Man's control, and Batman with his fists. And clearly I don't see myself upon the list. But she said, where'd you wanna go? How much you wanna risk? I'm not looking for somebody with some superhuman gifts, some superhero, some fairy tale bliss, just something I can turn to, somebody I can kiss. I want something just like रखना, मेरे जिक्र का जुबां पे स्वाद रखना, दिल के संदूकों में मेरे अच्छे काम रखना, चिट्ठी तारों में भी मेरा तू सलाम रखना, अंधेरा तेरा मैंने।
ಕೆಲವೇ ಕ್ಷಣಗಳಲ್ಲಿ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭಗೊಳ್ಳಲಿರುವುದು. ದಯಮಾಡಿ ಎಲ್ಲರೂ ಭೋಜನ ವ್ಯವಸ್ಥೆ ಆದವರು ಆದಷ್ಟು ಬೇಗ ಸಭಾಂಗಣದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಸ್ಫೂರ್ತಿ ವಿದ್ಯಾಸಂಸ್ಥೆಯ ಮಕ್ಕಳು ವೆಲ್ಕಮ್ ಡ್ಯಾನ್ಸ್ನವ್ರು ಕೂಡಲೇ ಬರ್ಬೇಕಿಲ್ಲಿ. ವೆಲ್ಕಮ್ ಡ್ಯಾನ್ಸ್ನ ಮಕ್ಕಳು ಕೂಡಲೇ ಬರ್ಬೇಕಿಲ್ಲಿಗೆ.
ಉತ್ತಮವಾದ ನೃತ್ಯವನ್ನು ನಡೆಸಿಕೊಟ್ಟಂತಹ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ಮುಂದಿನ ಕಾರ್ಯಕ್ರಮಕ್ಕೆ ವೇದಿಕೆ ವಾಯ್ಸ್ ಆಫ್ ಆರಾಧನಾ ತಂಡ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅದ್ಭುತವಾಗಿ ನೃತ್ಯವನ್ನ ಮಾಡಿದ ಬಾಲ ಪ್ರತಿಭೆಗಳಾದ ಪ್ರಿಷಾ ಮತ್ತು ಆತ್ಮಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಾನು ವಾಯ್ಸ್ ಆಫ್ ಆರಾಧನಾ ತಂಡದ ಬಗ್ಗೆ ಹೇಳಲೇಬೇಕು. ನಮ್ಮ ತಂಡದಲ್ಲಿ ಬಾಲ ಪ್ರತಿಭೆಯಿಂದ ಹಿಡಿದು ಬಹುಮುಖ ಪ್ರತಿಭೆ ತನಕ ಇದ್ದಾರೆ. ಈ ಒಂದು ತಂಡ ಒಂದು ತಾಲೂಕು ಅಥವಾ ಜಿಲ್ಲೆಗೆ ಸೀಮಿತವಾಗಿರದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತನ್ನ ಹೆಸರನ್ನ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೆಷ್ಟೋ ಮಕ್ಕಳಲ್ಲಿ ಅದ್ಭುತವಾದಂತಹ ಪ್ರತಿಭೆಗಳು ಇದ್ರೂ ಕೂಡ ಅವರಿಗೆ ಸರಿಯಾದ ವೇದಿಕೆಗಳು ಸಿಗ್ತಾ ಇರಲ್ಲ. ಆದ್ರೆ ನಮ್ಮ ತಂಡದಲ್ಲಿರುವಂತಹ ಪ್ರತಿಭೆಗಳಿಗೆ ಸಿಗುವಷ್ಟು ಅವಕಾಶಗಳು, ವೇದಿಕೆಗಳು, ಕಾರ್ಯಕ್ರಮಗಳು ಬೇರೆಯವರಿಗೆ ಸಿಗುವುದು ಕಷ್ಟ ಸಾಧ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಿಶೇಷ ಮಕ್ಕಳು ಮಂದ ಬುದ್ಧಿಯವರಲ್ಲ. ಯೋಚನೆಯಲ್ಲಿ ನಮ್ಗಿಂತ ಸ್ವಲ್ಪ ಕಮ್ಮಿ ಇರಬಹುದು, ಆದ್ರೆ ಹೃದಯದ ಶುದ್ಧತೆಯಲ್ಲಿ ನಮ್ಗಿಂತ ಸಾವಿರಾರು ಪಟ್ಟು ಜಾಸ್ತಿ ಅಂತ ಹೇಳ್ತಾ ಮುಂದಕ್ಕೆ ಒಂದು ಅದ್ಭುತ ಹಾಡಿನೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದಾರೆ ಸಚನ್ ಎಸ್ ಹೆಗ್ಡೆ ಬೆಳವಾಯಿ ಇವರು. ಮುಂದಕ್ಕೆ ನವ್ಯ ಇವರು ತಯಾರಾಗಿರ್ಬೇಕು. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇದ್ದಾರೆ ಶಾಹಿದ್ ಚೌಟ PDO ಇವರು. ಇವರಿಗೆ ನಮ್ಮ ಶಾಲಾ ಪೋಷಕರಾದಂತಹ ಓನಿಲ್ ಇವರು, ಶಾಲಾ ಪೋಷಕರಾದ ಓನಿಲ್ ಇವರು
ಹಾರ ಹಾಕಿ ಹಾಗೂ ಹೂವನ್ನು ನೀಡಿ ಸ್ವಾಗತವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ದಯಮಾಡಿ ಶಹೀದ್ ಚೌಟ ಸರ್ ಇವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. शान्तं महाकाव्यनाटकदिप्रियम् महाकाव्यनाटकदिप्रियं मूषिकवाहनमोदकप्रियं महाकाव्यनाटकदिप्रियं मूषिकवाहनमोदकप्रियं पप्पमगमरे सरे सने सपमगमप पप्पमगमरे सरे सने सपमगमप दनि सरि गम मरे सनि सनि पम सनि पमगम नि पमरे गमरे सस रे ससानि पमगमरे सरे ग महागणपति पप्पमगमरे सरे सनि सपमगमपदन सरि गम मरे सनि सनि पम नि पमरे गम सस रे ससानि पमगमरे सरे ग रे ससानि पमगमरे सरे ग रे ससानि पमगमरे सरे ग महागणपतिं मनसा स्मरामि वसिष्ठवामदेवादिवन्दितं महागणपतिं मनसा स्मरामि ಅದ್ಭುತವಾಗಿ ಹಾಡನ್ನ ಹಾಡಿದಂತಹ ಸಚನ್ ಎಸ್ ಹೆಗ್ಡೆ ಇವರಿಗೆ ಧನ್ಯವಾದಗಳು.
ಪ್ರತಿಯೊಬ್ಬ ವಿಶೇಷ ಮಗು ತನ್ನದೇ ಆದ ಅದ್ಭುತ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಅವರಿಗೆ ನಾವು ನೀಡಬೇಕಾದದ್ದು ಬೆಳೆಯಲು ಜಾಗ ಮತ್ತು ಬೆಂಬಲ. ಮುಂದಕ್ಕೆ ಅದ್ಭುತ ನೃತ್ಯದ ಮೂಲಕ ನಿಮ್ಮ ಮುಂದೆ ಬರಲಿದ್ದಾರೆ ಸ್ಫೂರ್ತಿ ಶಾಲೆಯ ಮಕ್ಕಳು. ಭಾಗವಹಿಸುವವರು ತನ್ವಿ, ಬುಷ್ರಾ, ಫೆಹ್ರತ್, ಲಿಶನ್, ಕೃತ್, ಶಾಲಿನಿ, ಸಾಹಿಲ್, ಸಮರ್, ತಕ್ಷ್, ಜೋಸ್ತನ್, ಕೃತ್, ಸಾಹಿತ್, ಯಶ್ರಾಜ್, ಹೃತಿಕ್, ವಿಸ್ಮಿತ್, ಶಿರಸ್ವಿ, ಜಹ್ರಾ, ಸನ್ವಿತ್. ಮುಂದಕ್ಕೆ ನವ್ಯ ಇವರು ತಯಾರಾಗಿರ್ಬೇಕು. तुझे नचा दूं मैं तक दिन दिन बिन पे जैसे है नाचती ना गिन आगे पीछे तेरे घूमू जैसे फूल पे करती मक्खी बिना बिन जरा तू हाथ उठा के कमरिया गोल घुमा के आजा बेबी फ्लोर पे दिल वाले से तू दिल लगा के जश्नबाजी की शाम है, जश्नबाजी की शाम है, तिरकिट ताल पे ठुमके लगाए जालिमा जान ले वहाँ तेरी अदा, जान ले वहाँ तेरी अदा, दिल वाले पिया का दिल चुराए जालिमा तू होगी 1 2 2 ओ कुड़िए 1 2 2 ओ हो गई मुंडे दी पतंगा वर्गी तू एवें उड़दी ओ हो गई मुंडे दी हिला ते चलदी टुक टुक तू करदी मेकअप तू कर दिया अंग्रेजी पढ़दी गिट पिट तू करदी जिमें कोई सादी विक्टोरिया तू कैंटी बिग बैन दी पूरा लंदन चमकदा चकरा का चीचा
ಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ಚಿಕ್ಕಿ ಚಕಚೋ ಗಿಲಿ ಮಲ್ ಸುಲು ಮಲ್ ಮಕನಕ ಹುಕುಬುಕುರೆ ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿಗೋ ಜಗಡದುಂ ಚಿಕ್ಕಿ ಚಕಚೋ. देखो देखो क्या वो पेड़ है चादर ओढ़े या खड़ा कोई. हे देखो देखो क्या वो पेड़ है चादर ओढ़े या खड़ा कोई. बारिश है या आसमान ने छोड़ दिए हैं नल खुले कहीं. हम जैसे देखे ये जहां है वैसा ही जैसी नजर अपनी खुल के सोचे आओ पंख जरा फैलाओ रंग नए बिखराओ चलो 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 नए ख्वाब बुन ले. Pasa bam 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 bole bam chika bole aur masti mein dole bam bam bole masti mein dole bam bam bole masti mein tu dole re bam bam bole masti mein dole bam bam bole masti mein tu dole re. ಅದ್ಭುತವಾಗಿ ನೃತ್ಯ ಮಾಡಿದ ಎಲ್ಲ ಪುಟಾಣಿ ಮಕ್ಕಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ವಿಶೇಷ ಮಕ್ಕಳು ಸಮಾಜದ ಹೊರೆಯಲ್ಲ, ಅವರು ನಮ್ಮ ಮನುಷ್ಯತ್ವದ ಪರೀಕ್ಷೆ. ಸ್ವಲ್ಪ ಸಹನೆ, ಸ್ವಲ್ಪ ಪ್ರೀತಿ, ಸ್ವಲ್ಪ ಮಾರ್ಗದರ್ಶನ ಇದ್ರೆ ಸಾಕು, ಅವರು ಇಡೀ ಜಗತ್ತನ್ನೇ ಗೆಲ್ಲಬಲ್ಲರು. ಮುಂದಕ್ಕೆ ಅದ್ಭುತ ನೃತ್ಯದೊಂದಿಗೆ ನಿಮ್ಮ ಮುಂದೆ ಬರಲಿದ್ದಾರೆ ಬಾಲ ಪ್ರತಿಭೆಯಾದಂತಹ ನವ್ಯ ಎಕ್ಕಾರು ಇವರು.
ಬನ್ನಿ ಖುಷಿ ಹೂವಿಗೋ ಮನಗಳ ಕೆಣಕೋ ಖುಷಿ ಮನಕೋ ರೆಕ್ಕೆಗಳ ಕಂಡರೆ ಖುಷಿ ಮೋಡದಲ್ಲಿ ನೀಯುವುದೇ ಬೆಟ್ಟದ ಖುಷಿ ತೀರಕ್ಕೋ ಅಲೆಗಳ ಅಟ್ಟುವ ಖುಷಿ ಜಲಕ್ಕೋ ಜಾರೋ ಬಂಡೆ ಆಡೋದೇ ಖುಷಿ ನಮ್ಗೆ ಏನೇನ್ ಬೇಕೋ ಇಲ್ಲಿದೆ ನಮ್ಗೆ ಏನ್ ಬೇಕೋ ಇಲ್ಲಿದೆ ನಮ್ಮ ಜಾಣ್ಮೆ ಆಯ್ಕೆಯಲ್ಲಿದೆ Sing and dance, 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 all of you. Life is sweet, sweet like a honeydew. ಗುಂಡು ಬೂದಿಗೆ ಸುತ್ತೋ ಖುಷಿ ದಟ್ಟ ಮೇಘಕ್ಕೆ ತೇಲೋ ಖುಷಿ ತುಂಟ ನದಿಗೆ ಓಡೋ ಖುಷಿ ಉಂಡ ಗಾಳಿಗೆ ಅಲೆಯೋ ಖುಷಿ ಒಳ್ಳೆನರ್ಗು ಕಾಣೋದೆ ಕಣ್ಣಿನ ಖುಷಿ ಹೆಜ್ಜೆಗೋ ನಗುವನ್ನೇ ಕುಣಿಸೋ ಖುಷಿ ಖುಷಿಗೋ ರಸಿಕರ ಸಂಗವೇ ಖುಷಿ ಪ್ರೀತಿಗೆ ಜನುಮದ ಜೋಡಿಯ ಖುಷಿ ಸ್ನೇಹಕ್ಕೆ ಮಿಲನದಿ ಮಿಡಿಯುವ ಖುಷಿ ಖುಷಿಗೋ ಬಾಳ ಕೊನೆ ಮರೆಸೋ ಖುಷಿ ನಾಳೆ ಯಾರ್ ಬಲ್ಲರು ನಾಳೆ ಯಾರ್ ಬಲ್ಲರು ಖುಷಿ ಕಾರ್ಬಾರ್ ಹಿಂದೆ ಮಾಡಿರೋ Sing and dance, 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 all of you. Life is sweet, sweet like a honeydew. ದುಂಡು ಭೂಮಿಗೆ ಸುತ್ತೋ ಖುಷಿ ದಟ್ಟ ಮೇಘಕ್ಕೆ ತೇಲೋ ಖುಷಿ ತುಂಟ ನದಿಗೆ ಓಡೋ ಖುಷಿ ಉಂಡ ಗಾಳಿಗೆ ಅಲೆಯೋ ಖುಷಿ ಖುಷಿ ಖುಷಿಯ ಸಗ್ಗವಿಲ್ಲಿದೆ ಹಿಗ್ಗು ಕಟ್ಟುವ ಹಗ್ಗವಿಲ್ಲಿದೆ ನಾಳೆ ಯಾರ್ ಬಲ್ಲರು ನಾಳೆ ಯಾರ್ ಬಲ್ಲರು ಖುಷಿ ಕಾರ್ಬಾರ್ ಹಿಂದೆ ಮಾಡಿರೋ Sing and dance, 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 all of you. Life is sweet, sweet like a honeydew. Sing and dance, 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 all of you. Life is sweet, sweet like a honeydew. Sing and dance, 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 all of you. Life is sweet, sweet like a honeydew. ಅದ್ಭುತವಾಗಿ ನೃತ್ಯವನ್ನ ಮಾಡಿದಂತಹ ನವ್ಯ ಇವರಿಗೆ ಧನ್ಯವಾದಗಳು. ಈ ಪ್ರಪಂಚದಲ್ಲಿ ಎಲ್ಲರೂ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ವಿಭಿನ್ನತೆಯೇ ಈ ಜಗತ್ತಿನ ಸೌಂದರ್ಯ. ಇದಕ್ಕೆ ವಿಶೇಷ ಮಕ್ಕಳು ಅದ್ಭುತ ಉದಾಹರಣೆಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮುಂದಕ್ಕೆ ಕೆಸರ ಕಂಡಡು ಎನ್ನುವಂತಹ ತುಳು ಜನಪದ ಹಾಡಿಗೆ ನಿಮ್ಮ ಮುಂದೆ ಬರ್ತಿದ್ದಾರೆ ಸ್ಫೂರ್ತಿ ಶಾಲೆಯ ಮಕ್ಕಳಾದಂತಹ ಸಹಾಲ, ವರ್ಷ, ರಂಜಿತ್, ಯಶ್ವಿತ್, ಯೂಸುಫ್ ಹಾಗೂ ಆರುಷ್ ಇವರು. పోయి సేరున్లే పరవైలే కండోద కేయి కొయ్యర పోయి కత్తి ముట్టాಳೆ పత్తి మాతెల్ల కేయి తుంబెర పోయి
പറവയില് കണ്ടോത കൈ കൊയ്യറ പോയി ಅದ್ಭುತವಾಗಿ ನೃತ್ಯವನ್ನ ಮಾಡಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದ. ಮುಂದಕ್ಕೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ 40 ಅವರ್ಸ್ ಕಿಶೋರ್ ಕುಮಾರ್ ಸಿಂಗಿಂಗ್ ನಲ್ಲಿ ದಾಖಲೆಯನ್ನ ಮಾಡಿದಂತಹ, ಅದೇ ರೀತಿ ಕನಕ ಪುರಸ್ಕಾರವನ್ನ ಪಡೆದಂತಹ ನಮ್ಮ ತಂಡದ ಬಹುಮುಖ ಪ್ರತಿಭೆಯಾದಂತಹ ನಿಹಾಲ್ ಮೂಡ್ಬಿದ್ರಿ ಇವರಿಂದ ಅದ್ಭುತವಾದ ಹಾಡು ಈಗ ನಿಮ್ಮ ಮುಂದೆ. ആലായാൽ തറ വേണം, അടുത്തോരമ്പലം വേണം, ആലിന്നു ചേർന്നൊരു കുളവും വേണം. ಎಲ್ಲ ಶಿಲ್ಪಗಳಿಗೂ ಒಂದೊಂದು ಹಿಂದಿನ ಕಥೆಯಿದೆ. ನನ್ನ ಶಿಲ್ಪ ಚೆಲುವೆ ಇವಳ ಮುಂದೆಲ್ಲ ಬದುಕಿದೆ.
ನಾಚುವ ಮಿಂಚಿನ ಬಳ್ಳಿ ನೀನು ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ನಿನ್ನ ಚಂದ ಹೊಗಳಲು ಪದ ಪುಂಜ ಚಾಲರು ನಿನ್ನ ಕಂಗಳ ಕಾಂತಿಗಳಿಂದಲೇ ತಾನೇ ಊರೆಲ್ಲ ಹೊಂಬೆಳಕು ನೀನು ಹೆಜ್ಜೆಯಲ್ಲಿಟ್ಟಲ್ಲೆಲ್ಲಾನು ಕಾಲಡಿ ಹೂವಾಗಿ ಬರಬೇಕು ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ತಂಬು ತಂಗಾಳಿಯು ತಂದನ ಹಾಡಿತು ಕೇಳೋಕೆ ನಾ ಹೋದರೆ ನಿನ್ನೆ ಸರಿಗಮ ಕೇಳಿತು ಸಮ ಸಮ ಹಂಚಿತು ಜುಳು ಜುಳು ನೀರಿಲ್ಲಿ ತಿಲ್ಲನ ಹಾಡಿತು ನೋಡೋಕೆ ನಾ ಬಂದರೆ ನಿನ್ನದೇ ತಕತೆ ಕಂಡಿತು ತಗದಿಮೆ ಹೆಚ್ಚಿತು ಅಲ್ಲೊಂದು ಸುಂದರ ತೋಟವಿದೆ ಅಲ್ಲಿ ನೂರಾರು ಹೂಗಳ ರಾಶಿ ಇದೆ ಇಲ್ಲೊಂದು ಪ್ರೀತಿಯ ಹಾಡು ಇದೆ ಇಲ್ಲಿ 10 ಮೆಚ್ಚಿನ ಸಾಲು ಎಲ್ಲ ಸಾಲಲು ಇಣುಕೋ ಅಕ್ಷರ ನಿಂದೇನಾ ಉತ್ತರ ಇಲ್ಲದ ಸಿಹಿ ಒಗಟು ನಿನ್ನಂದ 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 ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ಅತ್ತ ಕಾಳಿದಾಸ ಇತರ ವಿವರ್ಮ ನಿನ್ನ ಹಿಂದೆ ಬಂದರು ಅಂದವ ಹೊಗಳಲು ಸಾಧ್ಯವೇ ನಿನ್ನ ಮುಂದೆ ಮೌನವೇ ಅತ್ತ ಊರ್ವಶಿಯು ಇತ್ತ ಮೆನಕೆಯು ನಿನ್ನ ನಡೆ ಕಂಡರೆ ನಡುವೆ ಉಳುಕುತ್ತೆ ಅಲ್ಲವೇ ನಿನ್ನ ಬಿಟ್ಟರಿಲ್ಲವೇ ಅಲ್ಲೊಂದು ರಾಜರ ಬೀದಿ ಇದೆ ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ ಇಲ್ಲೊಂದು ಹೃದಯ ಕೋಟೆ ಇದೆ ಇಲ್ಲಿ ಎಂತಂತ ಕನಸು ಕಾವಲಿ ಎಲ್ಲ ಕಾವಲು ದಾಟಿದ ಚೋರಿಯು ನೀನೇನಾ ಹತ್ತಿರ ಇದ್ದರೂ ಬಲು ಎತ್ತರ ಎತ್ತರ ನಿನ್ನಂದ ನಿನ್ನಂದ ಬಲೆ ಬಲೆ ಚಂದದ ಚಂದುಳ್ಳಿ ಮಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು ನಿನ್ನ ಕಂಗಳ ಕಾಂತಿಗಳಿಂದಲೇ ತಾನೇ ಊರೆಲ್ಲ ಹೊಂಬೆಳಕು ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲರೂ ಕಾಲಡಿ ಹೂವಾಗಿ ಬರಬೇಕು ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ಧನ್ಯವಾದ ಅದ್ಭುತವಾಗಿ ಹಾಡನ್ನ ಹಾಡಿದಂತಹ ನಿಹಾಲ್ ಇವರಿಗೆ ಧನ್ಯವಾದಗಳು. ವಿಶೇಷ ಅಂತ ಹೇಳಿದ್ರೆ ದೌರ್ಬಲ್ಯ ಅಲ್ಲ, ವಿಶೇಷ ಅಂತ ಹೇಳಿದ್ರೆ ವಿಶೇಷ ಶಕ್ತಿಯೊಂದಿಗೆ ಹುಟ್ಟಿದವರು. ಸಾಧನೆ ಮಾಡಲಿಕ್ಕೆ ದೇಹಕ್ಕಿಂತ ಮನಸ್ಸು ಮುಖ್ಯ ಅನ್ನೋದನ್ನ ವಿಶೇಷ ಮಕ್ಕಳಿಂದ ಕಲಿಬಹುದು. ಮುಂದಕ್ಕೆ ಕೃಷ್ಣನ ಹಾಡಿಗೆ ಅದ್ಭುತವಾಗಿ ನೃತ್ಯ ಮಾಡಲು ಬರುತ್ತಿದ್ದಾರೆ ಸ್ಫೂರ್ತಿ ಶಾಲೆಯ ಮಕ್ಕಳಾದಂತಹ ಸಾಕ್ಷಾತ್ ಅಶ್ಲೇಷ್, ಹೃತಿಕ್, ಧನುಷ್, ಮೊಹಸ್, ಅತಿಥ್, ಮಸಲ್
പനീന്ദ്ര. ചേർന്നൊരു കുളവും വേണം, കുളിപ്പാനായി കുളം വേണം, കുളത്തിൽ ചതാമര വേണം, കുളിച്ചു ചെന്നകം പോകാൻ ചന്ദനം വേണം, മാലായാൽ തറ വേണം, അടുത്തോരമ്പലം വേണം, ആലിന്നു ചേർന്നൊരു കുളവും വേണം. പൂവായാൽ മണം വേണം, പൂമാനായാൽ ഗുണം വേണം, പൂവായാൽ മണം വേണം, പൂമാനായാൽ ഗുണം വേണം, പൂമാനി മകളായാൽ അടക്കം വേണം, നാടായാൽ നൃപ്പൻ വേണം, അരികെ മന്ത്രിമാർ വേണം. Krishna, Hare Krishna, Ram Krishna, Krishna,
ಹಾಡಿಗೆ ಅದ್ಭುತವಾಗಿ ನೃತ್ಯವನ್ನ ಮಾಡಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಇನ್ನು ವಾಯ್ಸ್ ಆಫ್ ಆರಾಧನಾ ತಂಡದ ಮುಖ್ಯಸ್ಥೆ ಪದ್ಮಶ್ರೀ ಮೇಡಮ್ನ ಬಗ್ಗೆ ಈ ಸಂದರ್ಭದಲ್ಲಿ ಹೇಳಲೇಬೇಕು. ತಂಡದ ಪ್ರತಿಭೆಗಳಿಗೆ ಪ್ರತಿ ತಿಂಗಳು ಅದೆಷ್ಟೋ ಕಾರ್ಯಕ್ರಮಗಳನ್ನ ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಒದಗಿಸ್ತಾ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ಮಕ್ಕಳಿಗೂ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲದೆ ಎಲ್ರಿಗೂ ಒಂದೇ ರೀತಿಯಲ್ಲಿ ಸಪೋರ್ಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಕಲಾ ಪೋಷಕರನ್ನ ಕೂಡ ನೆನೆಸಿಕೊಳ್ಳಲೇಬೇಕು. ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳು ಇದ್ರೂ ಕೂಡ ಎಲ್ಲರಿಗಿಂತ ಮುಂಚೆ ಕಲಾ ಪೋಷಕರಾಗ್ಲಿ ಪದ್ಮಶ್ರೀ ಮೇಡಮ್ ಆಗ್ಲಿ ಬಂದು ಕಾರ್ಯಕ್ರಮ ಮುಗಿಯುವ ತನಕ ಎಲ್ಲಾ ಮಕ್ಕಳಿಗೂ ಒಂದೇ ರೀತಿಯಾದಂತಹ ಸಪೋರ್ಟ್ ಅನ್ನ ಮಾಡ್ತಿರ್ತಾರೆ. ಇವರಿಗೆಲ್ಲ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನ ಹೇಳ್ತಾ ಇದ್ದೇನೆ. ಮುಂದಕ್ಕೆ ಅದ್ಭುತ ನೃತ್ಯದ ಮೂಲಕ ನಿಮ್ಮ ಮುಂದೆ ಬರ್ತಿದ್ದಾರೆ ಬಹುಮುಖ ಪ್ರತಿಭೆಗಳಾದ ಗಾನವಿ ಮತ್ತು ಅಪೂರ್ವ ಮಾರ್ನಾಡ್ ಇವರು. ಅಡೆಚಣೆಗಳಿಗಾಗಿ ಕ್ಷಮೆ ಇರಬೇಕು. ಮುಂದಕ್ಕೆ ಅದ್ಭುತ ಹಾಡಿನ ಮೂಲಕ ನಿಮ್ಮ ಮುಂದೆ ಬರ್ತಿದ್ದಾರೆ ಅರ್ಚಿತ್ ವಿ ಕಶ್ಯಪ್ ಇವರು. ಇವರು ಕೂಡ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ 40 hours ಕಿಶೋರ್ ಕುಮಾರ್ ಸಿಂಗಿಂಗ್ ಅಲ್ಲಿ ದಾಖಲೆಯನ್ನ ಮಾಡಿರ್ತಾರೆ. ಮರುಭೂಮಿ ನಡುವಲ್ಲಿ ಕಂಡಾವೋ ಚೆಲುಮೆ, ಕನಸುಗಳ ರಾಶಿಯನು ತಂದಾವೋ ಚೆಲುಮೆ, ಒಣಬೊಂಟಿ ಜೀವನ ಕೂಗಿಗೆ ತಂಗಾಳಿ ತಂದೋ ದೈವವೇ, ನಿನಗೇನು ನಾನು ನೀಡಲೇ, ಜಗವೇ ನೀನು ಗೆಳತಿ, ನನ್ನ ಜೀವದ ಒಡತಿ, ಉಸಿರೇ ನೀನು ಗೆಳತಿ, ನನ್ನು ನಡೆಸು ಸಾಥಿಯೇ, ಜಗವೇ ನೀನು ಗೆಳತಿ, ನನ್ನ ಜೀವದ ಒಡತಿ, ಉಸಿರೇ ನೀನು ಗೆಳತಿ, ನನ್ನನ್ನು ನಡೆಸು ಸಾಥಿಯೇ, ಜಗವೇ ನೀನು.
ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲ್ಲುವೆ ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ ನಡೆಯುವೆ ಜೊತೆ ನೆರಳಂತೆ ಬಯಸುವೆ ಕೊನೆ ಇರದಂತೆ ಮುಳುಗಡೆಯ ಭೀತಿಯ ಬದುಕಿಗೆ ನೆರವಾಗಿ ಬಂದ ದೈವವೇ ನಿನಗೆ ನಾನು ನಂಬವೇ ಜಗವೇ ನೀನು ಗೆಳತಿ ನನ್ನ ಜೀವದ ಒಡತಿ ಉಸಿರೇ ನೀನು ಗೆಳತಿ ನನ್ನನ್ನು ನಡೆಸೋ ಸಾಧಿಯೇ ಜಗವೇ ನೀನು ಗೆಳತಿ ಆ ಜೀವದ ಒಡತಿ ಉಸಿರೇ ನೀನು ಗೆಳತಿ ನನ್ನನ್ನು ನಡೆಸೋ ಸಾಧಿಯೇ ಜಗವೇ ನೀನು ಅದ್ಭುತವಾಗಿ ಹಾಡನ್ನ ಹಾಡಿದ ಅರ್ಚಿತ್ವಿ ಕಶ್ಯಪ್ ಇವರಿಗೆ ಧನ್ಯವಾದಗಳು. ಇದೀಗ ಬೆಳುವಾಯಿ ರಿಕ್ಷಾ ಚಾಲಕ ಮಾಲಕರ ಸಂಘದವರು ದಯಮಾಡಿ ವೇದಿಕೆಗೆ ಬರ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಸ್ಫೂರ್ತಿ ಶಾಲೆಯ ಮೇಲೆ ಗೌರವವನ್ನ ಇಟ್ಟು ಈ ಶಾಲೆಗೆ ದೇಣಿಗೆಯನ್ನ ನೀಡಲಿಕ್ಕೆ ಬೆಳುವಾಯಿ ರಿಕ್ಷಾ ಚಾಲಕ ಮಾಲಕರ ಸಂಘದವರು ಬಂದಿದ್ದಾರೆ. ಅವರಿಗೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದವನ್ನ ಈ ಮೂಲಕ ಅರ್ಪಿಸ್ತಾ ಇದ್ದಾರೆ. ಜೋರಾದ ಕೈ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. മകളായാൽ അടക്കം വേണം നാടായാൽ നൃപ്പൻ വേണം അരികെ മന്ത്രിമാർ വേണം നാടായാൽ നൃപൻ വേണം അരികെ മന്ത്രിമാർ വേണം നാടിനു ഗുണമുള്ള പ്രജകൾ വേണം ಅದೇ ರೀತಿ ಚೇತನ ಸ್ಪೆಷಲ್ ಸ್ಕೂಲ್ ಕಾರ್ಕಳ ಇವರ ಸಿಬ್ಬಂದಿಗಳು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. യുദ്ധത്തിങ്കൽ രാമൻ നല്ലു കുലത്തിങ്കൽ സീത നല്ലു യുദ്ധത്തിങ്കൽ രാമൻ നല്ലു കുലത്തിങ്കൽ സീത നല്ലു ൂണുറക്കമുപേക്ഷിപ്പാൻ ലക്ഷ്മണൻ നല്ലു പടയ്ക്കു ഭരതൻ നല്ലു പറവാൻ പൈങ്കിളി നല്ലു പടയ്ക്കു ഭരതൻ നല്ലു പറവാൻ പൈങ്കിളി നല്ലു പറക്കുന്ന പക്ഷികളിൽ ഗരുഡൻ നല്ലു ആലായാൽ തറ വേണം അടുത്തോരമ്പലം വേണം ആലിനു ചേർന്നൊരു കുളവും ൂണുറക്കമുപേക്ഷിപ്പാൻ ലക്ഷ്മണൻ നല്ലു പടയ്ക്കു ഭരതൻ നല്ലു പറവാൻ പൈങ്കിളി നല്ലു പടയ്ക്കു ഭരതൻ നല്ലു പറവാൻ പൈങ്കിളി നല്ലു പറക്കുന്ന പക്ഷികളിൽ
सारे विश्व के जवान हैं। इनका ना कोई धर्म है ना कोई जाति। ये अपने अपने राष्ट्र के अमन और शांति के लिए आए हैं और ये अंतिम सांस तक उसी के लिए लड़ते रहेंगे। मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। छल्ला सीते बन के कफन जब तुरिया, तन के मौत नू वाचा, मारे थर थर कंबदे सारे। छल्ला सीते बन के कफन जब तुरिया, तन के मौत नू वाचा, मारे थर थर कंबदे सारे। डाकिया आया, डाकिया चिट्ठी आ गई सबदी। मुबारक हो, तुम पापा बनने वाले हो। अब से एक नहीं 2 लोग तुम्हारा इंतजार करेंगे घर पे। बेटा, इस दिवाली घर आओगे ना? मैं तुम्हारी राह देखूंगी। संदेशे आते हैं हमें तड़पाते हैं, चिट्ठी आती है पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सूना सूना है। सुनो जवानों, इंडियन आर्मी ने अब सबको 15 दिन के लिए छुट्टी दे दिया है। सब लोग अपना अपना घर जा सकते हो। अरे माँ बस करो, कितना खिलाओगी? खा ले बेटा, वैसे भी मेरे हाथ का बना हुआ खाना पूरे साल में एक ही बार तो खाता है। भैया इस बार 2 राखी बनवा लो, पिछले रक्षाबंधन पे भी नहीं थे आप। मेरी प्यारी सी बहन को मेरी उम्र लग जाए। अल्ले 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 मेरी प्यारी गुड़िया। हेलो हेलो कैप्टन, आपकी छुट्टी रद्द की गई है। आपको जल्द से जल्द सरहद पे रिपोर्ट करना होगा। यस सर, जय हिंद। उनका सर धड़ से अलग करने का मौका देने जा रहा हूं। क्या आप इस मिशन के लिए तैयार हैं? यस सर। क्या बदले के लिए आपका खून खोल रहा है? यस सर। कमांडर्स, हु आर वी? इंडियन आर्मी सर। इंडियन आर्मी ने जंग शुरू नहीं की थी, बट वी विल ब्लडी हेल फिनिश इट। यस सर। हाउ इज द जोश? हाई सर। हाउ इज द जोश? हाई सर। आई सेड हाउ इज द जोश? हाई सर। हमने सर पे ये केसरी रंग सजाया है। ऐ मेरी जमीन अफसोस नहीं जो तेरे लिए 100 दर्द सहे। महफूज
महफूज रहे तेरी आन सदा, चाहे जान मेरी ये रहे ना रहे। मेरी जमी महबूब मेरी मेरी नस नस में तेरा इश्क बहे, फीका ना पड़े कभी रंग तेरा जिस्मों से निकल के खून कहे। तेरी मिट्टी में मिल जावा गुल बन के मैं खिल जावा, इतनी सी है दिल की आरज़ू। तेरी नदियों में बह जावा तेरे खेतों में लहरावा, इतनी सी है दिल की आरज़ू। केसरी ऑल यूनिट्स अलर्ट, जंग का ऐलान हो चुका है। दुश्मन देश की तरफ से कभी भी गोलीबारी शुरू हो सकती है। सारी बटालियन अपनी पोजीशन पर पहुंचे। आई रिपीट, सारी बटालियन अपनी अपनी पोजीशन पर पहुंचे। मिट्टी में मिल जावा गुल बन के मैं खिल जावा, इतनी सी है दिल की आरज़ू। तेरी नदियों में बह जावा तेरी फसलों में लहरावा, इतनी सी है दिल की आरज़ू। माँ भारत माता की जय। केसरी ತಮ್ಮ ಕುಟುಂಬದಿಂದ ದೂರವಿದ್ದು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ದೇಶದ ರಕ್ಷಣೆಗೆ ನಿಂತಿರುವ ಧೈರ್ಯಶಾಲಿಗಳೇ ಭಾರತೀಯ ಪಡೆ. ಭಾರತೀಯ ಸೇನೆ ಅಂತ ಹೇಳಿದ್ರೆ ಅದು ಒಂದು ಸೈನಿಕ ಪಡೆ ಅಲ್ಲ, ಅದು ದೇಶದ ಪ್ರತಿಯೊಬ್ಬ ನಾಗರಿಕನು ನಿಶ್ಚಿತೆಯಿಂದ ಬದುಕಲು ಮಾಡಿದ ಅನಂತ ತ್ಯಾಗಗಳ ಪ್ರತೀಕ. ಯೋಧರ ಜೀವನವನ್ನ ನಮ್ಮ ಮುಂದೆ ಇಟ್ಟಂತಹ ಎಲ್ಲಾ ಮಕ್ಕಳಿಗೂ ಜೋರಾದ ಕೈ ಚಪ್ಪಾಳೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮುಂದಕ್ಕೆ ನಮ್ಮ ತಂಡದ ಅದ್ಭುತ ಬಹುಮುಖ ಪ್ರತಿಭೆಯಾದಂತಹ ಪಂಚಮಿ ಅಜೆಕಾರು ಇವರಿಂದ ಅದ್ಭುತವಾದ ಹಾಡು. ನಮ್ಮ ಜೊತೆ ಇವತ್ತು ಶ್ರೀಯುತ ಅನಿಲ್ ಕುಮಾರ್ ರೈ ಅವರು ಇದ್ದಾರೆ. ಅನಿಲ್ ಕುಮಾರ್ ರೈ ಅವರು ನಮ್ಮ ಸಂಸ್ಥೆಗೆ ಬಹಳ ದೊಡ್ಡ ದಾನಿ ಹೌದು. ಯಾಕಂದ್ರೆ ನಾವು ಇಲ್ಲಿ ತಾನೇ ಈ ಸಂಸ್ಥೆ ಸ್ಥಳಾಂತರಗೊಂಡಾಗ ನಮಗೆ ಶೌಚಾಲಯದ ಬಹಳ ಅಗತ್ಯವಿತ್ತು. ಆ ಟೈಮಲ್ಲಿ ನಾವು ಯಾರಲ್ಲಿ ಕೇಳ್ತಾ ಬಂದಾಗ ಬೇರೆ ಬೇರೆ ಕಡೆಯಿಂದ ಹಣ ಫಂಡ್ ಒಟ್ಟು ಮಾಡ್ತಿದ್ದು. ಆಗ ನಮ್ಮ ಶೌಚಾಲಯಕ್ಕಾಗಿ 2 ಲಕ್ಷ ರೂಪಾಯಿ ದೊಡ್ಡ ದೇಣಿಗೆ ನೀಡಿದಂತ ಅನಿಲ್ ಕುಮಾರ್ ರೈ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ದಯವಿಟ್ಟು ವೇದಿಕೆ ಬರಬೇಕಂತ ನಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ತಾರೆ ಬಿಂದಿಗೆಯ ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ.
ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിന്റെ ಬೆಳಕುಂಟು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು, ಮಳೆಯು ಬರಸಿಡಿಲೋ ನೀ ನಡೆಯುತ್ತಿರು. ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂತದು, ಉಳಿಪೆಟ್ಟು ಬೀಳುವ ಕಲ್ಲೇ ಶಿಲೆಯಾಗಿ ನಿಲ್ಲುವುದು. ದಿನ ನೋವಾನುಂಗುವ ಜೀವವೇ ನೆಲೆಯಾಗಿ ನಿಲ್ಲುವುದು. ಯಾರಿಗೆಲ್ಲ ಅಲೆದಾಟ, ಯಾರಿಗೆಲ್ಲ ಪರದಾಟ, ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗು, ಒಳ್ಳೆ ಕಾಲವು ಮುಂದೆ ಇದೆ. ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲ್ಲಿ, ನಾವೆಲ್ಲರೂ ಎಂದು ಒಂದೇ ಆ ದೇವರ ಸೃಷ್ಟಿಯಲ್ಲಿ. ಬಾಳಿಗೊಂದು ಅರ್ಥವಿದೆ, ಹೆಜ್ಜೆಗೊಂದು ದಾರಿ ಇದೆ, ನಿನ್ನ ಆತ್ಮವನ ನಿನ್ನ ಜೊತೆ ಇರಲು ಆಕಾಶವೇ ಕೈಲಿ. ಮನವೇ ಓ ಮನವೇ ನೀ ಬದಲಾಗು, ಏನೇ ಸಾಧನೆಗೂ ನೀ ಮೊದಲಾಗು. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯಲಿ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിന്റെ ಬೆಳಕುಂಟು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು, ನಡೆಯೋ ಬರಸಿಡಿಲೋ ನೀ ನಡೆಯುತ್ತಿರು. ಧನ್ಯವಾದಗಳು. ಅದ್ಭುತವಾಗಿ ಹಾಡನ್ನ ಹಾಡಿದ ಪಂಚಮಿ ಇವರಿಗೆ ಧನ್ಯವಾದಗಳು. ಮಕ್ಕಳ ಮನಸ್ಸು ಖಾಲಿ ಪಾತ್ರೆಯಲ್ಲ, ಅದು ಬೆಂಕಿಯಂತೆ. ಅದನ್ನು ಬೆಳಗಿಸಿದರೆ ಅದು ಇಡೀ ಜಗತ್ತನ್ನೇ ಬೆಳಗುತ್ತದೆ. ಮುಂದಕ್ಕೆ ನಿಮ್ಮ ಮುಂದೆ ಅದ್ಭುತ ನೃತ್ಯದ ಮೂಲಕ ಬರುತ್ತಿದ್ದಾರೆ ನಮ್ಮ ತಂಡದ ಬಾಲ ಪ್ರತಿಭೆಗಳಾದ ಯಶ್ವಿಕ್ ಮತ್ತು ಚಮನ್ ಬೇಣೂರು ಇವರು.
ಚಂದಮಾಮ ಬಾನಿನಲ್ಲಿ ಮೂಡಿ ಬಂದ ಚಂದಮಾಮ ಮೂಡಿ ಬಂದ ಚಂದಮಾಮ ಕತ್ತಲನ್ನು ದೂಡಿನಿಂದ ಚಂದಮಾಮ ಕತ್ತಲನ್ನು ದೂಡಿನಿಂದ ಚಂದಮಾಮ
ನಿದ್ರೆಯಲ್ಲೇ ಮುಳುಗಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಲಲ್ಲ ಲಾಲ ಲಲ್ಲ ಲಾಲ 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 ಲಾ, ಲಲ್ಲ ಲಾಲ ಲಲ್ಲ ಲಾಲ 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 ಲಾ. ಅದ್ಭುತವಾಗಿ ನೃತ್ಯವನ್ನ ಮಾಡಿದಂತಹ ಯಶ್ವಿತ್ ಹಾಗೂ ಚಮನ್ ಇವರಿಗೆ ಧನ್ಯವಾದಗಳು. ಮಕ್ಕಳ ಶಿಕ್ಷಣವು ಅಂಕಗಳಿಗೆ ಸೀಮಿತವಾದಾಗ ಅವರು ಒತ್ತಡಕ್ಕೆ ಒಳಗಾಗುತ್ತಾರೆ. ಆದ್ರೆ ಮೌಲ್ಯಗಳಿಗೆ ಆಧಾರವಾದಾಗ ಅವರು ಜೀವನಕ್ಕೆ ಸಿದ್ಧರಾಗುತ್ತಾರೆ. ಮುಂದಕ್ಕೆ ನಿಮ್ಮ ಮುಂದೆ ಚಾರ್ಲಿ ಚಾಪ್ಲಿನ್ ಕಾಮಿಡಿಯ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಅಮೋಘ್ ಭಟ್ಟು ಕಿಣಿಕೊಳ್ಳಿ ಇವರು.
ಚಾರ್ಲಿ ಚಾಪ್ಲಿನ್ ನಟನೆಯನ್ನ ಮಾಡಿದಂತಹ ಅಮೋಘ್ ಭಟ್ ಇವರಿಗೆ ಧನ್ಯವಾದಗಳು. ಶಿಕ್ಷಣವು ಮಕ್ಕಳ ಮಿತಿಗಳನ್ನು ಹುಡುಕುವುದಿಲ್ಲ, ಅದು ಅವರಲ್ಲಿರುವ ಅಪಾರ ಸಾಧ್ಯತೆಗಳನ್ನು ಕಂಡುಕೊಳ್ಳುತ್ತದೆ. ಮುಂದಕ್ಕೆ ನಮ್ಮ ಬಹುಮುಖ ಪ್ರತಿಭೆಗಳಾದ ಪ್ರಾಪ್ತಿ ಮತ್ತು ನಿಹಾಲ್ ಇವರಿಂದ ಅದ್ಭುತವಾದ ಹಾಡು ನಿಮ್ಮ ಮುಂದೆ. हेलो रातें मौसम नदी का किनारा ये चंचल हवा, रातें मौसम नदी का किनारा ये चंचल हवा। कहा दो दिलों ने कि मिलकर कभी हम न होंगे जुदा, ये रातें मौसम नदी का किनारा ये चंचल हवा। ये क्या बात है आज की चांदनी में, ये क्या बात है आज की चांदनी में कि हम खो गए प्यार की रागनी में। ये बाहों में बाएं ये बहकी निगाहें, लो आने लगे जिंदगी का मजा। ये रातें मौसम नदी का किनारा ये चंचल हवा। सितारों की महफिल में करके इशारा, सितारों की महफिल में करके इशारा, कहा अब तो सारा जहां है तुम्हारा। मोहब्बत जमा हो खुला समा हो, करे कोई दिल आरज़ू और क्या। ये रातें मौसम नदी का किनारा ये चंचल हवा। कसम है तुम्हें तुम अगर मुझसे रूठे, कसम है तुम्हें तुम अगर मुझसे रूठे। रहे सांस जब तक ये बंधन न टूटे, तुम्हें दिल दिया है ये वादा किया है, सनम मैं तुम्हारी रहूंगी सदा। ये रातें ये मौसम नदी का किनारा ये चंचल हवा। कहा दो दिलों ने कि मिलकर कभी हम न होंगे जुदा। ये चंचल हवा।
ಮಿತ್ರ ಯಾರೂ ಇಲ್ಲ. ಕೆಟ್ಟ ಪರಿಸ್ಥಿತಿ ಬಂದಾಗ ಗೆಳೆಯರಾಗಲಿ ಕುಟುಂಬದವರಾಗಲಿ ಕೈ ಬಿಡಬಹುದು, ಆದ್ರೆ ಕಲಿತಂತಹ ವಿದ್ಯೆ ನಮ್ಮನ್ನ ಯಾವತ್ತೂ ಕೈ ಬಿಡುವುದಿಲ್ಲ. ಒಂದು ಗುರಿಯನ್ನ ಮುಟ್ಬೇಕಾದ್ರೆ ಸಾವಿರಾರು ಪ್ರಯತ್ನಗಳನ್ನ ಮಾಡ್ಬೇಕಂತೆ, ಆದ್ರೆ ಒಂದು ಪ್ರಯತ್ನವನ್ನ ಮಾಡಿ ಸಾವಿರಾರು ಗುರಿಯನ್ನ ಮುಟ್ಟುವಂತಹ ಕನಸನ್ನ ಯಾವತ್ತೂ ಕಾಣಬಾರ್ದಂತೆ. ಯಾವ್ದಾದ್ರೂ ಸಾಧನೆಯನ್ನ ಮಾಡಬೇಕಾದ್ರೆ ನಮ್ಮ ದೇಹಕ್ಕಿಂತ ನಮ್ಮಲ್ಲಿರುವ ಧೈರ್ಯ, ಆತ್ಮವಿಶ್ವಾಸ ಮುಖ್ಯ ಅನ್ನುವುದಕ್ಕೆ ಸ್ಫೂರ್ತಿ ಶಾಲೆಯ ಮಕ್ಕಳು ನಮ್ಗೆಲ್ಲ ಸ್ಫೂರ್ತಿಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿಯವರೆಗೆ ನಮಗೆ ವಾಯ್ಸ್ ಆಫ್ ಆರಾಧನಾ ತಂಡಕ್ಕೆ ಸ್ಫೂರ್ತಿ ಕಲಾ ಸಂಭ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸ್ಫೂರ್ತಿ ಶಾಲೆಯ ಅಧ್ಯಕ್ಷರಾದ ಪ್ರಕಾಶ್ ಸರ್ ಇವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನ ತಿಳಿಸ್ತಾ ಇದ್ದೇನೆ. ಇನ್ನು ಕೊನೆಯದಾಗಿ ಸ್ಫೂರ್ತಿ ಶಾಲೆಯ ಮಕ್ಕಳಿಂದ ಶಿವತಾಂಡವ ನೃತ್ಯ ಭಾಗವಹಿಸುವವರು ಸಹಾಲ, ತಾನ್ವಿ, ವರ್ಷ, ಸಾಹಿಲ್, ಯಶ್ವಿತ್, ರಂಜಿತ್, ಆರುಷ್. ಬಿಂದು ಮಾಧವನ ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ. ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ. ಪುರಂದರ ವಿಠಲನಿಗೆ ಅಭಿಷೇಕ ಮಾಡುವೆ, ಪುರಂದರ ವಿಠಲನಿಗೆ ಅಭಿಷೇಕ ಮಾಡುವೆ ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ಬಿಂದಿಗೆ ಒಡೆದರೆ ಒಂದೇ ಕಾಸು, ಬಿಂದಿಗೆ ಒಡೆದರೆ ಒಂದೇ ಕಾಸು ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಆಟ ಹುಡುಗಾಟವೋ ಪರಮಾತ್ಮ ನಾಟವೋ, ಪಾಠವೋ ನಾಟವೋ ಭಗವಂತ ನಾಟವೋ. ಆಸೆ ಇಟ್ಟೋನು ಅವನೇ, ಕನಸು ಕೊಟ್ಟೋನು ಅವನೇ, ಆಸೆ ಇಟ್ಟೋನು ಅವನೇ, ಕನಸು
ನಗ ಧಿಮಿ 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 ತಿರುಗಿಡದ ದಿಗಿ ದಿಗಿ ನಗ ನಗ ಧಿಮಿ ಧಿಮಿ ತಿರುಗಿಡದ ತಗ ದಿಮಿ ತಗ ಚಣು ತಗ ದಿಮಿ ತಗ ತರಗಿಡ 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 ತಗ 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 ಹುಟ್ಟೆಂದ ಮೇಲೆ ಸಾವಿರಲೇಬೇಕು ತಿಳಿದಿದ್ದರು ನಾನು ಬದುಕಬೇಕು ಯಾಕಿ ಶಿಕ್ಷೆ ಈ ರಂಗಮಂಚ ಇದು ನಿನ್ನ ಭಿಕ್ಷೆ ಈ ಜನರ ಪ್ರೀತಿ ಇದು ಶ್ರೀರಕ್ಷೆ ಯಾಕಿ ಪರೀಕ್ಷೆ ತಾಯಿ ಹಾಲು ಕುಡಿಸುವಾಗ ಯಮನು ಕೋಣ ಕಾಯುವ ತುತ್ತುವನ್ನ ತಿನ್ನುವಾಗ ಸಾವು ಕೊಡದೆ ನಿಲ್ಲುವ ಅವನ ಕರುಣೆ ನಿನಗೆ ಇಲ್ಲವೇ ಢಮರುಗ ಬಡಿದಿದೆ ನಾದಮಯ ಗಣ ಗಣ ಘಣ ಗಣ ಘಣ ಗಣ ಘಣ ಗಣ ಘಣ ಗಣ ಮೊಳಗಿದೆ ಕಂಠಮಯ ಧಗ 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 ಉಳಿದಿದೆ ಅಗ್ನಿ ಜ್ವಾಲಮಯ ಬಡ 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 ಬಡಿದಿದೆ ಸಿಡಿಲ ಘೋರ ಭಯ ಮರಗೋಯ್ತು ಬಡ ಜೀವವು ದಯ ತೋರೋ ಭಗವಂತ ಋಣಭಾರ ದಡ ಸೇರಿಸೋ ಶಿವನೇ ನೀ ಧೀಮಂತ ಶಿರಬಾಗುತ್ತ ನಿನ್ನ ಕರೆದಿದೆ ಕನಿಕರಿಸೋ ಗುಣವಂತ ಶಿವ 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 ಶಂಕರ ಹರ ಹರ ಶಿವತಾಂಡವವು ಕೇವಲ ನೃತ್ಯವಲ್ಲ, ಅದು ಸೃಷ್ಟಿ, ಸ್ಥಿತಿ ಮತ್ತು ಲಯಗಳ ಆನಂದ ಚಕ್ರವನ್ನು ಸಾರುವ ದಿವ್ಯ ಶಕ್ತಿ. ಇಂತಹ ಶಿವತಾಂಡವವನ್ನು ನಿಮ್ಮ ಮುಂದೆ ಪ್ರದರ್ಶಿಸಿದ ಸ್ಫೂರ್ತಿ ಮಕ್ಕಳಿಗೆ ಧನ್ಯವಾದಗಳು. ಇಲ್ಲಿಯವರೆಗೆ ವಾಯ್ಸ್ ಆಫ್ ಆರಾಧನಾ ತಂಡಕ್ಕೆ ಸ್ಫೂರ್ತಿ ಕಲಾ ಸಂಭ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತಹ ಸ್ಫೂರ್ತಿ ಶಾಲೆಯ ಅಧ್ಯಕ್ಷರಾದ ಪ್ರಕಾಶ್ ಸರ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ಎಲ್ಲಾ ಮಕ್ಕಳು ಕೂಡ ಪ್ರಶಸ್ತಿಯನ್ನ ವಾಯ್ಸ್ ಆಫ್ ಆರಾಧನದ ಎಲ್ಲ ತಂಡ ದಯವಿಟ್ಟು ವೇದಿಕೆ ಬರಬೇಕು. ಎಲ್ಲ ಮಕ್ಕಳು ದಯವಿಟ್ಟು ವೇದಿಕೆ ಬರಬೇಕು. ಇಷ್ಟೊತ್ತು ನಮ್ಮನ್ನು ರಂಜಿಸಿದಂತ ವಾಯ್ಸ್ ಆಫ್ ಆರಾಧನಾ ತಂಡಕ್ಕೆ ನಮ್ಮ ಸ್ಫೂರ್ತಿ ವಿಶೇಷ ಮಕ್ಕಳ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸಿದ್ದೇನೆ. ಅದೇ ರೀತಿ ಎಲ್ಲ ಮಕ್ಕಳು ದಯವಿಟ್ಟು ವೇದಿಕೆ ಬರಬೇಕಂತ ಕೇಳ್ತಾ ಇದ್ದೇನೆ. गजवदना है रंभा विजयध्वज शतरवि प्रतिभा गजवदना है रंभा विजयध्वज शतरवि प्रतिभा एकदंत वैकल्यांत वृद्धि सिद्धि द्वयराकांत एकदंत वैकल्यांत वृद्धि सिद्धि द्वयराकांत गजवदना है रंभा. ಅದೇ ರೀತಿ ಇಷ್ಟೊತ್ತು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದ ಸುಜನಿ ಮೂಡಿಬಿದ್ರಿ ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಎಲ್ಲ ಮಕ್ಕಳು ಬರಬೇಕು ದಯವಿಟ್ಟು ವೇದಿಕೆಗೆ.
मूषकवाहन सर्पभूषा मूषकवाहन सर्पभूषा सा सा नि नि प प म म ग ग सा सा नि सा ग म प नि सा नि सा सा मूषकवाहन सर्पभूषा ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ 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 ನೇಶ ನೇಶ ಶಾ 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 ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪತಿಭಾ ಗಜವದನ ಹೇ ರಂಭಾ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ಆದಿ ಪ್ರೇಕ್ಷಕನೇ ಕನೆ 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 ನೇ ನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ. ಇಷ್ಟೊತ್ತು ವಾಯ್ಸ್ ಆಫ್ ಆರಾಧನಾ ಹಾಗೂ ನಮ್ಮ ಸ್ಫೂರ್ತಿ ವಿಶೇಷ ಮಕ್ಕಳ ಶಾಲೆಯ ಮಕ್ಕಳ ಕಾರ್ಯಕ್ರಮ ನೋಡಿದ್ರಿ. ಇಷ್ಟೊತ್ತು ಬೆನ್ನು ತಟ್ಟಿ ನಮಗೆ ಪ್ರೋತ್ಸಾಹಿಸಿದಂಥ ಎಲ್ರಿಗೂ ಧನ್ಯವಾದಗಳು. ಈಗ MJ ಸ್ಟೆಪ್ ಅಪ್ ಡ್ಯಾನ್ಸ್ ಸ್ಟುಡಿಯೋ ಮೂಡಬಿದ್ರೆ ಇವರಿಂದ ಡ್ಯಾನ್ಸ್ ಪ್ರಾರಂಭ ಆಗಲಿದೆ. MJ ಸ್ಟೆಪ್ ಅಪ್ ಡ್ಯಾನ್ಸ್ ಸ್ಟುಡಿಯೋ ಮೂಡಬಿದ್ರೆ ದಯವಿಟ್ಟು ವೇದಿಕೆ ಬರಬೇಕು ತಾವೆಲ್ಲರೂ ಅಂತೇಳಿ ಕೇಳ್ಕೊದೆ. ಅದರ ಮುಖ್ಯಸ್ಥರು ಅನೀಶ್ ದಯವಿಟ್ಟು ವೇದಿಕೆ ಬರಬೇಕು. MJ ಸ್ಟೆಪ್ ಅಪ್ ಡ್ಯಾನ್ಸ್ ಸ್ಟುಡಿಯೋ ಮೂಡಬಿದ್ರೆ ಅನೀಶ್ ಅವರು ದಯವಿಟ್ಟು ಒಮ್ಮೆ ವೇದಿಕೆ ಬರಬೇಕು. ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪತಿಭಾ ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪತಿಭಾ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇ ರಂಭಾ हल हल चेक हल चेक हल चेक हल हल चेक हल हल चेक ನಮಸ್ಕಾರ ಮಾತರಿಗ್ಲಾ ನಮಸ್ಕಾರ ಮಾತರಿಗ್ಲಾ ನನ್ನೆಲ್ಲ ಜೋರು ನಮಸ್ಕಾರ ಮಾತರಿಗ್ಲಾ ಎಂಚಲ್ಲರು ಮಾತಿರ್ಲ ಸೌಖ್ಯನೇ ಎಂಚ ಏನಿತ ಪ್ರೋಗ್ರಾಮ್ ಶೋ ಅನ್ಪುಗತೆ ಅವದೆ ಓಕೆ ಅಗಜಾನನಂ ಪದ್ಮಾರ್ಕಂ ಗಜಾನನಂ ಮಹರ್ನಿಶಂ ಅನೇಕದಂತಂ ಭಕ್ತಾನಂ ಏಕದಂತಂ ಉಪಾಸ್ಮಹೆ ರತ್ನಾಕರ ದೌತಪದ ಹಿಮಾಲಯಂ ಕಿರೀಟಿಣಿ ರಾಜರಾಜಶ್ರೀ ರತ್ನಾಡ್ಯಂ ವಂದೇ ಭಾರತ ಮಾತರಂ ವಿಘ್ನೊಲಿನ ಅಧಿಪತಿ ಆನೆ ಮುನಿದ ಮಹಾಗಣಪತಿ ದೇವರೇನು ಕುಡುರ ಮನಸಾರೆ ಸ್ಮರಿಸೊಂದು ರಾಜರಾಜಶ್ರೀಯಾದ ಮೆರಿಯೊಂದಿಪ್ಪಿನ ಅಪ್ಪೆ ಭಾರತಾಂಬಿನ ಪಾದಕಮಲಗ ಅಡ್ಡಬೊರೊಂದು ಭರತ ಪನ್ಪಿ ದೇವಸ್ಥಾನಡ್ ಕರ್ನಾಟಕ ಪನ್ಪಿ ಗುಡಿಟ್ ತುಳುನಾಡು ಪನ್ಪಿ ದೇವೆರ ಸತ್ತಿಗೆ ದಾತು ಮಲ್ಲೆ ಅರಿವಣದಾತು ಉರುಂಟು ಪಣವು ದಾತು ಪೊರ್ಲು ತೀರ್ಥ ತುಳುವ ರಾಜ್ಯ ಏತು ಪೊರ್ಲು ಪನ್ಪಿ ಪಂಜುರ್ಲಿ ಸಂಧಿದ ಲೆಕ್ಕ ತುಳುವನಾಡ ಪೊರ್ಲು ಪಲಪುನು ತೆರೆಯೊಂದು ಬರಲಿ ಇಂಚಿತ್ತಿ ಈ ಪೊರ್ಲ ತುಳುವನಾಡಿಡ್ ಪುಟದಿನ ನಮನೆ ಪೆರ್ಮೆದ ತುಳುವೆರೆಂದು ಪನಂದು ನಿಗ್ಲಿನ ಮಾತರೆಲ್ಲ ಕೊಡೂರ ಈ ಸ್ಫೂರ್ತಿ ಕಲಾ ಸಂಭ್ರಮ ರಟ್ಟು ಸರತ ಇರುವ ತೈನಿಗ ಮೋಕೆ ಎದುಕೊಂದಲೆ ಬಂದಲೆ ಅವರ ಜೋರೇನ ಕೈ ತಾಟಿದ ಸೊರಗೆ ನೋಡುತ್ತೆ
ಬಂಧುಲೆ ಏನಿತ ಈ ಒಂಚಿ ಪೊರ್ಲ ಗಂಟದ ಲೆಸಡ್ ನನ್ನ ತುಂಬದ ಸಾಂಸ್ಕೃತಿಕ ಕಾರ್ಯಕ್ರಮನ ಕೊರ್ರ ಇಪ್ಪನಕಲ್ ಕರಾವಳಿ ಕರ್ನಾಟಕಡೆ ಪುದರ್ ಪಡೆದಿನ ಎಂಚೆ ಸ್ಟೆಪ್ ಆಫ್ ಡ್ಯಾನ್ಸ್ ಸ್ಟುಡಿಯೋ ಮೂಡುಬಿದ್ರೆ ತಂಡದ ಕಲ ಮೊಕ್ಕಲು ಕೇವಲ ಮೂಡುಬಿದ್ರೆಡು ಮಾತ್ರ ಅತ್ತಂದೆ ಆಚಿ ಶಾಖೆಯನ್ನು ಪಡೆವೊಂದು ಬೆಳವಾಯಿ ಶಿರ್ತಾಡಿ ಬೇಣೂರು ಕಡಂತಲೆ ಹೊಸಮಾರಡ್ ಸರಿಸುಮಾರು ಆಜಿ ಶಾಖೆಯನ್ನು ಓಪನ್ ಮಂತದ ಇತ್ತೆ ನಮ್ಮ ತುಳುನಾಡದ ಮಾತಾ ಪ್ರತಿಭೆಲೆಗೆ ಅವಕಾಶನ ಕೊರಂದು ಅಕ್ಲಿಗೆ ವೇದಿಕೆಯನ್ನು ಕಲ್ಪಿಸೋ ಒಂದು ಬರೊಂದುಲ್ಲೆರ ನಮ್ಮ ಮೋಕಿದ ಎಂಜೆ ಸ್ಟೆಪ್ ಆಫ್ ಡ್ಯಾನ್ಸ್ ಸ್ಟುಡಿಯೋ ಒರ ಅಕ್ಲೆ ಗಣಿಕ್ಲೆನ ಜೋರೈನ ಕೈ ತಾಟಿಡ ಮೋಕೆಡಿ ಎದುಕೊನುಗ ಬಂಧುಲೆ ಏನಿತ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ನಮ್ಮ ಎಂಜೆ ಸ್ಟೆಪ್ ಆಫ್ ಡ್ಯಾನ್ಸ್ ಸ್ಟುಡಿಯೋದ ಸಾಂಸ್ಕೃತಿಕ ಕಾರ್ಯಕ್ರಮದ ಸುರುತ್ತ ಕಾರ್ಯಕ್ರಮ ನಮಾಮಿ ಪನ್ಪಿನ ಪದಕು ನಮ್ಮ ಟಿವಿ ಚಾನೆಲ್ ಡ್ಯಾನ್ಸ್ ಟು ಡ್ಯಾನ್ಸ್ ಸೀಸನ್ 2 ಜೂನಿಯರ್ ದ ಸೆಕೆಂಡ್ ರನ್ನರ್ ಅಪ್ ಶ್ರೇಯಾ ಹೆಗ್ಡೆ ಮೆರೆಡ್ದು ಒರ ಜೋರೈನ ಕೈ ತಾಟಿದ ಹೊರಟು ಮೋಕೆಡಿ ಎದುಕೊನುಗ ನಟರಾಜ ನಟರಾಜ ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿರಂ ಹೆಜ್ಜೆಗಳ ನಾದ ತೂತನಂ ಪಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧೀರನ ಧೀರನ ತನಗೆ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ಮನೋಹರ ಸರಿಗಮ ಶ್ರೀಕಾರಂ ಹೆಜ್ಜೆಗೆ ಹೆಜ್ಜೆಯ ತನನಂ ಸಂಗೀತ ಲೀಲೋತ್ಸವಂ ಸೊಗೆಯುಸುತ್ತಿರೋ ತಾಳ ಎಲ್ಲ ನೋಡುವ ಕಣ್ಣಿಗೆ ಯಾನ ಹಾಡಿನ ದಿಬ್ಬಣ ತಾಳ ಇಂದು ಹಬ್ಬವೇ ನಮ್ಮಲ್ಲಿ ಜಾಣ ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನೀನಾದ ನಿನ್ನಲ್ಲಿ ಕೈಸರೆ ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ
ಬಂಧುಲೆ ಸೃಷ್ಟಿಗೂ ಬ್ರಹ್ಮೆಗೆ ಲಯಗೂ ವಿಷ್ಣುಗೆ ಅಂಚನೆ ನಾಶಗೂ ಪರಮೇಶ್ವರಿಗೆ ಇಂಚಿತಿ ಪೊರ್ಲಗಂಟದ ಭಕ್ತಿಪೂರ್ವಕ ನೃತ್ಯನ ಮಂತಿಂಚಿನ ಶ್ರೇಯ ಹೆಗ್ಡೆ ಮೆರೆಗು ஒரு ಬರಡು ಜೋರಾಯಿನ ಕೈತಾಟಿದ ಸರ ಬಂಧುಲೆ ನಮ್ಮ ಕರ್ನಾಟಕ ರಾಜ್ಯನ ಅವೇತು ಒಂಚಿ ಪದಕ್ಲೆಡೆ ವರ್ಣನೆ ಮಂದಿರ ಅಂಚಿತಿ ಕರ್ನಾಟಕದ ಒಂಚಿ ಪದ ನಮ್ಮನೆ ಗಲ್ಲು ಗಲ್ಲೆನ ತಾಪಂದ್ ಇತ್ತೆ ಈ ಒಂಚಿ ಪದಕ ಪಜ್ಜನ ಪಾಡ್ರೆಗ ಬರೋದಿಲ್ಲಿರ ನಮ್ಮ ಎಂಜೆ ಸ್ಟೆಪ್ ಅಪ್ ಡ್ಯಾನ್ಸ್ ಸ್ಟುಡಿಯೋದ ಜೋಕುಲು ಅಭೀಶ್ ಸಮನ್ವಿ ಕರಣ್ ಹರ್ಷ ಅಂಚನೆ ಹಂಸಿನಿ ಅವರ ಜೋರೈನ ಕೈತಾಟಿದ ಹೊರಟು ಮೋಕಿಡಿಯದು ಕೊನುಕ घल्लू घल्लेनु दाव ಗೆಜ್ಜೆ घल्लू घल्लेनु दाव ಗೆಜ್ಜೆ घल्लू घल्लेनु दाव ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವ್ ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು घल्लू घल्लेनु दाव ದೋಸ್ತಿ घल्लू घल्लेनु दाव मस्ती ಕುಸ್ತಿಯಲ್ಲಿ ದೋಸ್ತಿ घल्लू घल्लेनु दाव ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವ್ ಗೆಜ್ಜೆ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪಾದವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಳು ರೊಟ್ಟಿ ಊಟ ಉಣ್ಣಂಗಿಲ್ಲ ಹಬ್ಬದೂಟ ತಳ್ಳಂಗಿಲ್ಲ ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ घल्लू घल्लेनु दाव ದೋಸ್ತಿ घल्लू घल्लेनु दाव मस्ती ಕುಸ್ತಿಯಲ್ಲಿ ದೋಸ್ತಿ घल्लू घल्लेनु दाव ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವ್ ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು घल्लू घल्लेनु दाव ದೋಸ್ತಿ घल्लू घल्लेनु दाव मस्ती ಕುಸ್ತಿಯಲ್ಲಿ ದೋಸ್ತಿ घल्लू घल्लेनु दाव ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವ್ ಗೆಜ್ಜೆ
ಬಂದಲೇ ಅವರ ಜೋರೈನ ಕೈತಾಟಿದ ಸೊರಬರಡ ನಮ್ಮ ಎಂಜೆ ಸ್ಟೆಪ್ ಆಫ್ ಡ್ಯಾನ್ಸ್ ಸ್ಟುಡಿಯೋದ ಜೋಕುಲಿಗ ಬಂದಲೆ ಕಾವೇರಿಯಿಂದ ಗೋದಾವರಿಯವರೆಗೆ ಪಸರಿಹ ನಾಡುವ ಮುಂದಕ್ಕೇನೆಂದಾಂಡ ಅವು ನಮ್ಮ ಪೆರ್ಮೆದ ಕನ್ನಡ ನಾಡಿಗೆ ಇಂಚಿತ್ತಿ ಕನ್ನಡ ನಾಡಿನ ಅವೇತು ಕವಿಕಲು ಅಕ್ಲೆನ ಪದದ ಮೂಲಕ ವರ್ಣನೆ ಮಲ್ದಿರು ಅಂಚಿತ್ತಿ ಕನ್ನಡ ನಾಡಿನ ಇತ್ತೆ ಪಚ್ಚದ ಮೂಲಕ ವರ್ಣನೆ ಮಲ್ಪರೆ ಬರೊಂದಿಲ್ಲರ ನಮ್ಮ ಎಂಜೆ ಸ್ಟೆಪ್ ಆಫ್ ಡ್ಯಾನ್ಸ್ ಸ್ಟುಡಿಯೋದ ಜೋಕುಲು. ಸೊ ಲೆಟ್ಸ್ ವೆಲ್ಕಮ್ ಶ್ರಣಿಕಾ, ರಿಥಿಕಾ, ಶ್ರೇಯಾ ಅಂಡ್ ನಿಕ್ಕಿ ಆನ್ ಸ್ಟೇಜ್. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ
ഒരു ജೋರಾಯಿನ ಕೈತಾಡಿದ ಬರಡು ನಮ್ಮ ಜೋಕ್ಲಿಗ ಬಂಧುಲೆ ಇತ್ತೆ ಒಂಚಿ ಸೋಲೋ ಪರ್ಫಾರ್ಮೆನ್ಸ್ ಕೊರೆ ಬರಂದಲ್ಲಿರು ಏರಂದೆ ಕೇಂಡ ನಮ್ಮ ಪೆರ್ಮೆದ ತುಳುನಾಡ ಪ್ರತಿಭೆ ಇಡೀ ಕರ್ನಾಟಕಡೆ ಉತ್ತಮವಾಯಿನಂಚಿನ ಡ್ಯಾನ್ಸ್ ಶೋ ಒಂದಕ್ಕೇನೆಂದಾಂಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನೆತ್ತ ಸೀಸನ್ 7 ಫೈನಲಿಸ್ಟ್ ಅಂಚನೆ ತೆಲುಗು ವಾಹಿನಿಡು ಪ್ರಸಾರ ಆಪುನಂಚಿನ ದಿ ಜೋಡಿ ತೆಲುಗು ಸೀಸನ್ 19 ಫೈನಲಿಸ್ಟ್ ಅಂಚನೆ ದಿ ಜೂನಿಯರ್ ಮಸ್ತಿ ಸೀಸನ್ 2 ಫಸ್ಟ್ ರನ್ನರ್ ಅಪ್ ನಮ್ಮ ತುಳುನಾಡ ಪೆರ್ಮೆದ ಪ್ರತಿಭೆ ಏರಂದೆ ಕೇಂಡ ಚೈತನ್ಯ ಅವರ ಜೋರೇನ ಕೈತಾಡಿದ ಹೊರಟು ಮೋಕೆಡಿಯದು ಕೊನಕ